ಇವತ್ತಿನ ಜಾತ್ರೆಗೆ ನನ್ನ ಮುಖ್ಯ ಅತಿಥಿಯಾಗಿ ಕರೆದು ಭಗವಂತನ ಸೇವೆಗೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ನನಗೆಷ್ಟೇ ರಾಜಕಾರಣದ ಕೆಲಸಗಳಿದ್ದರೂ ನಿಮ್ಮನ್ನ ನೋಡಬೇಕು, ದೇವರ ಸೇವೆ ಮಾಡಬೇಕು ಅಂತ ಬಿಡುವು ಮಾಡಿಕೊಂಡು ಬಂದೆ. ಇಂದಿನ ದಿನಗಳಲ್ಲಿ ಜನಗಳಿಗೆ ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಹಾಗಾಗಬಾರದು. ನಮ್ಮ ದೇಶ ಕಲೆ ಸಂಸ್ಕೃತಿಗಳ ಬೀಡು. ರಾಮ, ಕೃಷ್ಣ, ಬುದ್ಧ, ಮಹಾತ್ಮ ಗಾಂಧೀಜಿಯವರು ಹುಟ್ಟಿದಂತ ನಾಡು. ಅವರ ಆದರ್ಶದಂತೆ ನಡೆದರೆ ನಮ್ಮ ದೇಶ ರಾಮರಾಜ್ಯ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂಥ ಪುಣ್ಯ ದಿನದಂದು ದೇವರ ವಿಗ್ರಹವನ್ನು ಅನಾವರಣ ಮಾಡುವ ಸದವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಕೊಲೆ ಧೋರಣೆ ಮಾಡಿದವನ್ನ ಗುರುತಿಸ್ಬಲ್ರ? ಗುರ್ತಿಸೋಕೆ ಮುಖ ಕಾಣಿಸಿರುತ್ತಾನೆ, ತಲೆ ತುಂಬ ಮುಸ್ಕಾಕೊಂಡಿದ್ರು. ಅದು ಅಲ್ಲದೆ ಒಬ್ಬನೇದ ಮೇಲೆ ಕಾಳಿಂಗ ಸರ್ಪದ ಹೆಡೆ ಗುರ್ತಿತ್ತು. ಸರ್ಪದ ಗುರ್ತ? ಮುಸ್ಕಾಕೊಂಡು ಕಾಳಿಂಗ ಅನ್ನೋ ಹೆಸರಲ್ಲಿ 100 ಕೊಲೆ ಧೋರಣೆ ಮಾಡಿದವನೇ ಇದನ್ನು ಮಾಡಿದಾನೆ. ಶಬ್ಬಾಷ್ ಕಾಳಿಂಗ. ನಾನು ಹೇಳಿದ ಹಾಗೆ ದೇವಸ್ಥಾನ ಲೂಟಿ ಮಾಡಿದೆ. ಇದರಲ್ಲಿ ನಿನಗೂ ಪಾಲಿದೆ. ಇನ್ನು ಮೇಲೆ ನಾನು ಮಾಡಿಸೋ ಲೂಟಿ ದರೋಡೆಗಳಲ್ಲಿ ನಾನು ಬದುಕಿರೋವರೆಗೂ ನಿನಗೂ ಪಾಲ್ ಕೊಡ್ತೀನಿ. ಇಷ್ಟು ವರ್ಷ ನಿನ್ನನ್ನು ಮುಗಿಸ್ಬೇಕಂತ ಕಾದಿದ್ದೆ. ಆ ಗಳಿಗೆ ಇವತ್ತು ಕೊಡು ಬಂತು. ಇನ್ನೇನು ಬಿಡಲ್ಲ, ಇನ್ನೇನು ಬಿಡಲ್ಲ. ಸತ್ತೋದ ಅಂತ ಕಾಣಿಸುತ್ತೆ. ಇಲ್ಲಿ ಸತ್ತು ಬಿದ್ದಿರೋದು ನಾನು ಕಾಳಿಂಗ. ಏನ್ ಹೇಳ್ತಾ ಇದೀಯಾ? ಎಲ್ರಿಗೂ ಕಾಳಿಂಗ ಅನ್ನೋ ಹೆಸರು ಗೊತ್ತೇ ಹೊರತು ಯಾರು ನನ್ನ ಈ ಮುಖ ನೋಡಿಲ್ಲ. ನಾನು ಮಾಡಿರೋ 100 ಕೊಲೆ ದರೋಡೆ ಇಲ್ಲಿ ಸತ್ತು ಬಿದ್ದಿರೋ ಮನುಷ್ಯನ ಮೇಲೆ ಬರುತ್ತೆ. ಕಾಳಿಂಗನ ಹೆಣ ಎಲ್ಲಿ ಬಿದ್ದಿದೆ ಅಂತ ಪೊಲೀಸರಿಗೆ ಫೋನ್ ಮಾಡು. ಇವನು ಪ್ರಜ್ಞೆ ತಪ್ಪಿದ್ದಾನೆ. ಇನ್ನು ಆಸ್ಪತ್ರೆಗೆ ತಗೊಂಡೋಗಿ. ಸುದ್ದಿ, ಕುಖ್ಯಾತ ಕೊಲೆಗಾರ, ದರೋಡೆಕೋರ, ಮುಸುಕು ವೇಷಧಾರಿ ಕಾಳಿಂಗನ ಬಂಧನ. ಆ ಕಾಳಿಂಗನೇ ಕೈದಿ ವಿಜಯ್. ಕೈದಿ ವಿಜಯ್ ಕಾಳಿಂಗ. ವಿಜಯ್ ಇನ್ನೂ ಜೀವಂತವಾಗಿದ್ದಾನೆ. ಅವನು ಬದುಕಿರೋದೇ ನನಗೆ ದೊಡ್ಡ ಯೋಚನೆ ಆಗಿದೆ. ನೀವೇನು ಹೆದರ್ಕೊಳ್ಬೇಡಿ ಬಾಸ್. ಅವನೀಗ ಉಸಿರಾಡ್ತಾ ಇರೋ ಯಂತ್ರ ಅಷ್ಟೇ. ಬದುಕಿದ್ದು ಸತ್ತಂತೆ.
ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸಾಯಂಕಾಲದವರೆಗೂ ಹೇಳಲ್ಲ. ಕಟ್ಟೆಲ್ಲ ಬಿಚ್ಚಿ ಬೆಡ್ ಮೇಲೆ ಮತ್ತೆ. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಹೌ ಇಸ್ ಯುವರ್ ಪೇಷಂಟ್? ನೋ ಗುಡ್. ತುಂಬಾ ಫೆರೋಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿದೆ. ತಲೆಗೆ ಏಟ್ ಬಿದ್ದು ಹಳೆದೆಲ್ಲ ಮರ್ತೋಗ್ಬಿಟ್ಟಿದೆ. ತಾನ್ ಯಾರು, ಎಲ್ಲಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾನೆ. ಈ ಕಂಡೀಷನ್ ಆಫ್ ಅಮ್ನೀಷಿಯಾ. ಗುಣ ಆಗೋದೇ ಇಲ್ವಾ? ಆಗತ್ತೆ, ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ಇವನಿಗೆ ಚಿಕಿತ್ಸೆ ಪ್ರಾರಂಭ ಮಾಡಕ್ ಮುಂಚೆ ಇವನಿಗೆ ಸಂಬಂಧಪಟ್ಟ ದಾಖಲೆಗಳು ಚಿಕ್ಕ ವಯಸ್ಸಿಂದಾದ್ರೂ ಪರವಾಗಿಲ್ಲ ಸಿಗುತ್ತಾ? ಅವನು ಒಬ್ಬ ದೊಡ್ಡ ಕೊಲೆಗಾರ ಅನ್ನೋದು ಬಿಟ್ರೆ ನಮ್ಗಿನ್ ಬೇರೆ ಏನೂ ಗೊತ್ತಿಲ್ಲ. ಮಿಸ್ಟರ್ ಅಜಯ್, ಅವನ್ ಪಾಸ್ಟ್ ರೆಕಾರ್ಡ್ಸ್ ಜೈಲಲ್ಲಿ ಸಿಕ್ಕರೂ ಸಿಗಬಹುದು. ಪ್ಲೀಸ್ ಟ್ರೈ. ಎಸ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಬರ್ತೀವಿ. ಎಸ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಮಿಸ್ಟರ್ ದೇಶಪಾಂಡೆ? ಆ ಕ್ರಿಮಿನಲ್ ವಿಜಯ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ನೋಡ್ತೀನಿ. ಅವ್ರ ಫೈಲ್ ನೋಡ್ತೀರಾ? ವಿ ಫೈಲ್ ನಂಬರ್ 12. ಇನ್ಸ್ಪೆಕ್ಟರ್ ಅಜಯ್, ಫೈಲ್ ಮಾತ್ರ ಇದೆ, ಒಳಗಡೆ ಇರೋ ಫೋಟೋಸ್ ಪೇಪರ್ಸ್ ಯಾವ್ದು ಕಾಣ್ತಿಲ್ಲ. ವಾಟ್ ಯು ಮೀನ್? ಬೇರೆ ಬೇರೆ ಫೈಲ್ ಅಲ್ಲಿ ಇರ್ಬೋದು ನೋಡಿ. ನೋ, ನಾನೇ 3 ದಿವಸದಿಂದ ಎಲ್ಲ ಸರಿಯಾಗಿ ಜೋಡಿಸಿಟ್ಟಿದ್ದೆ. ಐಶೋ ಶ್ಯೂರ್. ಕಾಳಿಂಗ ವಿಜಯನ್ ಜಾತ್ರೆ ತೊಟ್ಟು ಬೂದಿ ಆಗೋಯ್ತು. ಜೈಲಿನಿಂದನೇ ರೆಕಾರ್ಡ್ಸ್ನ ಕದ್ದಿದ್ದಾರೆ ಅಂದ್ಮೇಲೆ ಆ ಕಾಳಿಂಗನ ಹಿಂದೆ ಒಂದು ದೊಡ್ಡ ಗ್ಯಾಂಗೆ ಇರೋದ್ರಲ್ಲಿ ಅನುಮಾನನೇ ಇಲ್ಲ. ಮುಂದೆ ಅವ್ರ ಲೀಡರ್ನ ಕಿಡ್ನಾಪ್ ಮಾಡಿದ್ರು ಮಾಡಬಹುದು. ಹಾಗಾಗಬಾರ್ದು. ವಾಚ್ ಹಿಮ್ ಕೇರ್ಫುಲಿ ಅಂಡ್ ಪುಟ್ ಸಮ್ ಮೋರ್ ಗಾರ್ಡ್ಸ್. ನನ್ನೆಲ್ರು ಹುಚ್ಚ ಅಂತಾರೆ, ನೀವು ಹುಚ್ಚರ? ಒಂಥರ ಹಾಗೆ. ಮತ್ತೆ ನನ್ನ ಹತ್ರ ಈ ಬಟ್ಟೆ ಕೊಟ್ಟಿದಾರ, ನಿಮ್ಮ ಹತ್ರ ಈ ಬಟ್ಟೆ ಕೊಟ್ಟಿದಾರ. ನಿನ್ನನ್ ಕಾಯಕ್ ಬಂದ್ಮೇಲೆ ನಾವು ಅದೇ ಬಟ್ಟೆ ಹಾಕೋಬೇಕಾದ್ದೆ. ವಿಜಯ್ ನಮ್ಗೆ ಮುಖ್ಯವಾದ ಕೈದಿ ಆಗಿರೋದ್ರಿಂದ ಅವನು ಆದಷ್ಟು ಬೇಗ ಗುಣ ಆಗ್ಲೇಬೇಕು. ನಮ್ಗೆ ಅವನ ಹಳೆ ದಾಖಲೆಗಳು ಸಿಕ್ಕಿಲ್ಲ ನಿಜ, ಆದ್ರೆ ಬೇರೆ ಚಿಕಿತ್ಸೆಯಿಂದ ಅವನ್ನ ಆದಷ್ಟು ಬೇಗ ಗುಣಪಡಿಸಕ್ ಆಗಲ್ವಾ ಡಾಕ್ಟರ್? ಬೇಕಾದಷ್ಟು ಚಿಕಿತ್ಸಾ ವಿಧಾನಗಳಿವೆ. ಇದು ಮಿದುಳಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರೋದ್ರಿಂದ ತಾಳ್ಮೆಯಿಂದ ಅವ್ನ ನಡೆ ನುಡಿನ ನಾವು ಚೆನ್ನಾಗಿ ಅಬ್ಸರ್ವ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೇಕು. ಉದಾಹರಣೆಗೆ ನೋಡಿ, ಕೆಲವರಿಗೆ ಅವ್ರಿಗೆ ಪ್ರಿಯವಾದ ವಸ್ತುಗಳನ್ನೋ ವ್ಯಕ್ತಿಗಳನ್ನೋ, ಇನ್ನು ಕೆಲವರಿಗೆ ಅವ್ರು ದ್ವೇಷಿಸುವಂತ ವ್ಯಕ್ತಿಗಳನ್ನೋ ವಸ್ತುಗಳನ್ನೋ ನೋಡಿದ್ರೆ ಒಂಥರ ಶಾಕ್ ಆಗಿ ಅವ್ರ ಜ್ಞಾಪಕ ಶಕ್ತಿ ಮತ್ತೆ ಬರಬಹುದೇನೋ. ಅದಕ್ಕೆ ಕೆಲವು ಸಾರಿ ಇಂಥ ಪೇಷಂಟ್ಗಳಿಗೆ ಈ 4 ಗೋಡೆ ಮಧ್ಯೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಹೊರಗಡೆ ನಿಸರ್ಗದಲ್ಲಿ ಫ್ರೀ ಆಗ್ಬಿಟ್ರೆ ನಮಗ್ ಸಹಾಯ ಆಗುತ್ತೆ. ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೂ ಪೊಲೀಸ್ ಗಾರ್ಡ್ಸ್ ಯಾವತ್ತೂ ನಿಮ್ ಜೊತೆಲೇ ಇರಬೇಕು. ಓಕೆ. ಥ್ಯಾಂಕ್ ಯು ಡಾಕ್ಟರ್. ರಮೇಶ, ಅಯ್ಯೋ, ಇನ್ನ ನಿನ್ ಚಟ ಬಿಟ್ಟಿಲ್ವೇನು? ನಿನ್ನ ಕಾಲೇಜಿಗೆ ಕಳಿಸ್ತಾ ಇರೋದು ಅಫೀಮು ಗಾಂಜಾ ತಗೊಳ್ಳಿ ಅಂತಲೋ ಇಲ್ಲ ಓದಿ ಬುದ್ಧಿವಂತನಾಗ್ಲಿ ಅಂತಲೋ? ಯಾಕೋ ಹೀಗೆಲ್ಲ ಮಾಡ್ತಿದಿ? ತಾಯಿ ಇಲ್ಲದ ತಬ್ಲಿ ಅಂತ ನನ್ನ ಮನೇಲಿ ಇಟ್ಕೊಂಡು ಸಾಕಿದ್ದಕ್ಕೆ ಒಳ್ಳೆ ಹೆಸರೇ ತಂದಿದೀಯಾ. ನಾನು ಎಲ್ಲಾದ್ರೂ ಹೋಗ್ತೀನಿ, ಏನಾದ್ರೂ ಮಾಡ್ತೀನಿ, ಅದನ್ನ ಕೇಳೋದಕ್ಕೆ ನೀನು ಯಾರು? ಲಕ್ಷ್ಮಿ, ನಾನ್ ಬರೋವರೆಗೂ ಈ ಬಾಗಿಲು ತೆಗಿಬೇಡ, ಹುಷಾರ್. ಅಕ್ಕ, ಏನು ಬಾಗ ತೆಗ್ಯಕ್ಕ. ತೆಗಿಯಲ್ಲ, ನಿನ್ ಭಾವ ಬೈತಾರೆ. ಹೊಟ್ಟೆ ತುಂಬಾ ಹಸುವಾಗ್ತಿದೆ ಅಕ್ಕ. ನೆನ್ನೆಯಿಂದ ಏನು ತಿಂದಿಲ್ಲ ಕಣಕ್ಕ. ಇನ್ಮೇಲೆ ನಿನ್ನಾಳೆ ನಾನು ಅಫೀಮ್ ಗಾಂಜಾ ತಗೊಳ್ಳೋದಿಲ್ಲ ಅಕ್ಕ. ತಾಳು ತೆಗಿತೀನಿ. ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಕಲಿ. ತಾಳು ತಿಂಡಿ ತಗೊಂಡ್ಬರ್ತೀನಿ. ನನ್ ತಡಿಬೇಡ. ಓವರ್ ಡೋಸ್ ತಗೊಂಡಿದ್ದಾನೆ.
ಇನ್ನು 2 ದಿವಸ ಆದ್ರೂ ಇವನು ಎಚ್ಚರಾಗಲ್ಲ. ಇವನ್ ಇಲ್ಲೇ ಇದ್ರೆ ನಮಗೆ ತೊಂದ್ರೆ. ಇವನ್ ತಗೊಂಡೋಗಿ ಇವನ್ ಕಾಲೇಜ್ ಮುಂದೆ ಬಿಸಾಕಿ. ಸಾರಿ. ರಮೇಶ 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 ರಮೇಶ್ ರಮೇಶ ರಮೇಶ ಏನ್ ನೋಡ್ತಾ ನಿಂತಿದ್ದೀರಿ? ಬನ್ನಿ ಸ್ವಲ್ಪ ಸಹಾಯ ಮಾಡಿ. ಆಯ್ತು. ನೋಡಿದ್ರ ನಿಮ್ ಸಹಪಾಠಿ ರಮೇಶ್ ಸ್ಥಿತಿನ? ಒಂದು ಸಲ ಇಂಥ ಮಾದಕ ವಸ್ತುಗಳ ಚಟಕ್ ಬಲಿಯಾದ್ರೆ ಜೀವನ ಇಡೀ ಅದರ ದಾಸರಾಗಿ ಕೊಳಿಬೇಕಾಗತ್ತೆ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಗೆಲ್ಲ ಕಾಲೇಜಿಗೆ ಕಳ್ಸೋದು ಯಾವ್ದಕ್ಕೆ? ಚೆನ್ನಾಗಿ ಓದ್ ಮುಂದೆ ಬರ್ಲಿ ಅಂತಾನ ಅಥವಾ ರಮೇಶನ್ ತರ ಆಗ್ಲಿ ಅಂತಾನ? ನೋಡಿ, ನೀವು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಸತ್ಪ್ರಜೆ. ಇಂಥ ಚಟಕ್ ಬಲಿಯಾಗೋದು ಬಿಟ್ಟು ನಿಮ್ಮ ಹೆತ್ತವರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತನ್ನಿ. ಎಂತ ಆವೇಶಪೂರಿತ ಭಾಷಣ. ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿರಿ. ಸರ್, ಕೆಲವು ಯುವಕರು ಇಂಥ ವಸ್ತುಗಳನ್ನ ತಗೋತಾರೆ ಅಂತ ನಿಮ್ಗೆ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ಗೆ ಚೆನ್ನಾಗ್ ಗೊತ್ತು. ಅದು ಎಲ್ಲಿ ಸಿಗುತ್ತೆ, ಯಾರು ಮಾಡ್ತಾರೆ ಅಂತ ಮೊದಲು ಕಂಡು ಹಿಡೀರಿ. ಆಹಾ, ಇವ್ರು ಕಂಡು ಹಿಡಿಯೋದ? ರಾತ್ರಿ ಸೈಕಲ್ಗೆ ಲೈಟ್ ಇಲ್ದೆ ಹೋಗೋರ್ನ, ಹೊಟ್ಟೆ ಪಾಡಿಗೆ ರಸ್ತೆ ಬದಿಲ್ ತರಕಾರಿ ಮಾರೋರ್ನ, ಡಬಲ್ ರೈಡ್ ಹೋಗೋರ್ನ, ಪಾನಿಪುರಿ ಇಡ್ಲಿ ವಡೆ ಮಾರೋಣ ಅಷ್ಟೇ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಂಥ ಚಿಲ್ಲರೆ ಅಪರಾಧಿಗಳು ಕಂಡು ಹಿಡಿಯೋದ್ ಬಿಟ್ಟು ನಿಜವಾದ ಅಪರಾಧಿಗಳ ಕಂಡು ಹಿಡಿಯೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ನೋಡಿ ಮಿಸ್, ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡಿ. ಅಟ್ಲೀಸ್ಟ್ ನಾವು ಯಾವ ಉದ್ದೇಶದಿಂದ ಈಗ ಹಾಕಿ ಬಟ್ಟೆ ಹಾಕೊಂಡಿದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹಗಲವಾಗಿ ಬಾಯಿ ಬಿಟ್ಕೊಂಡು ಡಾನಾ ಡುಂಗುರ ಹೊಡೆದ್ರಲ್ಲ, ಮೊನ್ನೆ ನಿಮ್ ಕಾಲೇಜ್ ಮುಂದೆ ಒಂದು ಆಕ್ಸಿಡೆಂಟ್ ಆಯ್ತು, ಹೌದಾ? ಹೌದು ಅದರಲ್ಲಿ ಒಬ್ಬ ವ್ಯಕ್ತಿ ಸತ್ತ, ಹೌದಾ? ಹೌದು. ಆಕ್ಸಿಡೆಂಟ್ ಆದಾಗ ನೀವೇ ಆಗ್ಲಿ ಅಥವಾ ನಿಮ್ಮ ಶಿಕ್ಷಕರೇ ಆಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ತಿಳಿಸ್ಲಿಲ್ಲ? ಯಾಕಂದ್ರೆ ತಿಳಿಸಿದ್ರೆ ನಾಳೆ ಕೋರ್ಟ್ ಕಚೇರಿ ಅಲಿಬೇಕಾಗತ್ತೆ ಅಂತ, ಹೌದ್ ತಾನೆ? ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ನಿಮ್ಗೋಸ್ಕರ, ನಿಮ್ ರಕ್ಷಣೆಗೋಸ್ಕರ, ನಿಜ. ಅದು ನಾವೊಬ್ಬರೇ ಏನು ಮಾಡಕ್ಕಾಗಲ್ಲ. ನಿಮ್ಮೆಲ್ಲರೂ ಸಹಾಯ, ನಿಮ್ಮೆಲ್ಲರೂ ಸಹಕಾರ ಅತ್ಯಗತ್ಯ. ನೋಡಿ ಮಿಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೋಸ್ಕರ ಏನ್ ಮಹಾ ಮಾಡಿದೆ ಅಂತ ಕೇಳೋದ್ ಬದಲು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿ ಯಾವ ತರ ಸಹಾಯ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಸರ್, ನಾನು ನನ್ನ ಸ್ನೇಹಿತರು ನಿಮ್ಗೆ ಸಹಕಾರ ಕೊಡ್ತೀವಿ. ಮಾದಕ ವಸ್ತುಗಳು ಸಿಗೋ ಜಾಗದ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ತಕ್ಷಣ ನಿಮ್ಗೆ ತಿಳಿಸ್ತೀವಿ. ಇವ್ರನ್ನ ಹೇಳ್ಕೊಂಡೋಗಿ ನೇರ ಲಾಕಬಲ್ ಆಗಿ ಹೇಳ್ಕೊಂಡೋಗಿ. ಗೀತಾ, ಗೀತಾ, ಮೈ ಗಾಡ್. ಹೇಗಿದ್ದಾರೆ ಡಾಕ್ಟರ್? ಶಿ ಇಸ್ ಔಟ್ ಆಫ್ ಡೇಂಜರ್ ಇನ್ಸ್ಪೆಕ್ಟರ್. ನೀವಿಂದ ನೋಡ್ಬೋದು. ಥ್ಯಾಂಕ್ ಯು. ಹಲೋ. ಹಲೋ. ನನ್ನನ್ನ ಕಾಪಾಡಕ್ ಹೋಗಿ ನಿಮ್ ಪ್ರಾಣನೇ ಒತ್ತೆ ಇಟ್ರಿ. ನಾನು ನನ್ನ ಕೃತಜ್ಞತೆಗಳು ಹೇಗೆ ಸಲ್ಲಿಸಬೇಕು ಗೊತ್ತಾಗ್ತಾ ಇಲ್ಲ. ಇದ್ರಲ್ಲಿ ಕೃತಜ್ಞತೆ ಮಾತೇನು ಮಿಸ್ಟರ್ ಅಜಯ್. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಮ್ಮಪ್ಪನ್ ಬಿಟ್ಟು ಬೇರೆ ಯಾರಿಗೂ ನಷ್ಟ ಆಗ್ತಿರ್ಲಿಲ್ಲ. ನಿಮ್ಗೇನಾದ್ರೂ ಆಗಿದ್ದಿದ್ರೆ ಬರೀ ನಿಮ್ ಡಿಪಾರ್ಟ್ಮೆಂಟ್ಗೆ ಅಲ್ಲ, ಇಡೀ ಜನತೆಗೆ ನಷ್ಟ ಆಗ್ತಿತ್ತು. ನಿಮ್ ಜೀವ ಅಷ್ಟು ಅಮೂಲ್ಯವಾದದ್ದು. ನಿಮ್ಮಂತ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿನ ಕಾಪಾಡೋ ಭಾಗ್ಯ ಸಿಗ್ತಲ್ಲ ಅಂತ ನನ್ಗೆಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಗೀತಾ, ಗೀತಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಪ್ಪ. ಯಜಮಾನ್ರೆ, ಇಲ್ಲಿದ್ದೀರಾ? ಎಲ್ರು ಬಂದಿದಾರ? ಎಲ್ಲ ಬಂದಿದ್ದಾರೆ. ಕರಿ ಕರಿ. ಆಲ್ ಪೇಪರ್ ನೋಟ್ಸ್ ಕಮ್ ಇನ್ಸೈಡ್. ನಮಸ್ಕಾರ ಸರ್. ಬನ್ನಿ ಬನ್ನಿ. ನೋಡಿ, ನಾಳೆನೆ ನಿಮ್ಮ ಪತ್ರಿಕೆಗಳಲ್ಲಿ ಮಾಜಿ ಶಾಸಕ ಮೀಸೆ ಮರಿಯಪ್ಪನವರ ಸಾಹಸ, ಒಬ್ಬ ಪೊಲೀಸ್ ಅಧಿಕಾರಿಗೋಸ್ಕರ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಜೀವದಾನ ಮಾಡಿದ್ದಾರೆ ಅಂತ ನಿಮ್ಮ ಪತ್ರಿಕೆಗಳ ಮುಖಪುಟದಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನನ್ನ ಫೋಟೋ ಸಮೇತ ಬರೀಬೇಕು. ಇವ್ರದಲ್ಲ, ಇವ್ರ ಮಗಳು ಗೀತಾ. ಮುಚ್ಚಬಾಯಿ. ನನ್ನ ಮಗಳು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಅದು ನಾನ್ ಮಾಡ್ದಾಗಲ್ವೇ? ಅವಳ ಮೈಯಲ್ಲಿ ಹರಿತಾ ಇರೋದು ನನ್ನ ರಕ್ತ. ಖಂಡಿತವಾಗೂ ದೇವರಾಣೆ, ನಮ್ ತಾಯಿ ಸತ್ವಾಗ್ಲು ನಿಮ್ ರಕ್ತ ಅಲ್ಲ. ಏನಂದೆ? ನಿಮ್ ರಕ್ತ ಅಷ್ಟು ಒಳ್ಳೆ ಕೆಲಸ ಮಾಡಲ್ಲ ಅಂದೆ. ಮುಕುಂದ ನಿನ್ನ. ಹಾಗಲ್ಲ ಇವನ್ನ ಹೇಳಿದ್ದು, ನಿಮ್ ಮಗಳ ಮೈನಲ್ಲಿ ಹರಿತಾ ಇರೋದು ತಾಯಿ ರಕ್ತ ಅಂದೆ. ಹಾಗೆ. ಹೀಗೆ ಮರಿಯಪ್ಪನವ್ರೆ, ನಿಮ್ ಮಗಳ ಧೈರ್ಯ ಸಾಹಸಕ್ಕೆ ಪ್ರಶಸ್ತಿ ಕೊಡಬೇಕು ಅಂತ ನನ್ನ ಮೇಲಿನ ಅಧಿಕಾರಿಗಳಿಗೆ ಖಂಡಿತ ತಿಳಿಸ್ತೇನೆ. ಮೊದಲು ಆ ಕೆಲಸ ಮಾಡಿ. ನನ್ನ ಮಗಳಿಗೆ ಪದ್ಮಶ್ರೀ ಸಿಗಬೇಕು. ಬರೀ ಪದ್ಮಶ್ರೀ ಏನು,
ಪದ್ಮಭೂಷಣ ಡಾಕ್ಟರೇಟ್ ಎಲ್ಲ ಸಿಗ್ಬೇಕು. ಅವೆಲ್ಲ ಸಿಗ್ಬೇಕಾದ್ರೆ ನಿಮ್ ಮಗಳು 24 ಗಂಟೆನೂ ಇವ್ರ ಜೊತೆಲಿ ಇರ್ಬೇಕು. ನೋಡಮ್ಮ ಗೀತಾ, ನೀನ್ ಬೇಕಾದ್ರೆ ಇವ್ರ ಮನೆಗೆ ಹೋಗಿ ಇದ್ಬಿಡು. ನಿಮ್ಮಪ್ಪ ಏನಾರು ಹೇಳಿದ್ರೆ ನಾನಿದ್ದೀನಿ. ಮುಕುಂದ, ಈ ಮುಕುಂದ ಏನಂದ ಅಂದ್ರೆ, ಇವ್ರ ಜೊತೆಲಿ ಇದ್ರೆ ಈ ಇತ್ತೀಚೆಗೆ ದೇವಸ್ಥಾನದಲ್ಲಿ ನಡೆದ ದರೋಡೆ ಲೂಟಿ ಎಲ್ಲ ಕಂಡು ಹಿಡಿದು ನಿಮ್ ಹೆಸರನ್ನ ಬಯಲಿಗೆ ಎಳಿತಾರೆ ಎಂದೆ. ಯು ಇಡಿಯಟ್ಸ್ ಕೌಂಟ್ರಲ್. ಅವನ್ ಯಾಕೆ ಬೈತೀರಿ ಸರ್? ಅಯ್ಯೋ, ಅವ್ರ ಬಯೋದೆಲ್ಲ ಅರ್ಥ ಇದೆ ಸರ್. ಯಾಕೆಂದ್ರೆ ದೇವಸ್ಥಾನದ ಉದ್ಘಾಟನೆ ಅದು ಇದು ಎಲ್ಲ ಮಾಡ್ತಿದೀವ್ರೆ. ಅಂದ್ರೆ ದರೋಡೆ ಕೋಲೆ ಅಂತ ಸಣ್ಣ ಕೆಲಸ ಏನ್ ಮಾಡ್ತಿಲ್ಲ ಇವರು. ಇವರೇ ಮುಂದೆ ನಿಂತ್ಕೊಂಡು ಪೊಲೀಸರು ರಿಪೋರ್ಟ್ ಕೊಟ್ಟಿದ್ದು, ಮಹಜರ್ ಮಾಡಿಸಿದ್ದು ಎಲ್ಲ ಇವರೇ. ಆ ಕೇಸ್ ಏನಾದ್ರು ಮತ್ತೆ ಬಯಲಿಗೆ ಬಂದ್ರೆ ಇವ್ರು ಜೈಲ್ ಹೋಗ್ಬೇಕಾಗತ್ತಲ್ಲ. ಅಲ್ಲ, ಕೋರ್ಟ್ ಕಚೇರಿ ಅಲಬೇಕಾಗತ್ತಲ್ಲ. ನಾಳೆ ದೇಶನ ಹಾಳು ಮಾಡಕ್ಕೆ, ಅಲ್ಲ ಉದ್ಧಾರ ಮಾಡಕ್ಕೆ ಯಾರು ಇಲ್ವಲ್ಲ ಅಂತ ನಾನು ಬೈದ್ರು ಅಷ್ಟೇ. ಮುಕುಂದ, ಚುನಾವಣಾ ಪ್ರಚಾರ ಎಷ್ಟು ಗಂಟೆಗೆ? 4:20. 4:20 ಸರ್. ನಾನಿನ್ ಬರ್ತೀನಮ್ಮ. ರೆಸ್ಟ್ ತಗೋ. ನಡಿ. ಬೇಕಾದ್ರೆ ನೀವು ಇಲ್ಲೇ ಇರಿ ಸರ್. ಕಿಲೋ ಹೇಗಿದೆ ಒಳಗಿನ ವಾತಾವರಣ? AC ಇದ್ರೆ ಚೆನ್ನಾಗಿರ್ತಿತ್ತು. ಓಹೋ, ನಿಮ್ ತಣ್ಣಗಿರ್ಬೇಕು ಅಲ್ವಾ? ಬಿಸಿ ಇರೋದು ಬೇಡ ಅಲ್ಲ? ಅದಕ್ಕೆ ನೋಡಿ ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ. ನೀವು ಉತ್ತರ ಕೊಟ್ರೆ ಸೀದಾ ಆಚೆ ಹೋಗ್ಬೋದು. ಈ ಮಾದಕ ವಸ್ತುಗಳು ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ? ನಿಮ್ ಗ್ಯಾಂಗ್ ಲೀಡರ್ ಯಾರು? ನಿಮ್ಮ ಗ್ಯಾಂಗ್ ಲೀಡರ್ ಯಾರು? ಇಲ್ಲಿದ್ದಾನ, ಮೇಲಿದ್ದಾನ? ಹೋಗ್ರಿ, ಹೋಗ್ರಿ, ಹೇಳಿ. ಗ್ಯಾಂಗ್ ಲೀಡರ್ ತಮ್ಮ ಹತ್ರ ಸರ್. ನಮ್ಮ ಹತ್ರ ಇದ್ದಾನ? ಯಾರವನು? ಹಾಸ್ಪಿಟಲ್ ಇದಾನಲ್ಲ, ಕೈದು ವಿಜಯ್. ಅವನೇ ನಮ್ ಗ್ಯಾಂಗ್ ಲೀಡರ್ ಕಾಳಿಂಗ. ಮೊದ್ಲು ಅದನ್ನ ಕೆಳಗಿಳಿಸು. ಹೇಳಿದ ಮಾತು ಕೇಳು, ಕೆಳಗಿಳಿಸು. ಬಾ ಬಾಪ್ಪ, ಬಾ. ಕೂತ್ಕೋ. ಇವೆಲ್ಲ ಮಾಡೋದು ತಪ್ಪಲ್ವಾ? ನೀನ್ ಜಾಣ ಅಲ್ಲ? ಎಲ್ಲಿ? ಊಟ ಮಾಡ್ತಾ ಇಲ್ವೋ? ಮಾಡಲ್ಲ ಮಾಡಲ್ಲ. ಕಾಪಾಡಿ ಕಾಪಾಡಿ ಕಾಪಾಡಿ. ವಿಜಯ್, ಆ ಗಲಾಟೆ ಮಾಡೋ ಪೇಷಂಟ್ ನ ಬೇರೆ ಕಡೆ ಶಿಫ್ಟ್ ಮಾಡಿ. ಬಾಯ್ಸ್, ಇವನ ವಾರ್ಡ್ ಕರ್ಕೊಂಡೋಗಿ ಸಮಾಧಾನ ಮಾಡಿ ಮಲಗಿಸಿ. ವಿಜಯ್, ಗಲಾಟೆ ಮಾಡಬಾರ್ದು, ಒಳ್ಳೆಯವನಲ್ಲ. ಹೋಗು. ಹೋಗಪ್ಪ, ಹೋಗು. ಡಾಕ್ಟರ್, ಏನಾಯ್ತು? ಡಾಕ್ಟರ್, ಐ ಫೀಲ್ ಸಮಥಿಂಗ್ ಆಡ್ ಅಬೌಟ್ ದಿಸ್ ಪೇಷಂಟ್. ಕಾಪಾಡಿನ ಶಬ್ದ ಕೇಳಿದ ತಕ್ಷಣ ರಿಯಾಕ್ಟ್ ಮಾಡ್ದ. ಆ ಶಬ್ದಕ್ಕೂ ಇವನಿಗೂ ಏನೋ ಸಂಬಂಧ ಇದೆ. ಅದೇನು ಅಂತ ಕಂಡು ಹಿಡಿದ್ರೆ ಇವನ್ನ ಬೇಗ ಗುಣಪಡಿಸಬಹುದು. ಹಲೋ, ರಾಂಗ್ ನಂಬರ್. ಯಾಕೆ ರಾಂಗ್ ನಂಬರ್ ಅಂದೆ? ನಿಮ್ಮ ಅತ್ತೆ ತಗೊಂಡ್ರು. ಅಯ್ಯಯ್ಯೋ, ಏ ಕುಸುಮ್, ಇನ್ನೊಂದ್ಸಲ ಮಾಡಿ ನೋಡೆ. ಈ ಸಲ ಖಂಡಿತ ಅಜಯ್ ತಗೋತಾರೆ. ಅಜಯ್ ತಗೋತಾರೋ ನಿಮ್ಮ ಅತ್ತೆನೇ ತಗೋತಾರೋ? ನನ್ನನ್ನು ಯಾಕೆ ಹಿಂಸೆ ಮಾಡ್ತೀಯ? ಪ್ಲೀಸ್ ಕುಸುಮ್, ಮಾಡೆ. ಅಯ್ಯೋ, ಈ ಫೋನ್ ಕಟ್ಕೊಂಡು ಅಡಿಗೆ ಮಾಡಿದ ಹಾಗೆ. ಹಲೋ. ಹಾ, ರಾಂಗ್ ನಂಬರ್. ಹಾ, ಲೇ, ನಿನಗೆ ಬೇರೆ ಕೆಲಸ ಇಲ್ಲ? ನಮ್ಮನೆ ನಂಬರ್ ರೈಟ್ ನಂಬರ್, ನಿಂದೆ ರಾಂಗ್ ನಂಬರ್. ಫೋನ್ ಕೆಳಗಿಡು, ನನಗೆ ಕೆಲಸ ಇದೆ. ಯಾರಿಗಮ್ಮ ಬೆಳಗ್ಗೆ ಎದ್ದು ಬೈತಾ? ಯಾವ್ದೋ ಹುಡುಗಿ ರಾಂಗ್ ನಂಬರ್. ಹುಡುಗಿನ? ಅದು ಬಂತು ನೋಡು. ನೀನ್ ಹೋಗು. ಅದೇ ಅಡ್ಗೆ ಮಾಡಾಯ್ತಾ? ಮಾಡು ಮಾಡು. ಹಲೋ ಅಜಯ್. ಬುದ್ಧಿ ಗಿದ್ದಿದೆ ಅಂದ್ರೆ ನಿಮ್ಗೆ?
ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಅಜಯ್ ಮನೆ ಇದು, ಗೊತ್ತಾ ನಿಮ್ಗೆ? ಸರ್, ಡ್ರಗ್ಸ್ ಸ್ಮಗ್ಲಿಂಗ್ ನಡೀತಾ ಇದೆ. ಎಲ್ಲಿ? ಮೆಟ್ರೋಪಾಲ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬನ್ನಿ. ನಿಂಗೆ ಮತ್ತು ಏರಿದೆ, ನನ್ನನ್ನು ನೋಡಿ ಈಗ ಮತ್ತು ಏರಿದೆ. ಮುತ್ತು ಬೇಡಿದೆ, ಒಂದು ಮುತ್ತು ಬೇಡಿದೆ, ಕೆಂಪಾದ ಕೆನ್ನೆಯು ಬೇಗ ಮುತ್ತು ಬೇಡಿದೆ. ಮತ್ತು ಏರಿದೆ, ನಿಂಗೆ ಮತ್ತು ಏರಿದೆ, ನನ್ನನ್ನು ನೋಡಿ ಈಗ ಮತ್ತು ಏರಿದೆ. ಮುತ್ತು ಬೇಡಿದೆ, ಮತ್ತು ಏರಿದೆ, ಮುತ್ತು ಬೇಡಿದೆ, ಮತ್ತು ಏರಿದೆ. ಕಲಿತೆ ಒಲಿದೆನು ನನ್ನನು ನಂಬು. ಈ ಆಟ ಮರೆತು ನನ್ನನ್ನು ಬೆರೆತು ಬದುಕಲಿ ಸರಸವ ತುಂಬು. ನಿನ್ನಾಸೆ ಅರಿತೆ ತುಂಟಾಟ ಕಲಿತೆ ಒಲಿದೆನು ನನ್ನನು ನಂಬು. ನುಡಿಯಲಿ ನೀ ಜಾಣ, ನಡೆಯಲಿ ನೀ ಜಾಣ, ಇನ್ನೇಕೆ ನಿಧಾನ. ಮತ್ತು ಏರಿದೆ, ನಿಂಗೆ ಮತ್ತು ಏರಿದೆ, ನನ್ನನ್ನು ನುಡಿ ಈಗ ಮತ್ತು ಏರಿದೆ. ಮುತ್ತು ಬೇಡಿದೆ, ಒಂದು ಮುತ್ತು ಬೇಡಿದೆ, ಕೆಂಪಾದ ಕೆನ್ನೆಯು ಬೇಗ ಮುತ್ತು ಬೇಡಿದೆ. ಚೆಲುವೆ ಓ ನನ್ನ ಒಲವೇ, ಬಯಲಲ್ಲಿ ಚಪಲವು ಏಕೆ? ಬಯಲಲ್ಲಿ ನಿನಗೆ ಸಂಕೋಚವೇನು, ಕರೆದರೆ ಬರುವೆನು ಮನೆಗೆ. ಓ ನನ್ನ ಚೆಲುವೆ ಓ ನನ್ನ ಒಲವೇ, ಬಯಲಲ್ಲಿ ಚಪಲವು ಏಕೆ? ಬಯಲಲ್ಲಿ ನಿನಗೆ ಸಂಕೋಚವೇನು, ಕರೆದರೆ ಬರುವೆನು ಮನೆಗೆ. ಮದುವೆಯೂ ಆಗಿಲ್ಲ, ಶಾಸ್ತ್ರವು ಮುಗಿದಿಲ್ಲ, ನಿನ್ನಾಟ ನಡೆಯಲ್ಲ. ಮುತ್ತು ಬೇಡಿದೆ, ಒಂದು ಮುತ್ತು ಬೇಡಿದೆ, ಕೆಂಪಾದ ಕೆನ್ನೆಯು ಬೇಗ ಮುತ್ತು ಬೇಡಿದೆ. ಮತ್ತು ಏರಿದೆ, ನಿಂಗೆ ಮತ್ತು ಏರಿದೆ, ನನ್ನನ್ನು ನೋಡಿ ಈಗ ಮತ್ತು ಏರಿದೆ. ಮುತ್ತು ಬೇಡಿದೆ, ಮತ್ತು ಏರಿದೆ, ಮುತ್ತು ಬೇಡಿದೆ, ಮತ್ತು ಏರಿದೆ, ಮತ್ತು ಏರಿದೆ, ಮತ್ತು ಏರಿದೆ. ಬನ್ನಿ ಸರ್, ನೋಡಿ ನೋಡಿ ಸರ್, ಈ ಮಕ್ಕಳು ಈ ರೀತಿ ಕೊಳಚೆ ನೀರನ್ನು ಹರಿಯಕ್ಕೆ ಬಿಡದೆ ಪೈಪ್ಗಳ ಮೂಲಕ ಕಳ್ಸೋಕೆ ಏರ್ಪಾಡು ಮಾಡಿ, ಆಗ ಓಡಾಡೋ ಜನಕ್ಕೆ ಯಾವುದೇ ಅಪಾಯ ಇರಲ್ಲ.
ಇವ್ರಿಗೆ ಹೇಳಿ ಏನ್ ಪ್ರಯೋಜನ? ನಮ್ಮಿಂದ ಓಟ್ ತಗೊಂಡು ಗೆದ್ದ ಮಂತ್ರಿಗಳಿದೆ, ಕುರ್ಚಿ ಮೇಲೆ ಕೂತ ತಕ್ಷಣ ನಾವು ಸತ್ತಿದೀವೋ ಬದುಕಿದೀವೋ ಅಂತ ವಿಚಾರ ಮಾಡಲ್ಲ. ಯಾರೋ ಮಾಡೋ ತಪ್ಪಿಗೆ ಸರ್ಕಾರನ ಯಾಕೆ ಬೈತೀರಾ? ನಿಮ್ಗೆ ಸರ್ಕಾರದಿಂದ ತಿಂಗಳ ಸಂಬಳ ಬರುತ್ತೆ, ಓಡಾಡೋ ಜೀಪ್ ಇದೆ, ಬೆಚ್ಚಿನ ಬಂಗ್ಲೆ ಇರೋವರೆಗೂ ನೀವ್ ತಾನೇ ನಮ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ನಿಮ್ ಮಕ್ಕಳಿಗೆ ಏನಾದ್ರೂ ಈ ರೀತಿ ಆಗಿದ್ರೆ ಗೊತ್ತಾಗ್ತಾ ಇತ್ತು, ಎಂತ ತಾಯಿ ಸಂಕಟ ಏನು ಅಂತ ಗೊತ್ತಾಗ್ತಾ ಇತ್ತು. ನಮಸ್ಕಾರ ಸರ್, ಬನ್ನಿ ಸರ್. ಏನ್ ಸರ್ ಇಷ್ಟು ದೂರ? ಅವಶ್ಯಕತೆ ಇತ್ತು, ಅದಕ್ಕೆ ಬಂದೆ. ಶಿವಪುರ ಚರಂಡಿ ವ್ಯವಸ್ಥೆಗೆ ಸರ್ಕಾರದಿಂದ 20 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಆ ಫೈಲ್ಗಳು ತಗೊಂಬನ್ನಿ. ಈಗ ಸರ್ ಆ ಕೆಲಸ ಎಲ್ಲ ಆಗ್ಬಿಟ್ಟಿದೆ ಸರ್. ಆಗಿರೋದು ನಿಮ್ ಕೆಲಸ, ಚರಂಡಿ ಕೆಲಸ ಅಲ್ರಿ. ಯಾರು ಸರ್ ಹೇಳಿದ್ದು? ನಾನೆಲ್ಲ ಕೆಲಸ ಸರಿಯಾಗಿ ಮಾಡಿಸಿದ್ದೆ ಸರ್. ಆದ್ರೆ ಮೊನ್ನೆ ಇದಾಯ್ತಲ್ಲ ಸರ್, ಈ ಭೂಕಂಪ ಆಯ್ತಲ್ಲ ಸರ್, ಆಗ ಹಾಕಿರೋ ಪೈಪ್ಗಳೆಲ್ಲ ಚೂರಾಗಿ ಒಡೆದು ಕೊಚ್ಕೊಂಡು ಹೋಯ್ತು ಸರ್. ಪೈಪನ್ ಚೂರಲ್ರಿ ಕೊಚ್ಕೊಂಡದ್ದು, ಸರ್ಕಾರದ ಹಣ. ಆ ದುಡ್ಡಿಂದ ಬಿಲ್ಡಿಂಗು, ಕಾರು ಎಲ್ಲ ತಗೊಂಡಿದ್ದೀರಿ, ಅಷ್ಟ ತಾನೆ? ಸರ್, ನಿಮಗೆ ಫಾರಿನ್ ಫಿಯೇಟ್ ಬೇಕಾ ಇಲ್ಲ ಮಾರುತಿ ಡಿಲಕ್ಸ್ ಬೇಕಾ? ಮುಚ್ಚೆ ಬಾಯಿ. ನಿಮ್ಮಂತ ಕಳ್ಳರು, ಲಂಚ್ಗೋರ್ರು ಸರ್ಕಾರದಲ್ಲಿದ್ರೆ ನಮ್ ದೇಶ ಹೇಗ್ರೆ ಉದ್ಧಾರ ಆಗುತ್ತೆ? ಸರ್ಕಾರಕ್ಕೆ ಪ್ರಾಮಾಣಿಕತೆಯನ್ನು ಕೆಲಸ ಮಾಡೋ ನಮ್ಮ ಮಂತ್ರಿಗಳಿಗೆ ಕೆಟ್ಟ ಹೆಸರಲ್ರಿ. ರೇ, ನಾಳೆ ಬರ್ತೀನಿ. ಈ ವ್ಯವಹಾರದಲ್ಲಿ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ, ಕಾಂಟ್ರಾಕ್ಟರ್ ಯಾರು ಎಲ್ಲ ತಿಳಿಸ್ಬೇಕು. ಇಲ್ದೇ ಇದ್ರೆ ನಿಮ್ಮನ್ನ ಜೈಲ್ ಕಂಬಿ ಎಣ್ಸಾಗ್ ಮಾಡ್ಬಿಡ್ತೀನಿ. ಹುಷಾರ್. ಸರ್ ಸರ್, ನಾಳೆನೆ ಆಫೀಸರ್ ಲಕ್ಷ್ಮಣರಾವ್ ಲೆಕ್ಕಪತ್ರ ಎಲ್ಲ ಚೆಕ್ ಮಾಡ್ತಾನಂತೆ ಸರ್. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆ ನಾನು ಜೈಲಿಗೆ ಕಳ್ತಾರಂತೆ ಸರ್. ನೀನ್ ಯಾಕೆ ಹೆದರ್ತೀಯ? ಇದ್ರಲ್ಲಿ ಹಿಂದೆ ತಪ್ಪಿದೆ. ಯಾರ್ಯಾರ ದುಡ್ಡು ನುಂಗಾಕಿದ್ರೆ ಹೇಳ್ಬಿಡು, ಎಲ್ಲ ಜೈಲ್ಗೆ ಹೋಗ್ಲಿ. ಏನಂದೆ? ಈ ಕೇಸಲ್ಲಿ ನೀವು ಸೇರ್ಕೊಂಡಿದ್ದೀರಲ್ವಾ? ಬಟ್ಟ, ನಿನಗೇನಾದ್ರು ಬುದ್ಧಿಗಿರಿ ಇದೆಯಾ? ಈ ಕೇಸಲ್ಲಿ ನಮ್ಮ ಯಜಮಾನರು ಸೇರ್ಕೊಂಡಿದ್ದಾರೆ ಅಂತ ಆಫೀಸರ್ ಮುಂದೆ ಯಾಕೆ ಹೇಳಿಲ್ಲ? ಹೋಗ್ಲಿ ಬಿಡು, ನಾನೇ ಹೇಳ್ಬಿಟ್ಟು ಬರ್ತೀನಿ. ಮುಕುಂದ, ಈ ಮುಕುಂದ ಯಾಕೆ ಹೀಗೆ ಅಂದ ಅಂದ್ರೆ, ನಿಮ್ಮ ಹೆಸರು ಹೇಳರಿ, ಕೇಸ್ ಮುಚ್ಚಿಬಿಡ್ತಾರಲ್ಲ. ಕೇಸ್ ಮುಚ್ಚಾಕೋಲ್ಲ, ನನ್ನೇ ಮುಚ್ಚಿಬಿಡ್ತಾರೆ. ಮುಚ್ಚಿಬಿಡ್ಲಿ ಬಿಡಿ. ಏನಂದೆ? ಅಲ್ಲ, ಇದರಿಂದ ನಿಮ್ಗೇನು ತೊಂದರೆ ಇಲ್ಲ ಅಂದೆ. ಓ ಹಾಗ. ಸರ್, ನಾಳೆ ಆಫೀಸರ್ ಬಂದ್ರೆ ನನ್ ಗತಿ ಏನ್ ಸರ್? ಬಟ್ರೆ, ನಿಮ್ಮನ್ನ ಅಮೆರಿಕಕ್ಕೆ ಕಳಿಸ್ತೀನಿ. ಅಮೆರಿಕಕ್ಕ? ನೀನ್ ಆನೆಕಲ್ ಅಂದ್ರ ನೋಡ್ದನಯ್ಯ, ನಮ್ಮ ಯಜಮಾನರದು ಎಂಥ ದೊಡ್ಡ ಮನಸ್ಸು. ನೀನ್ ಇಂಡಿಯಾದಲ್ಲಿ ಇರಕ್ ಲಾಯಕ್ಕೇ ಇಲ್ಲ ಅಂತ ಅಮೆರಿಕ ಕಳಿಸ್ತಿದಾರಲ್ಲಯ್ಯ. ಎಲ್ಲ ಮಾಜಾಲ್ ಬುದ್ಧಿ. ರಾಮ, ಭೀಮಾ, ಇವ್ರನ್ನ ಅಮೆರಿಕ ಪ್ಲೈನ್ ಹತ್ಸಿ. ಬೇಡ ಸರ್, ನಾನ್ ನಿಮ್ಗೆ ಎಷ್ಟು ಸಹಾಯ ಮಾಡಿದಿರಿ, ಅದಕ್ಕೆ ನೀವು ನನ್ಗೆ ಅಮೆರಿಕ ಪ್ಲೇನ್ ಹಚ್ಚೋದ? ಅಮೆರಿಕ ಪ್ಲೈನ್ ಅಂತ ಟ್ರೈನ್ ಆಗಿದೆ, ಹೋಗಯ್ಯೋ. ಬೇಡ ಸರ್, ಬೇಡ ಸರ್, ಬೇಡ ಸರ್. ಅಯ್ಯೋ, 18 ನೀವು ಅಮೆರಿಕ ಪ್ಲೈನ್ ಹತ್ತದ. ನಾಳೆ ಇನ್ಯಾರು ಪ್ಲೈನ್ ಹತ್ತ? ಆಫೀಸರ್ ಲಕ್ಷ್ಮಣ್ ನಾಳೆ ಬೆಳಿಗ್ಗೆ ಹೆಣವಾಗಿ ಬಿದ್ದಿರ್ಬೇಕು. ಸರಿ. ಪೊಲೀಸ್ನವರಿಗೆ ಅನುಮಾನ ಬಾರದ ರೀತಿಲಿ ಮಾಮೂಲಿ ಹೆದ್ದಾರಿ ದರೋಡೆ ಕೊಲೆ ಪ್ರಕರಣದ ಹಾಗಿರ್ಬೇಕು. ಓಕೆ ಸರ್. ಅಯ್ಯೋ, ನಮ್ಮ ಯಜಮಾನರನ್ನೇನು ಮಾಡ್ಬೇಡಿ, ಬಿಟ್ಬಿಡಿ ಅವ್ರನ್ನ. ನಿಮ್ಗೆ ಕೈ ಮುಗಿತೀನಿ, ಅವ್ರನ್ನೇನು ಮಾಡ್ಬೇಡಿ. ಬಿಡ್ತೀನಿ. ಅವನ ಹತ್ರ ಇರುವ ಹಣ ನಿನ್ ಮೈ ಮೇಲೆ ಇರುವ ಒಡವೆ ಕೊಟ್ರೆ ಮಾತ್ರ. ತಗೊಳ್ಳಿ, ತಗೊಳ್ಳಿ, ಈಗ್ಲಾದ್ರೂ ಬಿಟ್ಬಿಡಿ. ಇದು ನನ್ ಮಾಂಗಲ್ಯನ್ ಕೇಳ್ಬೇಡಿ, ದಯವಿಟ್ಟು ನನ್ ಮಾಂಗಲ್ಯನ್ ಕೇಳ್ಬೇಡಿ. ತಾಳಿ. ಇನ್ ಸ್ವಲ್ಪ ಹೊತ್ತಿನಲ್ಲೇ ನಿನ್ ಗಂಡ ಈ ಭೂಮಿ ಮೇಲೆ ಇರಲ್ಲ. ಇಟ್ನಿಟ್ಕೊಂಡು ಏನ್ ಪ್ರಯೋಜನ? ಅಯ್ಯೋ, ಹೊಡಿಬೇಡಿ ಅವ್ರನ್ನ, ಅವ್ರನ್ನೇನು ಮಾಡ್ಬೇಡಿ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಹೊಡೆದಾಕ್ಬಿಡಿ ಅವ್ರನ್ನ, ಕಾಪಾಡಿ. ಅಯ್ಯೋ, ಯಾರಲ್ಲೇ ನನ್ನನ್ನ ಕಾಪಾಡಿ. ಅಯ್ಯೋ, ನನ್ನನ್ನ ಕಾಪಾಡಿ. ನನ್ನನ್ನ ಕಾಪಾಡಿ. ಅಯ್ಯೋ, ಕಾಪಾಡಿ. ಯಾರಾದ್ರೂ ಕಾಪಾಡಿ ನಮ್ಮನ್ನ. ಅಯ್ಯೋ, ಹೊಡಿಬೇಡ.
ಓನಪ್ಪ ಊಟ ಮಾಡ ಬಂದ್ಬಿಟ್ಟಿದ್ಯಾ? ನನ್ ಊಟನೇ ಕೊಟ್ಟಿಲ್ಲ. ಕೊಡಿಸ್ತೀನಿ ಬಾ. ನಂಗ ಇವ್ರು ಬಾಗಿಲು ನೋಡ್ಕೊಂಡು ಆಚೆ ಬರೋರಿಗೆ ಏನಾರ ಮಾಡ್ತಾ ಇದ್ರಿ? ನೋಡ್ತಾ ಇದ್ವಿ ಸರ್. ಏನನ್ನ ಅದೇ ಟಿವಿನ. ಅದು ನಾನು ಕಟ್ಕೊಂಡು ನಾನು ಪೊಲೀಸ್ ಸ್ಟೇಷನ್ ನಡೆಸ್ಬೇಕಲ್ಲ. ಅದು ನಿಮ್ಮನೆ ಬರವಾ ಸರ್? ಸಾರಿ ಸರ್. ನೋಡ, ಇನ್ನೊಂದ್ಸಲ ನಿನ್ ಬಾಗಿಲು ನೋಡ್ಕೊಂಡು ಆಚೆ ಗೀಚೆ ಬಂದ್ರೆ ನಿನ್ ಮೂಳೆ ಮುರಿದಾಕ್ಬಿಡ್ತೀನಿ ನೋಡು. ದಯವಿಟ್ಟು ಇವ್ರನ್ನ ಬೈಬೇಡಿ ಸರ್. ಇವತ್ತು ಇವ್ರ ಸಮಯಕ್ಕೆ ಸರಿಯಾಗಿ ಬಂದು ಆ ಗೂಂಡಗಳನ್ನ ಹೊಡೆದು ಓಡಿಸ್ತಾ ಇದ್ದಿದ್ರೆ ನಮ್ ಪ್ರಾಣನೇ ಉಳಿತಿರ್ಲಿಲ್ಲ. ಇಂಥ ಒಬ್ಬ ದೊಡ್ಡ ಕೊಲೆಗಾರ ಇಷ್ಟು ಒಳ್ಳೆ ಕೆಲಸ ಮಾಡಕ್ ಸಾಧ್ಯನಾ? ಕರ್ಕೊಂಡೋಗಿ. ಸರಿ ಸರ್. ಸರ್, ಯಾವ್ದಕ್ಕೂ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಮಾಡಿ. ಸರಿ ಸರ್. ಮನೆ ಸುಮ್ನಿರೋ. ಉರಿದೆ ಏನೇನ್ ಮಾಡುತ್ತೆ? ನಿನ್ನೆ ರಾತ್ರಿ ಯಾಕೆ ತಪ್ಪಿಸ್ಕೊಂಡು ಹೋದೆ? ಯಾಕೆ ಜಗಳ ಆಡ್ಕೊಂಡ್ ಬಂದೆ? ಸುಳ್ಳು. ನಾನು ಹೊರಗೋಗಿಲ್ಲ, ನಾನ್ ಜಗಳಾಡಿಲ್ಲ. ಮೀಸೆ ಮೂಸೆ ನಾನ್ ಹೊರಗೋಗಿದ್ನ. ಹೌದು. ಇಲ್ಲ ಇಲ್ಲ ನೀನಲ್ಲ, ನಾವು ಹೋಗಿದ್ದು. ಮಲ್ಕೋ ಮಲ್ಕೋಪ್ಪ. ಕಾನ್ಸ್ಟೇಬಲ್ ಬನ್ನಿ ಈ ಕಡೆ. ನಿನ್ನೆ ರಾತ್ರಿ ನೀವಿಬ್ರು ಕಾವಲಿದ್ದು ಅವ್ನು ತಪ್ಸ್ಕೊಳಕ್ ಯಾಕೆ ಬಿಟ್ರಿ? ನಿನ್ನೆ ಅವನು ಹುಷಾರಾಗೇ ಇದ್ದ, ಚೆನ್ನಾಗಿ ನಿದ್ದೆನೂ ಮಾಡ್ತಿದ್ದ ಡಾಕ್ಟ್ರೆ. ಅದೇನೋ ಒಂದ್ ಹೊತ್ನಲ್ಲಿ ಆ ಕಾಪಾಡಿ ಕಾಪಾಡಿ ಅಂತ ಕೂಗ್ ಕೇಳಿಸ್ತು. ಒಳ್ಳೆ ಹುಲಿ ತರ, ಹೆಬ್ಬುಲಿ ತರ ಗುರು ಗುಟ್ಕೊಂಡು ಕಬ್ಬಿಣ ಸಲಾಕಿ ಕಿತ್ಕೊಂಡು ಹೊರಟೋದ. ಆ ಕಾಪಾಡಿ ಕಾಪಾಡಿ ಅನ್ನೋ ಪದ ಕೇಳಿದ ತಕ್ಷಣ ಅವ್ನ್ ಯಾಕಂಗ ಆಡ್ತಾನೆ ಡಾಕ್ಟ್ರೆ? ಮೊದಲು ಅಳದ ನಿಲ್ಸು. ಈ ಚಿಕ್ಕ ವಯಸ್ಸಲ್ಲಿ ಯಾಕೋ ಆತ್ಮಹತ್ಯೆ ಮಾಡ್ಕೊಳಕ್ ಹೋದೆ? ಹೇಳೋರು ಕೇಳೋರು ಯಾರಿಲ್ವ ನಿನ್ಗೆ? ಎಲ್ರೂ ಇದ್ದಾರೆ, ತಾಯಿ ಒಬ್ಬರನ್ ಬಿಟ್ಟು. ಅಪ್ಪ ಅಣ್ಣ ಬದುಕಿರೋದಿಂದಲೇ ನನಗೆ ಸಹಾಯ ಕೊಟ್ಟಿದ್ದು. ಏನೋ ಮಾತಾಡ್ತಾ ಇದೀಯಾ? ಅಪ್ಪ ಮಹಾ ಕುಡ್ಕ, ಕುಡಿಯ ಕಣ ಕಳ್ತನಿಂದಲೇ ಬರ್ತಿತ್ತು. ಅಣ್ಣ ಕೂಡ ಅಪ್ಪನ ದಾರಿನೇ ಹಿಡ್ದ. ನಮ್ ತಾಯಿ ಇವರಿಬ್ಬರ ಮಧ್ಯೆ ಜೀವನ ಸಾಗಿಸ್ಲಾರ್ದೆ ಕಣ್ಮುಚ್ಚಿ ನನ್ ತಪ್ಲಿ ಮಾಡ್ಬಿಟ್ಲು. ನಾನು ಓದ್ಬೇಕು, ಒಳ್ಳೆ ಹೆಸರು ತಗೊಬೇಕು, ಅಪ್ಪ ಅಣ್ಣನ ತರ ಆಗ್ಬಾರ್ದು ಅಂತ ಬೆಳಿಗ್ಗೆ ಪೇಪರ್ ಮಾರ್ದೆ, ಸ್ಕೂಲ್ಗೆ ಹೋದೆ. ಆದ್ರೂ ಸ್ಕೂಲಲ್ಲಿ ಎಲ್ರು ನನ್ನ ಕಳ್ಳನ್ ಮಗ ಅಂತಲೇ ಕರಿತಾ ಇದ್ರು. ಅವಮಾನಕ್ಕಿಂತ ಸಾಯದೆ ಮೇಲು ಅಂತ ಈ ಬಾವಿಗೆ ಬಿದ್ದೆ ಸರ್. ನಾ ಮಾಡಿದ ತಪ್ಪ ಸರ್, ನಾ ಮಾಡಿದ ತಪ್ಪ. ಮರಿ, ನಿಂತರ ನಾನು ಚಿಕ್ಕಂದಲ್ಲಿ ಇದೇ ಕಷ್ಟನ ಅನುಭವಿಸ್ದೆ. ಅಜಯ್, ಯಾಕೆ ಮರಿ ಯಾಕೆ ಕಳ್ತಾ ಇದೀಯಪ್ಪ? ಅಮ್ಮ, ನಾನೇನ್ ತಪ್ಪು ಮಾಡ್ದೆ ಅಂತ ನನ್ನೆಲ್ಲ ಬೈತಾರೆ. ಅಪ್ಪ ಅಣ್ಣ ಮಾಡಿದ ಕೆಟ್ಟ ಕೆಲ್ಸಕ್ಕೆ ನಾನ್ ಶಿಕ್ಷೆ ಅನ್ಭವಿಸ್ಬೇಕಾ? ನಾವ್ ಈ ಊರಲ್ಲಿ ಇರೋದ್ ಬೇಡ, ಎಲ್ಲಾದ್ರೂ ದೂರ ಹೊಟ್ಟೋಗ್ಬೇಡ. ಆದ್ರೆ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿಲ್ಲ. ಏನೇ ಕಷ್ಟ ಬಂದ್ರು ಅದನ್ನ ಧೈರ್ಯವಾಗಿ ಎದುರಿಸ್ಬೇಕಪ್ಪ. ನೋಡೋ, ನೀನ್ ಚೆನ್ನಾಗಿ ಓದ್ಬೇಕಷ್ಟೇ ತಾನೇ ಆಸೆ. ಒಂದ್ ಒಳ್ಳೆ ಸ್ಕೂಲ್ನಲ್ಲಿ ಸೇರಿಸಿ ನಾನೇ ನಿನ್ಗೆ ಓದಿಸ್ತೀನಿ, ಸರಿನಾ? ಡಾಕ್ಟರು, ಇಂಜಿನಿಯರ್ ಆಗು, ಚೆನ್ನಾಗಿ ಓದು. ಆದ್ರೆ ನಿಮ್ಮ ಅಪ್ಪ ಅಣ್ಣಂತರ ಯಾವತ್ತೂ ಕಳತನ ಮಾಡಬೇಡ. ಏನೋ ಇದು ವಿಜೇಂದ್ರ ಅಂತ ಹಾಕ್ಸೋದ್ಬಿಟ್ಟು ವಿಜಯ್ ಅಂತ ಹಾಕ್ಸಿದ್ಯಾ? ಚುನಾವಣೆಯಲ್ಲಿ ಅಪ್ಪನಿಗೆ ವಿಜಯ, ಅದಕ್ಕೆ ನಾನು ವಿಜಯ್ ಅಂತ ಹಾಕಿಸ್ಕೊಂಡೆ. ಇನ್ಮೇಲೆ ನನ್ನ ಹೆಸರು ವಿಜಯ್. ವಿಜೇಂದ್ರ, 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 ಸಮಾಜದ ಕಣ್ಣಲ್ಲಿ ನಮ್ಮಲ್ಲಿ ಕೀಳ ಮಾಡಿದವ್ರು ಇವರೇ. ಅದನ್ನ ಮರ್ತು ಬಿಟ್ಯಾ? ಇವ್ರ ಫೋಟೋ ಯಾಕಮ್ಮ ಇನ್ನೂ ಮನೇಲಿ ಇಟ್ಕೊಂಡಿದ್ಯಾ? ಇವರಿಂದ ನಮ್ಗಾದ ಹಿಂಸೆ, ನೋವು ಎಲ್ಲ ಮರ್ತು ಬಿಟ್ಯಾ? ಇಲ್ಲ,
ಹಳೆ ನೆನಪು ಯಾವತ್ತೂ ನಮ್ಮನ್ನು ಕಾಡಬಾರ್ದು. ಅದನ್ನ ಜ್ಞಾಪಿಸೋ ಯಾವ ವಸ್ತು ನಮ್ಮ ಮನೇಲಿ ಇರ್ಕೊಡ್ದು. ಏನನ್ನ ಮಾಡ್ತಾ ಇದ್ಯಾ? ಬಿಡು ಅದನ್ನ. ಯಾಕೋ ಇನ್ನು ದ್ವೇಷ ಸಾಧಿಸ್ತಾ ಇದೀಯಾ? ಇವನು ನಿನ್ ರಕ್ತ ಹಂಚಿಕೊಂಡು ಹುಟ್ಟಿರೋ ಅಣ್ಣ ಕಣೋ. ಅಮ್ಮ, ಒಬ್ಬ ಕುಂಟಾನೋ ಕುರುಡನೋ ನನ್ನ ಅಣ್ಣ ಆಗಿದ್ರೆ ಅವನ್ನ ಹೆಮ್ಮೆಯಿಂದ ನಾನು ಒಡೆ ಹೊಡ್ದವನು ಅಂತ ಹೇಳ್ತಾ ಇದ್ದೆ. ಇದೇ ಕೈಯಿಂದ ಮಗು ಸಾಕ್ತಾ ಇದ್ದೆ. ಆದ್ರೆ ಒಬ್ಬ ಕೊಲೆಗಾರನ ನನ್ನ ಅಣ್ಣ ಅಂತ ಹೇಗಮ್ಮ ಹೇಳಿ? ನಾಳೆ ನಡು ರಸ್ತೆಯಲ್ಲಿ ಅವನ್ನ ಸಿಕ್ಕಿದ್ರೆ 10 ಜನಗಳ ಮುಂದೆ ಅವನ ನನ್ನ ಅಣ್ಣ ಅಂತ ಹೇಗಮ್ಮ ಹೇಳಿ? ಆಗ ಅವಮಾನ ಹೇಗಮ್ಮ ಸಹಿಸ್ಲಿ? ನಿಜ ಹೇಳ್ತಾ ಇದ್ದೀನಮ್ಮ. ಹಾಗಾಗೋ ಪ್ರಮೇಯ ಬಂದ್ರೆ ನನ್ಗೆ ಉಳಿದಿರೋದು ಒಂದೇ ದಾರಿ, ನೇಣು ಹಾಕೊಂಡು ಸಾಯೋದು. ಭಗವಂತ, ಇನ್ನೂ ಎಷ್ಟು ದಿವಸ ಅಂತ ನನ್ನ ಪರೀಕ್ಷೆ ಮಾಡ್ತೀಯಪ್ಪ? ನನ್ನ ವಿಜೇಂದ್ರ ಎಲ್ಲೇ ಇರ್ಲಿ ಅವನ್ನ ಸುಖವಾಗಿರ್ಸಪ್ಪ. ಪ್ರಪಂಚದಲ್ಲಿ ಯಾವ ತಾಯಿನೂ ಕೇಳಿದಿರೋ ಅಂತ ಒಂದು ವರ ಕೇಳ್ತೀನಿ, ನಡೆಸ್ಕೊಡು ತಂದೆ. ಜೀವಿತದಲ್ಲಿ ನನ್ನ ಮಕ್ಕಳಿಬ್ರು ಒಬ್ಬರನ್ನೊಬ್ರು ಸಂಧಿಸಿರುವ ಹಾಗೆ ಮಾಡಪ್ಪ, ಹಾಗೆ ಮಾಡು. ವಿಜೇಂದ್ರ, ವಿಜೇಂದ್ರ. ಅಜಯ್, ಅಜಯ್, ಅಲ್ಲೋಡು, ಅಲ್ಲೋಡು. ಬಾಪ, ಬಾ ಬಾ ಬಾ. ಅಜಯ್, ಅಜಯ್, ಇವನು ಒಬ್ಬ ದೊಡ್ಡ ಕೊಲೆಗಾರ. ಅಲ್ಲ ಅಲ್ಲ, ಇವನು. ಈ ರೀತಿ ಆಗೋ ಪ್ರಮೇಯ ಬಂದ್ರೆ ನನ್ಗುಳಿದಿರೋದು ಒಂದೇ ದಾರಿ, ನೇಣ ಹಾಕೊಂಡು ಸಾಯೋದು. ಯಾಕಮ್ಮ ಸುಮ್ಮನೆ ಆಗ್ಬಿಟ್ಟೆ? ಇವನು ಕೊಲೆಗಾರ ಅಲ್ಲ, ಇವನು ನೋಡಿದ್ರೆ ಹಾಗೆ ಕಾಣಿಸಲ್ಲ ಕಣೋ. ಅಮ್ಮ, ಕಳ್ಳರು ಕೊಲೆಗಾರರು ಎದೆ ಮೇಲೆ ಬರ್ಕೊಂಡಿರ್ತಾರ, ಅವ್ರು ಎಂಥವ್ರು ಅಂತ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಮ್ಮ. ಕಾಳಿಂಗ ಅನ್ನೋ ಹೆಸರಲ್ಲಿ ಇವ್ನು ಮಾಡಿರೋ ಕುಕೃತ್ಯಗಳು ಕೇಳೋ ಧೈರ್ಯ ಇದೆ ನಿನ್ಗೆ? ಕೇಳು, ಎಷ್ಟೋ ಅಸಹಾಯಕ ಜನಗಳನ್ನ ಇವನು ಕೊಂದಿದ್ದಾನೆ, 10 ಹೆಂಗಸರು ಕುಂಕುಮ ಮಾಡಿಸಿದ್ದಾನೆ, 100 ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದ್ದಾನೆ. ಅವರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಅಮ್ಮ, ಏನಾಯ್ತಮ್ಮ? ಯಾಕೋ ತಲೆ ಸುತ್ತಾಗಾಯ್ತು. ವಿಜಯ್, ನಾನಲ್ಲೆಲ್ಲ ಹುಡುಕ್ತಾ ಇದ್ದೇನೆ, ನೀನ್ ಇಲ್ಲಿದ್ಯಾ? ಡಾಕ್ಟರ್ ಪ್ರಿಯಾ, ಇವನು ಒಬ್ಬ ಡೇಂಜರಸ್ ಕ್ರಿಮಿನಲ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಕಾನ್ಸ್ಟೇಬಲ್ಸ್ ಇಂದ ಯಾಕೆ ಬಂದ್ರಿ? ಜೊತೆಲೇ ಇದ್ರಲ್ಲ. ಎಲ್ಲೋಗಿದ್ರಿ ಇಷ್ಟೊತ್ತು? ಅದು ಹೇಳಿದ್ರು ಸರ್, ಎಲ್ಲಿ ಹೇಳಿರು ಈಗ ಇವನಿಗೆ ಪ್ರಮೋಷನ್ ಸಿಗ್ಲಿ ಅಂತ. ಅಲ್ಲ, ನನಗೆ ಅಲ್ಲ, ನಿಮಗೆ ಪ್ರಮೋಷನ್ ಸಿಗ್ಲಿ ಅಂತ ಆಂಜನೇಯ ಸ್ವಾಮಿ ಹತ್ರ ಎಳ್ನೀರು ಅಭಿಷೇಕ ಮಾಡ್ಸಕ್ ಹೋಗಿದ್ದ ಸರ್. ಅದೇ ನಿಮ್ಗೆ 4-6 ಮಕ್ಕಳು, ಒಂದ್ ಮದ್ವೆ ಒಟ್ಟಿಗೆ ದೇವ್ರ ಕೇಳ್ಕೊಳ್ತಾ ನಿಮ್ಮನ್ನ ಕಟ್ಕೊಂಡು ಪೊಲೀಸ್ ಸ್ಟೇಷನ್ ನಡೆಸ್ಬೇಕಲ್ಲ ನಾನು. ತುಂಬಾ ಕಷ್ಟ ಸರ್. ಹೌದು ಸರ್. ಕರ್ಕೊಂಡು ಹೋಗ್ರಿ ಇವನ್ನ. ನಡಿಯಮ್ಮ, ಪಾಪ, ನಡಿಯಪ್ಪ. ಪಾಪ. ಪ್ರಿಯಾ, ಇನ್ನೊಮ್ಮೆ ಈ ಕಾಳಂಗನ ಒಬ್ಬನ್ನೇ ಕರ್ಕೊಂಡ್ ಬರ್ಬೇಡಿ. ಓಕೆ. ಏನ್ ನೋಡ್ತಾ ಇದೀಯ? ಅವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಪ್ಪ? ಅವನಿಗ ಆಸ್ಪತ್ರೆಗೆ. ಯಾಕೆ? ಅವನಿಗೇನಾಗಿದೆ? ಅವನ್ ಮಾಡಿರೋ ಕರ್ಮಕ್ಕೆ ಅವನ್ ಬುದ್ಧಿ ಭ್ರಮಣೆ ಆಗಿದೆ. ಹೋಗೋಣ ಬಾ. ವಿಜೇಂದ್ರ, ವಿಜೇಂದ್ರ, ನಿನಗೇನಾಗಿದ್ಯಪ್ಪ? ಯಾಕೋ ಹಾಗೆ ನೋಡ್ತಾ ಇದ್ಯಾ? ನಾನ್ ಕಣೋ, ನಿಮ್ಮಮ್ಮ. ಮಾತಾಡು ವಿಜೇಂದ್ರ, ಒಂದು ಸಾರಿ ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರಿಯೋ, ಅಮ್ಮ ಅಂತ ಕರಿಯಪ್ಪ. ಅಮ್ಮ, ನೀವಿಲ್ಲಿ? ಇವ್ನು ನಿಮ್ಗೇನಾಗ್ಬೇಕು? ನನ್ ದೊಡ್ಡ ಮಗ. ಮಗ? ಹಾಗಾದ್ರೆ ಇನ್ಸ್ಪೆಕ್ಟರ್ ಅಜಯ್ ಇವನ್ ತಮ್ಮ. ಡಾಕ್ಟ್ರೆ, ನನ್ ಮಗನಿಗೆ ಏನಾಗಿದೆ? ಮಿದುಳಿಗೆ ಏಟ್ ಬಿದ್ದು ಜ್ಞಾಪಕ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಡಾಕ್ಟ್ರೆ, ನಿಮ್ ಕಾಲಿಗೆ ಹೇಗಾದ್ರೂ ಮಾಡಿ ನನ್ನ ಮಗನಿಗೆ ವಾಸಿ ಮಾಡಿ.
ಆದ್ರೆ ಯಾವ ಕಾರಣಕ್ಕೂ ನನ್ನ ಚಿಕ್ಕ ಮಗ ಅಜಯನಿಗೆ ಇವನೇ ತನ್ನ ಅಣ್ಣ ಅಂತ ತಿಳಿಬಾರ್ದು. ಏನು ಇನ್ಸ್ಪೆಕ್ಟರ್ ಅಜಯ್ ವಿಜಯ್ ತಮ್ಮನ? ಹೌದು. ಈ ವಿಷಯ ಅಜಯ್ ಗೊತ್ತಾದ್ರೆ ನನ್ ಪ್ರಾಣಕ್ಕೆ ಕುತ್ತು. ಅದೇ ಇರ್ಲಿ, ಇವತ್ತಲ್ಲ ನಾಳೆ ವಿಜಯ್ಗೆ ವಾಸಿ ಹಾಗೆ ಆಗತ್ತೆ. ನೀವು ಅವನ್ನ ಕಾಳಿಂಗನ್ ಮಾಡಿರೋ ವಿಷಯ ಗೊತ್ತ ಹಾಗೆ ಆಗತ್ತೆ. ಅವರಿಬ್ರಿಂದಲೇ ನಿಮ್ ಜೀವ ಹೋಗೋದೆ ನಿಮ್ ಹಣೆಲ್ ಬರ್ದಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಸರಿ ರೇ. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ ಹತ್ರ ದುಡಿತಿದ್ದೀನಲ್ಲ, ನಿಮ್ ಅನ್ನದ ಋಣ ಇದೆಯಲ್ಲ ಅಂತ ನಾಳೆ ಆಗೋದನ್ನ ಇವತ್ತೇ ಎಚ್ಚರಿಕೆ ಕೊಟ್ಟೆ ಅಷ್ಟೇ. ನಾನ್ ಯಾವತ್ತೂ ಎಚ್ಚರ ತಪ್ಪಲ್ಲ ಮುಕುಂದ. ನರೇಶ್, ಎಸ್ ಸರ್. ನೀನ್ ಮೊದಲು ಅಜಯ್ನ ವಿಚಾರಿಸ್ಕೊ. ವಿಜಯ್ ಹೇಗೂ ಹುಚ್ಚ, ಅವನ್ನ ಆಮೇಲೆ ನಾನ್ ವಿಚಾರಿಸ್ಕೊಳ್ತೀನಿ. ಅಮ್ಮ ಅಮ್ಮ, ಸಾಹೇಬರ್ಗೂ ಊಟ. ಅಮ್ಮ, ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ತಾನೆ? ಯಾಕಂದ್ರೆ ಸಾಹೇಬರ್ ತಿಂದು ಮಿಕ್ರೆ ನಾನು ಒಂದ್ ಸ್ವಲ್ಪ ತಿನ್ನೋಣ ಅಂತ. ಜಾಸ್ತಿನೇ ಹಾಕಿದ್ದೀನಿ ಅಮ್ಮ. ಸರಿ. ಇನ್ಸ್ಪೆಕ್ಟರ್ ಅಜಯ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ದಯವಿಟ್ಟು ಊಟ ಮಾಡಿಬಿಡಿ. ಅದರಲ್ಲಿ ವಿಷ ಬೆರೆಸಿದೆ. ನಿಮ್ಗೆ ಗೊತ್ತ? ಯಾರು ನೀವು? ಆಪತ್ ಬಾಂಧವ. ಹಲೋ ಹಲೋ. ಓ ಮೈ ಗಾಡ್. ಅಮ್ಮ ಅಮ್ಮ ಅಮ್ಮ. ಏನು? ನೀನು ಊಟ ಮಾಡ್ದೆ ಅಮ್ಮ? ಇಲ್ಲ ಕಣೋ, ಯಾಕೆ? ಏನಿಲ್ಲ, ಯಾರೋ ನಮ್ಮನ್ನು ಕೊಲ್ಬೇಕು ಅಂತ ಊಟದಲ್ಲಿ ವಿಷ ಬೆರೆಸಿದಾರೆ, ಅದಕ್ಕೆ. ಅಯ್ಯೋ ರಾಮ, ಏನಾಯ್ತು? ಏನಾಯ್ತು? ಎಂತ ಕೆಲಸ ಮಾಡ್ಬಿಟ್ಟೆ. ಏನ್ ಮಾಡ್ದೆ? ಏನ್ ಮಾಡ್ದೆ? ಅವನಿಗೂ ಅದೇ ಊಟ ಕೊಟ್ಬಿಟ್ಟೆ. ಯಾರಿಗೆ? ಯಾರಿಗಮ್ಮ? ಅದೇ ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿ ಏನು? ನನ್ನ ಕಾಪಾಡಿದ್ನಲ್ಲ, ಅವನಿಗೂ ಅದೇ ಊಟ ಅಯ್ಯಯ್ಯೋ. ಕೊಟ್ಬಿಟ್ಟೆ. ಇನ್ಸ್ಪೆಕ್ಟರ್ ತಾಯಿ ಊಟ ಕಳಿಸಿದರೆ ತಿನ್ನು. ಅಜಯ್, ನಿಲ್ಸು. ಬಿಡು ಬಿಡು ಬಿಡು. ಅಯ್ಯೋ, ಏನೋ ಇದೆಲ್ಲ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀನ್ ಕಳಿಸ್ದಲ್ಲ ಊಟ, ಅದನ್ನ ತಿನ್ನಕ್ ಹೋದ. ತಡ್ದೆ ಅದಕ್ಕೆ ಮೈ ಮೇಲೆ ಬಿದ್ದ. ಹೌದಪ್ಪ, ನಿನ್ನ ಕಳಿಸಿದ ಊಟದಲ್ಲಿ ಯಾರೋ ವಿಷ ಬೆರೆಸಿದ್ರು. ನೀನು ಅದನ್ನು ತಿನ್ಬಾರ್ದು ಅಂತ ಅವನು ಹಾಗೆ ಮಾಡ್ದ. ಹುಚ್ಚಿನ ಹತ್ರ ನಿನ್ಗೇನಮ್ಮ ಮಾತು? ಇಂಥ ಜಾಗಕ್ಕೆ ನೀನ್ ಬರೋದು ನನಗೆ ಇಷ್ಟ ಇಲ್ಲ. ನಡಿ ಹೋಗೋಣ. ಬಿಡೋ. ಅಜಯ್, ನಿನ್ನ ದೃಷ್ಟಿಲಿ ಅವನು ಕೊಲೆಗಾರನಾಗಿರ್ಬೋದು, ಆದ್ರೆ ಅವತ್ ನನ್ನ ದೇವಸ್ಥಾನದಲ್ಲಿ ಕಾಪಾಡಿದ್ನಲ್ಲ, ಅದನ್ನ ಮರ್ತಿದ್ದೆ. ವಿಜಯ್, ಏನಿದೆಲ್ಲ? ಏನ್ ನಡೀತಾ ಇದೆ? ನಮ್ ತಾಯಿ ನಾಯಿ ಕೊಲೆಗಾರ ನೋಡಕ್ ಯಾಕೆ ಇವನಿಗೂ ನಮ್ ತಾಯಿಗೆ ಏನ್ ಸಂಬಂಧ? ಸಂಬಂಧ ಇದೆ. ಅವತ್ತು ದೇವಸ್ಥಾನದಲ್ಲಿ ನಿಮ್ ತಾಯಿಯವ್ರನ್ನ ನೋಡಿದ್ಮೇಲೆ ವಿಜಯ್ ಮಗು ಥರ ಆಡ್ದ. ನಿಮ್ ತಾಯಿಯವ್ರನ್ನ ಮುಂದಿಟ್ಕೊಂಡು ಅವನ್ನ ಕಂಟ್ರೋಲ್ ಮಾಡಿ ಯಾಕೆ ಗುಣಪಡಿಸಬಾರ್ದು ಅನ್ನೋ ಯೋಚನೆ ಬಂತು. ಸೊ ಐ ಡಿಡ್ ಎಕ್ಸ್ಪೆರಿಮೆಂಟ್. ನಿಮಗೂ ಅವನು ಗುಣ ಆಗುತ್ತಾನೆ ಬೇಕು. ಹೌದು ಅಮ್ಮ, ನಿಮಗ್ ಬಿಡುವಾದಾಗ್ಲೆಲ್ಲ ಇಲ್ಲಿಗೆ ಬನ್ನಿ. ಆಗ್ಲಮ್ಮ. ಬಾಮ. ಪಿಂಕು, ಏನಾಯ್ತಮ್ಮ? ಪಿಂಕು, ಎಲ್ಲಿಂದ ಮಾತಾಡ್ತಿದೀಯಾ? ಎಲ್ಲಿದ್ಯಾ ನೀನು? ಪಿಂಕು ಪಿಂಕು. ಮರಿಯಪ್ಪ, ನೀನಾ? ಬರೀ ಮರಿಯಪ್ಪ ಅಲ್ಲ, ಮೀಸೆ ಮರಿಯಪ್ಪ. ಏನು ಡಾಕ್ಟ್ರಮ್ನವರು
ಮಗುನ ಹುಡುಕೊಂಡು ಹೊರಟಿದ್ರ? ನಿನಗೆ ಹೇಗೆ ಗೊತ್ತಾಯ್ತು? ಪಿಂಕು ಪಿಂಕು ಮರಿಯಪ್ಪ, ನನ್ನ ಮಗು ನಿನ್ಗೇನ್ ಮಾಡಿತ್ತು? ಅದನ್ನ ಯಾಕೆ ಹಿಂಸಿಸ್ತಿದ್ದಿ? ನೋಡು, ನಿನಗೆ ಎಷ್ಟು ಹಣ ಬೇಕಾದ್ರೂ ನನ್ನನ್ನು ಕೇಳು, ನಾನು ಕೊಡ್ತೀನಿ. ನನ್ನ ಮಗುನ ಮಾತ್ರ ಬಿಟ್ಟು ಬಿಡು. ಬಿಡ್ತೀನಿ, ಆದ್ರೆ ಒಂದ್ ಷರತ್ತಿನ ಮೇಲೆ. ಏನದು? ನಿಮ್ಮ ಆಸ್ಪತ್ರೆಯಲ್ಲಿ ವಿಜಯನ ಹುಚ್ಚ ಇದಂತಾನೆ ಇದಾನೆ. ಅವನಿಗೂ ಪಿಂಕುಗೂ ಏನ್ ಸಂಬಂಧ? ಸಂಬಂಧ ಇದೆ. ನೀನ್ ಅವನ ಯಾವುದೇ ರೀತಿಲಿ ಗುಣಪಡಿಸಬಾರ್ದು. ನಾನ್ ಡಾಕ್ಟರ್ ಆಗಿ ಮಾಡೋ ಕರ್ತವ್ಯನ ಮಾಡ್ಲೇಬೇಕು. ಸರಿ, ನಿನ್ನಿಷ್ಟ. ಕೊನೆ ಸಲ ನಿನ್ನ ಮಗು ಜೀವಂತವಾಗಿರುವಾಗಲೇ ಒಂದ್ಸಾರಿ ಕಣ್ತುಂಬ ನೋಡ್ಬಿಡು ಡಾಕ್ಟ್ರಮ್ಮ. ಬೇಡ, ನನ್ ಮಗುನ ಏನು ಮಾಡ್ಬೇಡ. ನೀನ್ ಹೇಳ್ದಾಗೆ ಕೇಳ್ತೀನಿ. ವಿಜಯ್ ಕೊನೆವರೆಗೂ ಹುಚ್ಚನಾಗೆ ಇರ್ತಾನೆ. ಬಾ ದಾರಿಗೆ. ಒಂದ್ ಮಾತು ನೆನಪಿನಲ್ಲಿಟ್ಕೋ, ನಾನು ನೀನು ಭೇಟಿಯಾದ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಬಾರ್ದು. ಹಾಗೆ ಆ ವಿಜಯ್ ಹುಚ್ಚು ವಾಸಿ ಆಗ್ಬಾರ್ದು. ನನ್ನ ಮಾತು ಮೀರಿದ್ರೆ ಆ ಕ್ಷಣನೇ ನಿನ್ನ ಮಗು ನಿನಗೆ ದಕ್ಕೋಲ್ಲ. ಈ ಮೀಸೆ ಮರಿಯಪ್ಪನ್ ಕೆಣಕಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ ಡಾಕ್ಟ್ರಮ್ಮ. ಗಜೇಂದ್ರ, ಪಿಂಕು ಪಿಂಕು ಡಾಕ್ಟ್ರಮ್ಮ, ವಿಜಯ್ ಹುಚ್ಚು ವಾಸಿ ಆಗಬಾರ್ದು. ವಾಸಿ ಆದ್ರೆ ನಿನ್ ಕಣ್ಮುಂದೆನೆ ನಿನ್ನ ಮಗುನ ಕೊಂದು ಬಿಡ್ತೀನಿ. ಡಾಕ್ಟರ್ ಆಗಿ ನಾನು ಮಾಡೋ ಕರ್ತವ್ಯನ ಮಾಡೇ ಮಾಡ್ತೀನಿ. ವಿಜಯ್ನ ಗುಣ ಪಡಿಸ್ತೀನಿ. ಐ ಆಮ್ ಗೋಯಿಂಗ್ ಟು ಕ್ಯೂರ್ ಹಿಮ್. ಮರಿಯಪ್ಪನಿಗೆ ಏನ್ ಸಂಬಂಧ? ಯಾರು ನೀನು? ಹೌದು, ಅವ್ರು ಮರಿಯಪ್ಪನೇ. ಹಾಗಾದ್ರೆ ನೀನ್ ಯಾರು? ಟೆಲ್ ಮೀ, ನೀನ್ ಯಾರು? ಕಮ್ ಆನ್. ವಿಜಯ್. ಹೌದು, ವಿಜಯ್ನೇ. ನಿನ್ ಯಾರು ಇಲ್ವಾ? ಇದ್ರು. ಯಾರು? ಹೆಸರು? ಕಮಲಮ್ಮ. ಅಪ್ಪ. Come on, try to remember. ರಾಮಣ್ಣ. ನಿನ್ ತಮ್ಮ? ತಮ್ಮ. Try to remember. ನಿನ್ ತಮ್ಮ? ನನ್ ತಮ್ಮ ಅಜಯ್. ಅಜಯ್. ಅಜಯ್, ಎಲ್ಲ ಸರಿಯಾಗಿ ಹೇಳ್ತಾ ಇದ್ಯಾ? ನಿನಗೆಲ್ಲ ಜ್ಞಾಪಕ ಬರ್ತಾ ಇದೆ. ಹೇಳು, ನಿನಗೂ ಅಮರಿಯಪ್ಪಂಗೆ ಏನ್ ಸಂಬಂಧ? ಹೇಳು. ವರ್ಷಕ್ಕೊಂದ್ಸಾರಿ ಈ ಊರು ಈ ಜನ ನಿಮಗೆ ಜ್ಞಾಪಕ ಬರ್ತದ? ನಾವು ಸತ್ತಿದೀವ ಬದುಕಿದೀವ ಅಂತ ವರ್ಷಕ್ಕೆ ಒಂದ್ಸಾರಿ ಬಂದು ನೋಡ್ದೆ. ಈಗ ಚುನಾವಣೆ ಓಟ್ ಕೇಳಕ್ ಬರ್ತಿದ್ದೀರಾ? ಈ ಊರಿನಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗಿದೆ, ಬರಗಾಲ ಬಂದಿದೆ. ಏನೋ ನಮ್ಮೂರಿನ ಶಾಸಕರ ಸಹಾಯ ಮಾಡ್ತೀರಾ ಅಂತ ಪಟ್ಟಣದಲ್ಲಿರೋ ನಿಮ್ ಬಗ್ಲೆ ಬಂದ್ರೆ ಬಾಗಲಕಾಯ ಜವಾನ ನಾಯಿ ಓಡಿಸ್ದಂಗ್ ಓಡಿಸ್ಬಿಟ್ಟ. ಬರೀ ನಾಯಿನ ಹುಚ್ಚನಾಯಿ ಓಡಿಸ್ದಂಗ್ ಓಡಿಸ್ಬಿಟ್ಟ. ಮರಿಯಪ್ಪನವ್ರೆ, ಈ ಸಲ ನಾವ್ ಯಾರು ನಿಮ್ಗೆ ಓಟ್ ಹಾಕಕ್ಕಿಲ್ಲ. ಇನ್ಯಾರಿಗಮ್ಮ ಹಾಕ್ತೀರಾ? ಇನ್ಯಾರಿಗೆ? ನಮ್ ಮೆಸ್ಟರ್ ರಾಮಣ್ಣವ್ರಿಗೆ. ನನ್ನ ಕ್ಷೇತ್ರದಲ್ಲಿ ನನಗೆ ಎದುರಾಗಿ ನಿಲ್ಲಿಸ್ತೀರಾ? ಯಾಕೆ ನಿಲ್ಲಿಸಬಾರ್ದು? ರಾಮಣ್ಣವ್ರಿಗೆ. ರಾಮಣ್ಣವ್ರಿಗೆ. ಏನು ಅಂದ್ರೆ, ನೀವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದ್ ಮಾತು ಕೇಳಲ್ಲ. ಕೇಳು. 2 ಹೊತ್ತು ಊಟಕ್ಕೆ ಆ ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿಲ್ಲ.
ದೊಡ್ಡವರಾಗೋ ಆಸೆ ನಮ್ಗೆ ಯಾಕೆ? ಈ MLA ಗಿಮ್ಮೆಲ್ಲ ನಮ್ಮಂಥವ್ರಿಗಲ್ಲ ರೀ, ಅದು ಹಣವಂತರಿಗೆ, ದೊಡ್ಡವರಿಗೆ ಮಾತ್ರ. ನೋಡೆ, ನಾನಾಗಿ ಚುನಾವಣೆಗೆ ನಿಂತ್ಕೊಳ್ಳಿಲ್ಲ. ಜನರಿಗೆ ಏನೋ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅವ್ರ ಮನಸ್ಸನ್ನು ಹೇಗೆ ನೋಯಿಸ್ಲಿ ಹೇಳು? ಅಮ್ಮ ಅಮ್ಮ, ನನ್ ಕೈ ಮೇಲೆ ಏನ್ ಅಚ್ಚಿ ಹಾಕ್ಸ್ಕೊಂಡ್ ಬಂದಿದೀನಿ ನೋಡು. ನೋಡಪ್ಪ, ಏನೋ ಇದು ವಿಜೇಂದ್ರ ಅಂತ ಹಾಕ್ಸೋದ್ಬಿಟ್ಟು ವಿಜಯ್ ಅಂತ ಹಾಕ್ಸಿದ್ಯಾ? ಚುನಾವಣೆಯಲ್ಲಿ ಅಪ್ಪನಿಗೆ ವಿಜಯ, ಅದಕ್ಕೆ ನಾನು ವಿಜಯ್ ಅಂತ ಹಾಕಿಸ್ಕೊಂಡೆ. ಇನ್ಮೇಲೆ ನನ್ನ ಹೆಸರು ವಿಜಯ್. ಅಪ್ಪನ್ಗೆ ಜೈ, ಮರಿಯಪ್ಪನ್ಗೆ. ಮರಿಯಪ್ಪನವರು ನಿನ್ನನ್ನು ಕರ್ಕೊಂಡು ಬಾ ಅಂದ್ರು. ಏನ್ ಸಮಾಚಾರ? ಈ ಊರ್ ಜನರ ವಿಶ್ವಾಸ ಗಳಿಸಿರೋ ನಿನ್ನ ಅಭಿನಂದಿಸ್ಬೇಕು ಅಂತ. ನಡಿ ಹೋಗೋಣ. ಬಾ ಕಮಲ, ಈಗ ಬಂದೆ. ಅಮ್ಮ ಅಮ್ಮ, ನಾನು ಅಪ್ಪನ ಜೊತೆ ಹೋಗಿ ಬರ್ತೀನಿ. ಬೇಡ್ವೋ, ಈಗ ಬಂದ್ಬಿಡ್ತಾರೆ. ಆಗ್ಲಿ ಹೋಗಪ್ಪ. ಅಪ್ಪನ್ಗೆ ಜೈ. ಈ ಮೀಸೆ ಮರಿಯಪ್ಪನಿಗೆ ಎದುರಾಗಿ ನಿಂತು ಇದುವರೆಗೂ ಯಾರೂ ಗೆದ್ದಿಲ್ಲ. ನಿನಗೆ ಮರ್ಯಾದೆಯಾಗಿ ಹೇಳ್ತೀನಿ, ನಿನ್ನ ನಾಮಪತ್ರನ ವಾಪಸ್ ತಗೋ. ನೋಡಿ ಮರಿಯಪ್ಪನವರೇ, ನೀವು ಹಣದ ಬಲದಿಂದ ಗೆದ್ದು ಬರಬಹುದು. ನನ್ನ ಹತ್ರ ಹಣ ಇಲ್ಲ ನಿಜ, ಆದ್ರೆ ನನಗೆ ಜನಗಳ ಪ್ರೀತಿ ವಿಶ್ವಾಸ ಇದೆ. ನಾನು ಅವ್ರಿಗೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಓ ಹೌದಾ? ನೀನು ನಿನ್ನ ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂದ್ರೆ ಈ ಕ್ಷಣನೇ ನಿನ್ನ ಕಣ್ಮುಂದೆನೆ ನಿನ್ನ ಮಗನ ಕತ್ತು ಕತ್ತರಿಸ್ತೀನಿ. ಆಮೇಲೆ ನಿನ್ನ ಹೆಂಡತಿ, ಇನ್ನೊಬ್ಬ ಮಗ. ಹಾಗೆ ಮಾಡಬೇಡಿ ಮರಿಯಪ್ಪನವ್ರೆ, ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡಬೇಡಿ. ನೀವು ಹೇಳ್ದಾಕೆ ನನ್ನ ನಾಮಪತ್ರನ ವಾಪಸ್ ತಗೊಂಡ್ಬಿಡ್ತೀನಿ. ಆಗ ಬಾ ದಾರಿಗೆ, ನೀನು ಹೊರಡು. ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡಬೇಡಿ. ನನ್ನ ಹೆಂಡತಿ ಮಕ್ಕಳಿಗೆ. ಸೋಮಣ್ಣ, ಮರಿಯಪ್ಪನವರೇ, ಆ ರಾಮಣ್ಣನ ಮನೆಯಲ್ಲಿ 1-2 ಲಕ್ಷ ರೂಪಾಯಿ ಬಚ್ಚಿಟ್ಟು ಹಣ ತಗೊಂಡು ನಾಮಪತ್ರ ವಾಪಸ್ ತಗೊಂಡ ಅಂತ ಊರೆಲ್ಲ ಪುಕಾರ್ ಹಬ್ಸಿ ಅವ್ರು ಈ ಊರೇ ಬಿಟ್ಟು ಹೋಗಾಗ್ ಮಾಡು. ನೋಡೆ, ರಾಮಣ್ಣ ಮೇಸು ಮರಿಯಪ್ಪನ ಹತ್ರ ದುಡ್ಡು ತಗೊಂಡು ಅವ್ರೆದ್ರು ಚುನಾವಣೆಗೆ ನಿಲ್ಲಲ್ಲ ಅಂದ್ರಂತೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ನೋಡಿದ್ರ ಈ ಬಡ ಮೇಷ್ಟ್ರು ರಾಮಣ್ಣ ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು? ಇಲ್ಲ ಇಲ್ಲ, ಇದರಲ್ಲೇನೋ ಮೋಸ ನಡೆದಿರ್ಬೇಕು. ನನ್ ಗಂಡ ನಿಜವಾಗ್ಲೂ ಅಂತವ್ರಲ್ಲ. ಮಾಲ್ ಸಮೇತ ಸಿಕ್ಕಿದ ಮೇಲೂ ನಿಮ್ಮನ್ನ ನಂಬೇಕಾ? ನಿಮ್ಮಂತವ್ರು ಈ ಊರ್ನಲ್ಲೇ ಇರಬಾರ್ದು. ನೋಡಿ, ಮರಿಯಪ್ಪನವ್ರೆ, ನೀವು ಹೇಳ್ದಂಗೆ ನನ್ನ ನಾಮಪತ್ರನ ವಾಪಸ್ ತಗೊಂಡ್ಬಿಟ್ಟಿದ್ದೀನಿ. ನನ್ನನ್ನು ಬಿಟ್ಬಿಡಿ. ಬಿಡಬೇಕಾ? ಬಿಡ್ತೀನಿ, ಖಂಡಿತ ಬಿಡ್ತೀನಿ. ಇಲ್ಲ ಇಲ್ಲ, ಅಯ್ಯೋ, ಯಾರಾದ್ರೂ ನನ್ನನ್ನು ಕಾಪಾಡಿ. ಕಾಪಾಡಿ. ಯಾರಾದ್ರೂ ನನ್ನನ್ನು ಕಾಪಾಡಿ. ಕಾಪಾಡಿ. ವಿಜಿ, ವಿಜಿ. ಏಯ್, ಆಮೇಲೆ ನನ್ನ ಕಣ್ಣು ಮುಂದೆನೆ ನನ್ನ ತಂದೆನ ನೇಣು ಹಾಕಿ ತಿಳಿಸ್ತಿದ್ದಾನೆ. ಆ ಮರಿಯಪ್ಪನ ಮೇಲಿರೋ ದ್ವೇಷ ನನ್ನ ಹೃದಯದಲ್ಲಿ ಬೇರೆಯವ್ರು ಬಿಡ್ತು. ಮರಿಯಪ್ಪನ ಕೊಲ್ಲಕ್ಕೆ ಹೋದಾಗ ಅವನ ಕುತಂತ್ರದಿಂದ ನಾನು ಮತ್ತೆ ಪೊಲೀಸಿಗೆ ಸೆರೆಯಾದೆ. ನಮ್ಮಮ್ಮ, ನನ್ನ ತಮ್ಮ ಊರೇ ಬಿಟ್ಟು ಹೊಟ್ಟೋದ್ರಂತ ತಿಳಿತು. ನನ್ನ ಸಂಸಾರನ ಒಡೆದು ನನ್ನನ್ನು ಅನಾಥನಾಗಿ ಮಾಡ್ದ ಮರಿಯಪ್ಪನ ಸಾವೇ ನನ್ನ ಗುರಿ. ಇಲ್ಲ ವಿಜಯ್, ಆವೇಶದಿಂದ ದುಡುಕಿ ಪ್ರಯೋಜನವಿಲ್ಲ. ನೀನ್ ಹೋಗ್ಬಾರ್ದು. ನನ್ ಮಾತು ಕೇಳು. ನಾನು ಯಾರ ಮಾತನ್ನು ಕೇಳೋನಲ್ಲ. ನನ್ನ ಬಿಟ್ಬಿಡಿ. ಪ್ರತಿಕಾರದ ಸೇಡ್ನಿಂದ ಕುದಿತಿರೋ ನನ್ನ ಪ್ರತಿಯೊಂದು ರಕ್ತ ಕಣಗಳು ತಣ್ಣಗಾಗೋದು ಆ ಮರಿಯಪ್ಪನ ಬಿಸಿ ರಕ್ತ ಕಂಡಾಗ್ಲೇನೆ. ಬರ್ತೀನಿ. ವಿಜಯ್, ಎಲ್ಲೋ ಮರಿಯಪ್ಪ? ಮಾಡಿ ಬಿಲ್ಲಿದ್ದಾರೆ. ಮರಿಯಪ್ಪ, ಆಯ್ತು ನಿನ್ ಗತಿ.
ಆಗಿರೋ ರೋಗಿ ಮೇಲೆ ನೀವು ಈ ರೀತಿ ಕೈ ಮಾಡಬಾರ್ದಾಗಿತ್ತು. ಇನ್ಸ್ಪೆಕ್ಟ್ರೆ, ಈ ಡಾಕ್ಟರ್ ಅಮ್ಮ ಸುಳ್ಳು ಹೇಳ್ತಿದ್ದಾರೆ. ಇವನು ಹುಚ್ಚ ಅಲ್ಲ, ಇವನಿಗೆ ಹುಚ್ಚಲ ವಾಸಿ ಆಗಿದೆ. ಮಿಸ್ಟರ್ ಮರಿಯಪ್ಪ, ಡಾಕ್ಟ್ರು ನಾನು, ನೀವಲ್ಲ. ಅವನಿಗೆ ವಾಸಿ ಆಗಿದೆಯೋ ಇಲ್ವೋ ಅಂತ ನಾನು ಹೇಳ್ಬೇಕೆ ಹೊರತು ನೀವಲ್ಲ. ಅವನಿಗಿನ್ನೂ ವಾಸಿ ಆಗಿಲ್ಲ. ಡಾಕ್ಟರ್, ಇವನು ಒಬ್ಬ ವಾಂಟೆಡ್ ಕ್ರಿಮಿನಲ್ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಇವನು ಇದೇ ತರ ಹಾಸ್ಪಿಟಲ್ ತಪ್ಪಿಸ್ಕೊಂಡು ಬಂದು ಹೊರಗಡೆ ಗಲಾಟೆ ಮಾಡೋದಾದ್ರೆ ನಾವು ಅವನ್ನ ಜೈಲಲ್ಲಿ ಇಡ್ಬೇಕಾಗತ್ತೆ. ನೀವು ಅಲ್ಲೇ ಬಂದು ಚಿಕಿತ್ಸೆ ಮಾಡಬಹುದು. ಇನ್ಸ್ಪೆಕ್ಟರ್, ನೀವು ಒಳ್ಳೆಯವರನ್ನ ಅಮಾಯಕರನ್ನ ಜೈಲಲ್ಲಿ ಇರ್ತೀರಾ, ಕೆಟ್ಟ ಕೆಲಸ ಮಾಡೋರ್ನ, ಕೊಲೆ ದರೋಡೆ ಮಾಡೋರ್ನ ಜೈಲಿನಿಂದ ಹೊರಗಡೆ ಇರ್ತೀರಾ. ಡಾಕ್ಟರ್ ಪ್ರಿಯಾ, ಐ ನೋ ಮೈ ಡ್ಯೂಟಿ. ನೀವು ನಿಮ್ ಕೆಲಸ ಸರಿಯಾಗಿ ಮಾಡಿ. ಕರ್ಕೊಂಡೋಗಿ ಅವನ್ನ. ಕರ್ಕೊಂಡ್ ಬನ್ನಿ. ನೀವೇನೋ ಇಷ್ಟ ಮಾಡಬೇಡಿ ಸರ್. ವಿಲ್ ಟೇಕ್ ಕೇರ್ ಆಫ್ ಹಿಮ್. ಗುಡ್ ನೈಟ್ ಗೀತಾ. ಗುಡ್ ನೈಟ್. ಅಪ್ಪ, ಆ ಹುಚ್ಚ ನಿಮ್ಮನ್ನ ಕೊಲ್ಲಕ್ ಬಂದ? ನಿಮ್ಮ ಅಪ್ಪ ಮಾಡಿರೋ ಕೆಲಸಕ್ಕೆ ಚಾಕು ಬಾಕು ಎಲ್ಲ ತಂದಾಳೆ ಗೊತ್ತಾ? ಏನಂದೆ? ಈ ಮುಕುಂದ ಯಾಕೆ ಹೀಗಂದ ಅಂದ್ರೆ ನಿಮ್ಮಂತ ರಾಜಕಾರಣಿಗಳಿಗೆ ಶತ್ರುಗಳು ಜಾಸ್ತಿ ಅಂದೆ ಅಷ್ಟೇ. ಹೌದೌದೌದು. ಅಮ್ಮ ಗೀತಾ, ನೀನ್ ಮನೆಗೆ ಹೋಮ್ಮ, ಹೊತ್ತಾಯ್ತು. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ಹೋಗಮ್ಮ. ಅಯೋಗ್ಯ, ಮುಟ್ಟಾಳ. ಆ ವಿಜೇಂದ್ರ ಮನೆಯೊಳಗೆ ಬಂದಾಗ ಕೂಗಿ ಗಲಾಟೆ ಮಾಡೋದು ಬಿಟ್ಟು ನನ್ ರೂಮ್ ತೋರಿಸ್ತೀಯಾ? ನನ್ನ ಯಾಕೆ ಸಾರ್ ಬೈತೀರಾ? ನೀವೇ ಹೇಳಿದ್ರೆ ಯಾರೋ ದೊಡ್ಡ ಮನುಷ್ಯ ಬಂದ್ರೆ ಒಳಗಡೆ ಬಿಡಿ ಅಂತ. ಅವನೇನೋ ದೊಡ್ಡದಾಕಂಡ, ಅದಕ್ಕೆ ಒಳಗಡೆ ಬಿಟ್ಟೆ. ನಂದೇ ತಪ್ಪು. ನಿನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನಾನೇ ನನ್ನ ಚಪ್ಪಲಿ ತಗೊಂಡು ಹೊಡ್ಕೋಬೇಕು. ನಿಮ್ ಹತ್ರ ನಾನ್ ಕೆಲ್ಸಕ್ಕೆ ಇದೀನಲ್ಲ, ನಾನ್ ಏನಾದ್ರು ಹೊಡ್ಕೋಬೇಕು. ನಾನು ಹೊಡ್ಕೊಂಡು ಬಿಸಾಕ್ತೀನಿಲ್ಲ ಚಪ್ಪಲಿ, ಅದ್ರಲ್ಲಿ ಹೊಡ್ಕೋ. ನೀವು ಮೊದಲು ಹೊಡ್ಕೊಳ್ಳಿ, ಆಮೇಲೆ ನಾನು ಹೊಡ್ಕೋತೀನಿ. ನಿನಗ್ ಕಂಡ ಬಲ ಇದೆ ಹೊತ್ತು ಬುದ್ಧಿ ಬಲ ಕಮ್ಮಿ. ಆವೇಶದಿಂದ ನೀನೇನಾದ್ರೂ ಆ ಮರಿಯಪ್ಪನ ಕೊಲೆ ಮಾಡ್ಬಿಟ್ಟಿದ್ರೆ ಗಲ್ಲು ಶಿಕ್ಷೆ ಅನುಭವಿಸ್ತಿದೆ. ನೇಣಗಂಬ ಯಾರಕ್ ನಾನೇನ್ ಹೆದರೋನಲ್ಲ, ಆದ್ರೆ ಸಾಯಕ್ ಮುಂಚೆ ನನ್ ಗುರಿ ಸಾಧಿಸ್ತೆ ಅನ್ನೋ ಆತ್ಮತೃಪ್ತಿ ನನ್ಗಿರ್ತಿತ್ತು. ನಿನಗೇನೋ ತೃಪ್ತಿ ಸಿಗ್ಬಹುದು, ಆದ್ರೆ ಆ ಮರಿಯಪ್ಪ ಮಾಡಿದ ಅನ್ಯಾಯಕ್ಕೆ ಬಲಿಯಾದ ನಿನ್ನ ಅಮ್ಮ, ನಿನ್ನ ತಮ್ಮನಿಗೆ ನಿನ್ ಸಾವಿನ ತೃಪ್ತಿ ಸಿಗುತ್ತಾ? ತಾಯಿ, ತಮ್ಮ ಆ ಮರಿಯಪ್ಪನ ದೆಸೆಯಿಂದ ಊರು ಬಿಟ್ಟೇ ಹೊರಟೋದ್ರು. ಈಗ ಅವ್ರು ಎಲ್ಲಿದ್ದಾರೋ ಏನು? ನಿನ್ ಕಣ್ಣೆದ್ರಲ್ಲೇ ಇದ್ದಾರೆ. ಅಂದ್ರೆ ದಿನ ನಿನಗೆ ಊಟ ತಂದ್ಕೊಟ್ಟು ಪ್ರತಿ ಕ್ಷಣನ ನಿನ್ನ ಆರೋಗ್ಯಕ್ಕಾಗಿ ಹಂಬಲಿಸ್ತಾ ಇರೋರು ಯಾರು ಅನ್ಕೊಂಡೆ? ನಿನ್ನ ಹೆತ್ತ ತಾಯಿ ಕಮಲಮ್ಮ ವಿಜಯ್. ಹೌದು ವಿಜಯ್, ಆ ತಾಯಿ ನಿನ್ನ ಬಗ್ಗೆ ಅನುಭವಿಸ್ತಾ ಇರೋ ನೋವು, ಸಂಕಟ ನನಗ್ ಗೊತ್ತು. ಡಾಕ್ಟರ್, ಹಾಗಾದ್ರೆ ನನ್ನ ತಮ್ಮ ಅವನನ್ನು ನೀನ್ ನೋಡಿದ್ಯಾ? ಎಲ್ಲಿ ನೋಡಿದ್ದೀರಿ? ಮರಿಯಪ್ಪನ ಮನೇಲಿ ನೋಡಿದ್ಯಲ್ಲ, ಅಜಯ್, ಇನ್ಸ್ಪೆಕ್ಟರ್ ಅಜಯ್. ಇನ್ಸ್ಪೆಕ್ಟರ್ ಅಜಯ್ ನನ್ನ ತಮ್ಮನ? ಅಮ್ಮ, ವಿಜೇಂದ್ರ, ವಿಜಯ್, ಅಮ್ಮ, ನಿನ್ನ ಗುಣ ಬಿಡ್ತೇನೆ. ಈಗ ನೀನು ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಮ್ಮ. ಅಮ್ಮ, ನನ್ನ ಗುಣ ಆಗೋಯ್ತಮ್ಮ. ದೇವ್ರು ನಿಜವಾಗ್ಲೂ ದೊಡ್ಡವನು. ನೀನ್ ನಮ್ಮನ್ನ ಬಿಟ್ಟು ಹೋದಾಗಿಂದ ಪ್ರತಿದಿನ ಪ್ರತಿ ಕ್ಷಣ ನಿನ್ನ ನೆನಪೇ ಬರ್ತಿತ್ತಪ್ಪ. ಕಂಡ ದೇವರಿಗೆಲ್ಲ ಕೈ ಮುಗಿದು ನನ್ ವಿಜಯನ ಸುಖ ಆಗಿರಪ್ಪ, ನನಗೆ ಬೇಗ ಸಿಗೋ ಹಾಗೆ ಮಾಡು ಅಂತ ಬೇಡ್ಕೊಳ್ತಾ ಇದ್ದೆ. ನನ್ ವಿಜಯ ನನಗೆ ಸಿಕ್ಬಿಟ್ಟ. ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಅಯ್ಯೋ, ನಿಂತ್ಕೊಂಡಿದ್ಯಲ್ಲಪ್ಪ. ಬಾ ಬಾ, ಮೊದ್ಲು ಊಟ ಮಾಡು, ಆಮೇಲೆ ಮಾತಾಡೋಣ. ಬಾಪ, ಕೂತ್ಕೋ. ಊಟ ಮಾಡಪ್ಪ. ಯಾಕೋ ಹಾಗೆ ನೋಡ್ತಾ ಇದೀಯಾ? ಅಮ್ಮ, ಎಷ್ಟು ವರ್ಷಗಳಾಗೋಯ್ತಮ್ಮ ನೀನ್ ಕೈ ತುತ್ತಿಂದು? ಹೌದಪ್ಪ, ನಾನೇ ಕೈ ತುತ್ತಾಡ್ತೀನಿ. ಅಯ್ಯಯ್ಯೋ, ಅಜಯ್ ಬಂದ. ಅಮ್ಮ, ನನ್ನ ತಮ್ಮ ಅಜಯ್ ಬಂದ. ಅಯ್ಯಯ್ಯೋ, ಸದ್ಯಕ್ಕೆ ನೀನು ಅವನ ಕಣ್ಣಿಗೆ ಬೀಳ್ದಿರದೆ ಒಳ್ಳೇದು. ಯಾಕಮ್ಮ? ನಡಿ. ಯಾಕಮ್ಮ? ಅಯ್ಯೋ, ಅದೆಲ್ಲ ಆಮೇಲೆ ಹೇಳ್ತೀನಿ. ಅಮ್ಮ, ಏನಿದು? ಮೊದ್ಲೇ ಕೆಲಸ ಇಟ್ಟಿದ್ಯಾ? ಅದು ಇದು. ಯಾರು ಬಂದಿದ್ದಾರೆ? ಯಾರಿಲ್ವೇ? ಸುಮ್ಮನೆ ಯಾರಾದ್ರೂ ಕಲ್ಸಿಡ್ತಾರ? ಸುಳ್ಳು ಹೇಳ್ತಾ ಇದೆಯಾ ಅಮ್ಮ? ಇಲ್ಲಪ್ಪ, ಸುಳ್ಳು ಹೇಳ್ತಾ ಇಲ್ಲ. ಮತ್ತೆ ಇದು ಏನಿದು?
ಮಗ ಹಾಸ್ಕೊಂಡ್ ಬರ್ತಾನಂತ ಮೊದ್ಲೇ ಕಲ್ಸಿಟ್ಟಿದೆಯಲ್ಲ. ಎಷ್ಟೇ ಆದ್ರೂ ತಾಯಿ ಕಣಲ್ವೇ. ಅಮ್ಮ 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 ನಿನ್ ಕೈಯಾರ ತಿಂದು ಬಹಳ ದಿನ ಆಯ್ತು, ನೀನೇ ತಿನ್ಸಮ್ಮ. ಏನ್ರ ಎದ್ದು ಗೆದ್ದು ಬರ್ತಾ ಇದೀರಿ? ಏನ್ ಸಮಾಚಾರ? ಏನಿಲ್ಲ ಸರ್. ಏನು ಇಲ್ಲ ಅಂದ್ರೆ ಇಲ್ಲಿ ಯಾಕೆ ಬಂದ್ರಿ? ಅದೇ ಭೂಯ ನೀವು ಊಟ ಮಾಡಿ ಸರ್. ಊಟ ಆಮೇಲೆ ಮಾಡ್ತೀನಿ, ವಿಷಯ ಹೇಳಿ. ಹೇಳು ಇಬ್ರು ಅರ್ಧ ಹೇಳ್ರ. ಅದೇ ಸರ್, ಆಸ್ಪತ್ರೆಯಲ್ಲಿ ಇದ್ದಲ್ಲ ಖೈದಿ ವಿಜಯ್, ಆ ಹುಚ್ಕಳಿಗೆ ತಪ್ಪಿಸ್ಕೊಬಿಟ್ರೆ ಸರ್. ನಾನು ಬರ್ತೀನಮ್ಮ. ಪೂರ್ತಿ ಊಟ ಮಾಡುವ. ಹೇಗಮ್ಮ ಊಟ ಮಾಡ್ಲಿ? ಆ ವಿಜಯ್ ಕಾಳಿಂಗ ಅನ್ನೋ ಹೆಸರಲ್ಲಿ ಮಾಡ್ತಿರೋ ಅನ್ಯಾಯ ನೆನ್ಸ್ಕೊಂಡ್ರೆ ಎತ್ತೇನು ಬರಲ್ಲ. ಈ ಸಲ ಮಾತ್ರ ಅವನು ಹಿಡಿದು ನೇಣಗಂಬ ಕೇರಿಸಲೇಬೇಕು. ನಾನು ಯಶಸ್ವಿ ಆಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಅಳ್ದೆ ನಗ್ಬೇಕೇನೋ ನೀನ್ ಮಾಡಿರೋ ಕೆಲಸಕ್ಕೆ? ನಾನೇನಮ್ಮ ಮಾಡ್ದೆ? ಚಿಕ್ಕಂದಲ್ಲಿ ಒಂದ್ ಕೊಲೆ ಮಾಡಿದ್ ಸಾಲದು ಅಂತ ಕಾಳಿಂಗ ಅನ್ನೋ ಹೆಸರಿನಲ್ಲಿ 100 ಕೊಲೆ ಮಾಡಿದ್ಯಲ್ಲ, ಇಂಥ ದುರ್ಬುದ್ಧಿ ನಿಮ್ಗೆ ಯಾಕೋ ಬಂತು? ಅಮ್ಮ, ಏನ್ ಹೇಳ್ತಿದ್ಯಮ್ಮ? ದೇವಸ್ಥಾನದ ಆಭರಣಗಳನ್ನ ಲೂಟಿ ಮಾಡಿದ್ದು ಅಲ್ವೇ 4-6 ಜನರನ್ನ ಕೊಂದಿಯಲ್ಲ, ಆಗ್ಲೇ ಅದೇ ನಿನ್ನ ಅರೆಸ್ಟ್ ಮಾಡ್ದ. ಮರ್ತು ಬಿಟ್ಟಿಯಾ? ಅಮ್ಮ, ಆ ಕೊಲೆಗಾರ ಕಾಳಿಂಗ ನಾನಲ್ಲಮ್ಮ, ನನ್ನ ನಂಬಮ್ಮ. ಇದೆಲ್ಲ ಆ ಮರಿಯಪ್ಪ ಕಾಳಿಂಗ ಇಬ್ಬರು ಸೇರಿ ಮಾಡ್ತಿರೋ ಕುತಂತ್ರ. ಅಮ್ಮ, ಇಷ್ಟು ವರ್ಷಗಳಾದ ಮೇಲೆ ನಿನ್ನ ಮುಖ ನೋಡ್ಬೇಕು, ನನ್ನ ತಮ್ಮನ ನೋಡ್ಬೇಕು ಅಂತ ಆಸೆಯಿಂದ ಓಡೋಡ್ ಬಂದ ನನ್ನ ತಮ್ಮನ ಮುಖ ನೋಡಿದಿರೋ ಹಾಗೆ ಮಾಡ್ದ. ನೀನು ನನ್ನ ಕಾಳಿಂಗ ಅಂತ ನಂಬೋ ಹಾಗೆ ಮಾಡ್ದ. ಅಮ್ಮ, ನಿಜವಾದ ಕಾಳಿಂಗ ಯಾರು ಅಂತ ನಾನು ಪತ್ತೆ ಮಾಡ್ತೀನಿ. ಆ ಮರಿಯಪ್ಪನ ಲೆಕ್ಕ ಚುಕ್ತಾ ಮಾಡ್ತೀನಿ. ನನ್ನಿಂದ ನನ್ನ ತಮ್ಮನಿಗೆ ಯಾವ ಕೆಟ್ಟ ಹೆಸರು ಬರ್ದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಅಮ್ಮ, ಇದು ಸತ್ಯಮ್ಮ, ಇದು ಸತ್ಯ. ಹೇಳು, ವಿಜಯನು ಹುಚ್ಚನ? ನಿಜ ಹೇಳು, ಬಾಯ್ ಬಿಡ್ತೀವಲ್ವೋ? ಹೇಳು, ವಿಜಯನು ಹುಚ್ಚನ? ಯಾರು ನಿಮ್ಮನ್ನೆಲ್ಲಿ ಕಳ್ಸಿದ್ರು? ಕಾಳಿಂಗ ಮರಿಯಪ್ಪ ನಮ್ಮನ್ನ ಯಾರು ಕಳಿಸ್ತಾರೆ? ನಿನ್ ಕೊಲ್ಲಕ್ಕೆ. ಈಗ ಎಲ್ಲಿದ್ದಾನೆ ಆ ಕಾಳಿಂಗ? ಎಲ್ಲಿದ್ದಾನೆ ಮರಿಯಪ್ಪ? ಮೂನ್ಲೈಟ್ ಕ್ಲಬ್ನಲ್ಲಿದ್ದಾರೆ. ನಿಮ್ ತಮ್ಮನ್ನು ಕೊಲ್ಲಕ್ ಪ್ಲಾನ್ ಮಾಡ್ತಿದ್ದಾರೆ. ಮೂನ್ಲೈಟ್ ಕ್ಲಬ್ ನಲ್ಲಿ ಡ್ರಗ್ಸ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ದೂರದಲ್ಲೇ ಇದ್ದು ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಅಟ್ಯಾಕ್ ಮಾಡಿ. ಎಷ್ಟೇ ಬಣ್ಣ ಬದಲಾಯಿಸಕ್ ಪ್ರಯತ್ನ ಮಾಡಿದ್ರು ನನ್ನ ಕೈಲ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನನ್ನು ರಕ್ಷಿಸುವಾಗ ನಾಟಕ ಆಡಿ ನನ್ನನ್ನೇ ಕೊಲ್ಲಕ್ ನೋಡ್ತಾ ಇದೀಯಾ? ಇನ್ಸ್ಪೆಕ್ಟರ್, ನನ್ನ ಮಾತು ನಂಬಿ, ನಾನು ಕಾಳಿಂಗ ಅಲ್ಲ. ನೋಡಿ, ನೀವು ನನ್ನ ಕೊಂದ್ರೂ ಪರವಾಗಿಲ್ಲ, ನಾನು ಕಾಳಿಂಗ ಅಲ್ಲ. ನೀನ್ ಕಾಳಿಂಗ ಅಲ್ಲ ಅನ್ನೋದನ್ನ ಕೋರ್ಟಲ್ಲಿ ಬಂದು ಹೇಳು. ನಡಿ. ಇನ್ಸ್ಪೆಕ್ಟರ್, ನನ್ನ ಮಾತು.
ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ವಿಜಯನ ಅರೆಸ್ಟ್ ಮಾಡಿದೆ ಅಂತಾನ? ಅವನ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಡಾಕ್ಟರ್. ಯಾವ ಕಾರಣದ ಮೇಲೆ? ಯಾವ ಕಾರಣಕ್ಕೆ? ಇಂಥ ಒಬ್ಬ ಕೊಲೆಗಾರನ ಕಾನೂನು ಕಣ್ಣಿಂದ ಮುಚ್ಚಿಟ್ಟು ಆಗಾಗ ತಪ್ಪಿಸ್ಕೊಳಕ್ ಅವಕಾಶ ಮಾಡಿಕೊಟ್ರಲ್ಲ, ಆ ಕಾರಣಕ್ಕೆ. ಮೊನ್ನೆ ಮರಿಯಪ್ಪ ಅವ್ರನ್ನ ಸಾಯಿಸಕ್ ಹೋದಾಗ ಇವರನ್ನು ವಾಸಿ ಆಗಿಲ್ಲ ಅಂತ ಸುಳ್ಳು ಹೇಳಿ ಕಾಪಾಡಿದ್ರಲ್ಲ, ಆ ಕಾರಣಕ್ಕೆ. ಇಷ್ಟೆಲ್ಲ ಸಾಲದು ಅಂತ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋ 4 ಜನ ಕಾನ್ಸ್ಟೇಬಲ್ಸ್ ನ ಸಾಯಿಸಕ್ ಆಸ್ಪದ ಮಾಡಿಕೊಟ್ರಲ್ಲ, ಆ ಕಾರಣಕ್ಕೆ. ಡಾಕ್ಟರ್ ಪ್ರಿಯಾ, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ರಾತ್ರಿ ಹಗಲು ಸೇವೆ ಮಾಡಿ ನನ್ನ ಗುಣಪಡಿಸಿದ್ರು. ನಾನು ಗುಣ ಆಗಿದ್ರು ಅದನ್ನ ಅವ್ರ ಹತ್ರ ಮುಚ್ಚಿಟ್ಟು ಹುಚ್ಚನಾಗಿ ನಾಟಕ ಆಡಿದೆ. ನಿಮ್ಮೆಲ್ಲರ ಹಾಗೆ ಅದನ್ನ ಅವರು ನಂಬಿಟ್ರು. ಇನ್ಸ್ಪೆಕ್ಟರ್, ನಿಜವಾಗ್ಲೂ ಅವ್ರ ನಿರ್ದೋಷಿ. ನನ್ನಂತಾನೆ ನಿನ್ನಿಂದ ಮರಣ ಆದ್ಮೇಲೆ ಪಾಪ ಡಾಕ್ಟರ್ ಆಗೋದ್ರಲ್ಲಿ ಏನು ಆಶ್ಚರ್ಯವಿಲ್ಲ. ಇನ್ನೇನು ಯಾವ ನಾಟಕ ನನ್ನ ಮುಂದೆ ನಡೆಯಲ್ಲ. ನಾಳೆನೇ ನಿನ್ನ ಕೋರ್ಟಲ್ಲಿ ಹಾಜರು ಮಾಡಿ ಆದಷ್ಟು ಬೇಗ ನೇಣು ಕಂಬಕ್ಕೆ ಏರಿಸ್ತೇನೆ. ನಿಮ್ ಮಗ ಅಜಯ್ ವಿಜಯನ ಹಿಡಿಯೋ ಪ್ರಯತ್ನದಲ್ಲಿದ್ದಾರೆ. ಅವ್ರೇನಾದ್ರೂ ತಪ್ಪಿಸ್ಕೊಳಕ್ ನೋಡಿದ್ರೆ ಶೂಟ್ ಮಾಡ್ಬಿಡ್ತಾರೋ ಏನೋ. ಈ ಸಲ ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ ವಿಜಯ್. ಮಿಸ್ ಮಾಡಿದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಅಯ್ಯೋ, ಏನ್ ಮಾಡ್ತಾ ಇದೀಯ ಅಮ್ಮ? ಇವ್ನು ಯಾರಂತ ಗೊತ್ತು ತಾನೆ? ಗೊತ್ತಿದೆ. ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿಮ್ಮ ಅಣ್ಣ ವಿಜೇಂದ್ರ ಕಣು. ಸುಳ್ಳು. ಅವತ್ತು ನನ್ನ ದೇವಸ್ಥಾನದಲ್ಲಿ ಕಾಪಾಡ್ದ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ನನ್ನಿಂದ ಉಳಿಸಕ್ ನೋಡ್ತಾ ಇದೀಯ. ಇಲ್ಲಪ್ಪ, ಇಲ್ಲ. ನಿಜ ಏನು ಅಂತ ಆವತ್ತೇ ಹೇಳ್ಬಿಡ್ತಾ ಇದ್ದೆ. ಆದ್ರೆ ನೀನ್ ಏನ್ ಮಾಡ್ತೀಯ ಅಂತ ಹೆದರ್ಕೊಂಡು ಹೇಳಲಿಲ್ಲ. ಆದ್ರೆ ನಿಜ ಹೇಳೋ ಪರಿಸ್ಥಿತಿ ಈಗ ತಾನಾಗಿ ಬಂದಿದೆ. ಇವತ್ತಾದ್ರೂ ಯಾಕೆ ಹೇಳ್ದೆ ಅಮ್ಮ? ಇವನು ನನ್ನ ಅಣ್ಣ ಅಂತ ಗೊತ್ತಾದ ಕೂಡಲೇ ಇವರಿಂದ ನನ್ಗಾದ ಹಿಂಸೆ ಅವಮಾನ ಎಲ್ಲ ಮರೆತು ಬಿಡ್ತೀನಿ ಅನ್ಕೊಂಡ್ಯಾ? ಖಂಡಿತ ಇಲ್ಲ ಅಮ್ಮ. ಇವನು ಒಬ್ಬ ಕೊಲೆಗಾರನೇ, ಮತ್ತೆ ಇವನ ಅಪ್ಪ ಮೋಸ್ಗಾರ. ನನ್ನನ್ನೇನ್ ಬೇಕಾದ್ರೆ ಆದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮ ತಂದೆನ ಏನನ್ಬೇಡ. ಯಾಕೆ ಅನ್ಬಾರ್ದು? ಕೇವಲ ಹಣಕ್ಕಾಗಿ ತನ್ನನ್ನೇ ತಾನು ಮಾರ್ಕೊಂಡ ಅಪ್ಪನ್ನ ಮೋಸ್ಗಾರ ಅನ್ಬಾರ್ದ? ನೀನ್ ಮಾಡಿರೋ ಕೊಲೆಗಳಿಗೆಲ್ಲ ಕೊಲೆಗಾರ ಅಂತ ಹೇಳ್ಬಾರ್ದ? ಅನ್ನು ಏನ್ ಬೇಕಾದ್ರೆ ಅನ್ನು, ಆದ್ರೆ ನಡೆದ ಸತ್ಯ ಘಟನೆಗಳು ಏನಂತ ತಿಳಿದ ಮೇಲೆ ಅನ್ನು. ಅಜಯ್, ಈಗ ನಮ್ಮಪ್ಪ ಮೋಸಗಾರನ ಇಷ್ಟೆಲ್ಲ ಅನ್ಯಾಯ ಮಾಡಿದ ಮರಿಯಪ್ಪನ ಮುಗಿಸ್ಬೇಕಂತ ಹೊರಟೆ. ಆದ್ರೆ ಆ ಮರಿಯಪ್ಪ ಕಾಳಿಂಗ ಇಬ್ರು ಸೇರಿ ನಾನೇ ಕಾಳಿಂಗ ಆಗೋ ಹಾಗೆ ನನ್ನ ವೇಷ ಹಾಕಿ ನಿನ್ನ ಯಾಕೆ ಎಲ್ರೂ ನಂಬ ಹಾಗೆ ಮಾಡಿದ್ರು. ಅಜಯ್, ಆ ಕಾಳಿಂಗ ನಾನಲ್ಲ ಅಜಯ್. ನಿಜವಾಗ್ಲೂ ಆ ಕೊಲೆಗಾರ ಕಾಳಿಂಗ ನಾನಲ್ಲ ಅಜಯ್. ಅಜಯ್, ಕ್ಷಮಿಸ್ಬಿಡು ಅಣ್ಣ, ಕ್ಷಮಿಸ್ಬಿಡು. ಅಜಯ್, ಸತ್ಯ ಏನು ಅಂತ ತಿಳಿದ್ರೆ ನಿನ್ ಮೇಲೆ ಅಪ್ಪನ ಮೇಲೆ ಅನ್ಯಾಯ ದ್ವೇಷ ಬೆಳೆಸ್ಕೊಂಡೆ. ಅಜಯ್, ನಿನ್ನ ಹೆತ್ತ ತಾಯಿನ ಮತ್ತೆ ಈ ಜೀವಮಾನದಲ್ಲಿ ನೋಡಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ನಿಮ್ಮಿಬ್ಬರನ್ನ ನೋಡೋ ಭಾಗ್ಯ ನನಗೆ ಸಿಕ್ತು. ಅಷ್ಟೇ ನನಗೆ ಸಾಕು, ಅಷ್ಟೇ ನನಗೆ ಸಾಕು. ಇನ್ನು ನಾನು ನೋಡ್ಬೇಕಾಗಿರೋದು ನನ್ನ ಕೈಯಾರ ಮರಿಯಪ್ಪನ ಸಾವು. ನಿಲ್ಲೋಣ. ನೋಡು, ಕಾನೂನನ್ನ ನಿನ್ ಕೈಗೆ ತಗೋಬೇಡ. ಪೊಲೀಸಿಗೆ ಶರಣ, ನಾನು ಅವ್ರನ್ನ ವಿಚಾರಿಸ್ಕೊತೀನಿ. ಅವನ ಹತ್ರ ಹಣ ಬಲ, ಅಧಿಕಾರ ಬಲ ಇದೆ. ಅದ್ರ ಮುಂದೆ ನಿಮ್ ನ್ಯಾಯ, ನೀತಿ, ಧರ್ಮ ಬೆಂಕಿ ಮುಂದೆ ಹತ್ತಿ ಇಟ್ಟಾಗೆ. ಅಜಯ್, ನೀನಾಗ್ಲಿ ನಿಮ್ಮ ಕಾನೂನಾಗ್ಲಿ ಅವನ್ನ ಏನು ಮಾಡಕ್ಕಾಗಲ್ಲ. ನಾನ ಮರಿಯಪ್ಪನ ಕೊಂದಾಗ್ಲೇ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಅಣ್ಣ ನಿಂತ್ಕೋ, ನಿಂತ್ಕೊಳ್ಳೋಣ. ನನ್ನ ಮಾತು ಕೇಳುವಣ? ಅಣ್ಣ ನನ್ನ ಮಾತು ಕೇಳು ಪ್ಲೀಸ್.
ನಿಂತ್ಕೋ ವಿಜಯ್, ವಿಜಯ್ ಅಲ್ಲೇ ನಿಂತ್ಕೋ, ಇಲ್ಲಾಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಬಿಡುವಮ್ಮ, ಬಿಡುವಮ್ಮ. ಬಾಯಿ ಇವನ್ ಯಾಕೋ ಶೂಟ್ ಮಾಡ್ತೀಯಾ? ಅನ್ಯಾಯ ಅಕ್ರಮ ಮಾಡೋರ್ನ ಅರೆಸ್ಟ್ ಮಾಡು, ಕೊಲೆ ಮಾಡೋರ್ನ ಅರೆಸ್ಟ್ ಮಾಡು, ಸಮಾಜ ದ್ರೋಹಿ ಸಮಾಜಘಾತಕರನ್ನ ಅರೆಸ್ಟ್ ಮಾಡು. ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮಂತವ್ರ ಅರ್ಶನ ಕುಂಕುಮ ಮಾಡ್ತಾರಲ್ಲ ಅಂತ ದ್ರೋಹಿಗಳನ್ನ ಅರೆಸ್ಟ್ ಮಾಡು. ಇವ್ರನ್ನೆಲ್ಲ ಬಿಟ್ಬಿಟ್ಟು ಇಂಥ ಅಮಾಯಕರನ್ನ ಅರೆಸ್ಟ್ ಮಾಡೋದಕ್ಕ ನೀನು ನಿನ್ ಡಿಪಾರ್ಟ್ಮೆಂಟ್ ಇರೋದು. ಮರಿಯಪ್ಪ, ಮರಿಯಪ್ಪ. ಇನ್ಸ್ಪೆಕ್ಟರ್ ಅಜಯ್ ಬರ್ಬೇಕು ಬರ್ಬೇಕು. ಗೀತಾ ಎಲ್ಲ ಹೇಳಿದಾಳೆ. ಮದುವೆ ವಿಷಯ ಮಾತಾಡಕ್ ಬಂದ್ರ? ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ನನ್ನ ನಾನೇನ್ ತಪ್ಪು ಮಾಡಿದೀನಿ ಅಂತ ಅರೆಸ್ಟ್ ಮಾಡಕ್ ಬಂದ್ರಿ? ನಮ್ಮ ತಂದೆಗೆ ನೀನೇ ನೇಣು ಹಾಕ್ಸಿ ಅದನ್ನ ಆತ್ಮಹತ್ಯೆ ಅಂತ ನಂಬಿಸಿದ್ದಕ್ಕೆ, ದೇವಸ್ಥಾನದ ಆಭರಣಗಳನ್ನ ಲೂಟಿ ಮಾಡಿ 4 ಜನಗಳನ್ನು ಕೊಂದಿದ್ದಕ್ಕೆ, ನನ್ನ ಅಣ್ಣ ವಿಜಯನ್ಗೆ ಕಾಳಿಂಗರನ್ನಾಗಿ ಮಾಡಿ ಅವನ ಹೆಸರು 100 ಜನರನ್ನ ಸಾಯಿಸಿದ್ದಕ್ಕೆ. ಹೌದು, ನಿನ್ ತಂದೆ ನಾನೇ ಕೊಂದೆ. ಯಾಕೆ? ನನ್ನೆದುರು ಚುನಾವಣೆ ನಿಂತಿದ್ದಕ್ಕೆ. ದೇವಸ್ಥಾನ ಲೂಟಿ ಮಾಡಿಸಿ 4 ಜನರನ್ನ ಕೊಲ್ಲಿಸ್ದೆ. ಯಾಕೆ? ಹೊರದೇಶದಿಂದ ಹಣ ಮಾಡೋಕೆ. ನಿನ್ನ ಅಣ್ಣ ವಿಜಯನ್ನ ಕಾಳಿಂಗನ್ ಮಾಡಿದೆ. ಯಾಕೆ? ನಿಜವಾದ ಕೊಲೆಗಾರ ಕಾಳಿಂಗನ್ನ ನಿಮ್ಮಿಂದ ಮುಚ್ಚಿಡೋಕೆ. ನಾನೇ ಇದೆಲ್ಲ ಮಾಡಿದ್ದು. ಈಗ ನೀನೇನ್ ಮಾಡ್ಬೇಕು ಅಂತ ಇದೀನನ್ನ? ಈಗಲೇ ನೀನ್ ಅರೆಸ್ಟ್ ಮಾಡಿ ನಾಳೆನೇ ಕೋರ್ಟ್ ಮುಂದೆ ನಿಲ್ಲಿಸಬೇಕು ಅಂತಿದ್ದೀನಿ. ಅದು ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನಿಂದ ಯಾಕೆ? ಯಾರಿಂದಲೂ ಸಾಧ್ಯ ಇಲ್ಲ. ಹೌದು, ನಾನೇ ಇದೆಲ್ಲ ಮಾಡಿದ್ದು ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಆಧಾರ ಏನಿದೆ? ನಿನ್ನ ಅಣ್ಣ ವಿಜಯ್ ಸಾಕ್ಷಿ ಹೇಳಿದ್ರು ಅದನ್ನ ಯಾರು ನಂಬ್ತಾರೆ? ಮಿಸ್ಟರ್ ಅಜಯ್, ನ್ಯಾಯ ತಕ್ಕಡಿಯಲ್ಲಿ ನನ್ನ ಹಣ ಅಧಿಕಾರದ ಬಲ ಜಾಸ್ತಿ ತೂಗುತ್ತೆ ಹೊರತು ನಿನ್ನ ನ್ಯಾಯ ನಿಷ್ಠೆ ತೂಗೋಲ್ಲ ಇನ್ಸ್ಪೆಕ್ಟರ್. ಅದ್ ಹೇಗೆ ತೂಗಲ್ಲ ನಾನು ನೋಡ್ತೀನಿ ಮರಿಯಪ್ಪ. ನಾನು ಹಾಕೊಂಡಿರೋ ಖಾಕಿ ಬಟ್ಟೆ ಗಂಜಿ ಇನ್ನೂ ಮಾಸಿಲ್ಲ. ಇನ್ನು 24 ಗಂಟೆಗಳಲ್ಲಿ ಸಾಕ್ಷಿ ಆಧಾರದ ಸಮೇತ ನಿನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ ಮರಿಯಪ್ಪ. ಅಪ್ಪ, ನೀನ್ ಇಂಥವನು ಅಂತ ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ನನ್ನ ಅಪ್ಪ ಅಂತ ಕರೆಯೋಕ್ಕೂ ನಾಚಿಕೆ ಆಗುತ್ತೆ. ಯಾಕಿಷ್ಟು ದುರಾಸೆ ನಿನ್ಗೇನ್ ಕಮ್ಮಿ ಆಗಿತ್ತು? ಯಾಕಿಷ್ಟೆಲ್ಲ ಕೊಲೆ ಮಾಡಿದೆ? ಯಾರಿಗೋಸ್ಕರ? ನಿನಗೋಸ್ಕರ. ಅಪ್ಪ, ಹೌದು, ಈ ರೀತಿ ಸಂಪಾದಿಸಿದ ಹಣದಿಂದಲೇ ನಿನ್ನ ರಾಣಿ ಆಗಿ ಬೆಳೆಸ್ದೆ. ಗೀತಾ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀನು ಚಿಕ್ಕವಳಿದ್ದಾಗ ಚಿನ್ನದ ಸರ ಹಾಕಿದ್ರೆ ಖುಷಿಯಾಗಿ ನಗ್ತಿದ್ದೆ, ವಜ್ರದ ಒಡಗಳನ್ನು ಹಾಕಿದ್ರೆ ಕೇಕೆ ಹಾಕಿ ಕುಪ್ಪಳಿಸ್ತಿದ್ದೆ. ಆಗ ನನಗೆ ಬುದ್ಧಿ ಇದ್ದಿದ್ರೆ ಎಲ್ಲ ಕಿತ್ತು ಬಿಸಾಕ್ತಿದ್ದೆ. ಅಪ್ಪ, ಈಗ್ಲಾದ್ರೂ ಮಾಡಿರೋ ಅಪರಾಧಗಳು ಒಪ್ಕೊಂಡು ಇನ್ನು ಮುಂದೆ ಆದ್ರೂ ಒಳ್ಳೆ ಮನುಷ್ಯನಾಗು. ಅಜಯ್ಗೆ ಸರೆಂಡರ್ ಆಗು. ಇಂಪಾಸಿಬಲ್. ನನಗೆ ಬುದ್ಧಿ ಹೇಳುವಷ್ಟು ಮಟ್ಟಕ್ಕೆ ಬಂದ್ಯಾ? ನಿನಗೋಸ್ಕರ ಗಳಿಸಿದ ಈ ಆಸ್ತಿ ಪಾಸ್ತಿ ನಿನಗೆ ಬೇಡವಾಯ್ತಾ? ಅನ್ಯಾಯದಲ್ಲಿ ಸಂಪಾದನೆ ಮಾಡಿರೋ ಹಣ ನನಗೆ ಬೇಕಾಗಿಲ್ಲ. ಗುಡಿಸ್ಲಲ್ಲಿ ಬೇಕಾದ್ರೆ ಒಪ್ಪತ್ತು ಗಂಜಿ ಕುಡಿದು ಅಜಯ್ ಜೊತೆ ಬದುಕ್ತೀನಿ ಹೊರತು ಈ ಮನೇಲಂತೂ ಇರೋದಿಲ್ಲ. ಗೀತಾ, ಹದ್ದು ಮೀರಿ ಮಾತಾಡ್ತಿದ್ಯಾ? ಇನ್ನೊಂದು ಕ್ಷಣ ನೀನ್ ಮನೇಲಿ ಇರೋದಕ್ಕೆ ಅಸಹ್ಯ ಆಗ್ತಿದೆ. ಹೋಗ್ತೀನಿ. ನೀನ್ ಮಾಡಿರೋ ಅಪರಾಧಗಳೆಲ್ಲ ಜನರಿಗೆ ತಿಳಿಸ್ತೀನಿ. ಜನರಿಗೆ ತಿಳಿಸ್ತೀಯಾ? ಗೀತಾ, ನೀನು ನನ್ನ ದಾರಿಗೆ ಬರೋವರೆಗೂ ಇಲ್ಲೇ ಅನ್ನ ನೀರು ಇಲ್ಲದೆ ಕೊಯ್ತಾ ಬಿದ್ದರು. ನರೇಶ್, ಇವಳು ಈ ರೂಮ್ ಬಿಟ್ಟು ಹೋಗಾಕ ನೋಡ್ಕೊ. ಬಿ ಕೇರ್ಫುಲ್. ಅಪ್ಪ, ಬಾಗಿಲ್ ತೆಗೀಪ. ಯಾರು ನಿಮ್ ಬಾಸ್? ಮರಿಯಪ್ಪನಿಗೂ ಕಾಳಿಂಗನಿಗೂ ಸಂಬಂಧ ಇದೆ. ಮರಿಯಪ್ಪ ಕಾಳಿಂಗ ಮಾತಾಡ್ದೆ ಯಾವ 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 ಕೆಲಸ ಮಾಡೋದಿಲ್ಲ ಸರ್. ಹೇಳ್ತೀನಿ. ಮರಿಯಪ್ಪನವ್ರು ವಿಜಯನ ಕಾಳಿಂಗನ್ನಾಗ ಮಾಡಿ ಪೊಲೀಸ್ ಅವ್ರು ನಂಬಿಸಿದ್ರು. ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಕಾಳಿಂಗನ್ ಕೇಸಿಗೆ ಒಂದು ಹೊಸ ತಿರುವು ಸಿಕ್ಕಿದೆ. ಏನದು? ಕೈದಿ ವಿಜಯ್ ನಿಜವಾದ ಕಾಳಿಂಗ ಅಲ್ಲ. ನಿಜವಾದ ಕಾಳಿಂಗನಿಗೂ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಗೂ ಹತ್ತಿರದ ಸಂಬಂಧ ಇದೆ. ಯಾರದು? XMLA ಮರಿಯಪ್ಪ ಸರ್. ಮಗಳೇ, ನಿಜವಾದ ಕಾಳಿಂಗ ಯಾರು? ಕಮಾನ್ ಹೇಳಿ. ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಕಾಳಿಂಗ ಬೇರೆ ಯಾರು ಅಲ್ಲ, ವಿಜಯನೇ. ಸರ್, ವಿಜಯ್ ಕಾಳಿಂಗ ಅಲ್ಲ. ಮರಿಯಪ್ಪನಿಗೂ ಕಾಳಿಂಗನಿಗೂ ಸಂಬಂಧ ಇದೆ ಅಂತ ನಿಮ್ಮನ್ನು ಸುಳ್ಳು ಹೇಳ್ತಾ ಇದ್ರೆ ಚರ್ಮ ಸುಲಿತೀನಿ, ಸಾಯಿಸ್ಬಿಡ್ತೀನಿ ಅಂತ ಈ ಇನ್ಸ್ಪೆಕ್ಟರ್ ಎನ್ಸ್ಬಿಟ್ರು. ಸರ್, ಇರೋ ವಿಷಯ ಹೇಳ್ಬಿಟ್ಟಿದ್ವಿ. ಮುಂದೆ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರಂತ ನಮಗೆ ತುಂಬಾ ಭಯ ಆಗಿದೆ. ದಯವಿಟ್ಟು ನೀವು ರಕ್ಷಣೆ ಕೊಡಿ. ಬಿಲೀವ್ ಮಿ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಮಿಸ್ಟರ್ ಅಜಯ್, ವಿಜಯ್ ಬಗ್ಗೆ ನನಗೆಲ್ಲ ಗೊತ್ತು. ಅವನು ನಿಮ್ಮ ಅಣ್ಣ ತಾನೆ?
ಅವ್ನು ನಿಮ್ಮ ಅಣ್ಣ ಅನ್ನೋ ಕಾರಣಕ್ಕಾಗಿ ನಿಮ್ ಕೈಯಾರೆ ಅವನ್ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡಿದ್ರಿ ಅಲ್ಲ? ಇಲ್ಲ ಸರ್. ಆ ಮರಿಯಪ್ಪನವ್ರ ಮಗಳು ಗೀತನ್ನ ನೀವು ಲವ್ ಮಾಡ್ತಿದ್ದೀರಾ? ಹೌದು. ಅವ್ರ ಮಗಳನ್ನ ನಿಮ್ಗೆ ಮದುವೆ ಮಾಡ್ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಅವ್ರ ಮೇಲೆ ಕಟ್ಟಕತೆ ಕಟ್ತಿದ್ದೀರಿ ಅಲ್ಲ? ಇಲ್ಲ ಸರ್. ಆ ಮರಿಯಪ್ಪನವ್ರ ಮನೆಗೆ ನುಗ್ಗಿ ನೀವು ಇಲ್ಲದ ಗಲಾಟೆ ಮಾಡಿದ್ರಿ ಅಂತ ಅವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಳ್ಳು ಸರ್. ನೀವು ಇದುವರೆಗೆ ಹೇಳಿದ ರೀತಿಯಲ್ಲಿ ಯಾವುದು ನಡೆದಿಲ್ಲ. ಇದೆಲ್ಲ ಮರಿಯಪ್ಪ ಮಾಡ್ತಿರೋ ಕುತಂತ್ರ. ನನ್ನ ನಂಬಿ ಸರ್ ಪ್ಲೀಸ್. ಮಿಸ್ಟರ್ ಅಜಯ್, ಐ ನೋ ಯು ಆರ್ ಎ ಡ್ಯೂಟಿ ಬೌಂಡ್ ಆಫೀಸರ್, ಬಟ್ ಒಬ್ಬ ಕಾನೂನಿನ ಪ್ರತಿನಿಧಿಯಾಗಿ ಯಾವ ಸಾಕ್ಷಿ ಆಧಾರವೂ ಇಲ್ಲದೆ ನೀವು ಅವರ ಮನೆ ಒಳಗೆ ಹೋಗಿದ್ದು ತಪ್ಪು. ಲುಕ್, ಮೊದಲು ನಿಮ್ಮ ಅಣ್ಣನ ತಂದು ನಮ್ಮ ಮುಂದೆ ನಿಲ್ಲಿಸಿ, ಮುಂದಿನ ನಾವು ನೋಡ್ಕೊಳ್ತೀವಿ. ಎಸ್ ಸರ್. ಓಕೆ. ಬಾಸ್, ವಿಜಯ್ ಎಲ್ಲ ಸಿಗ್ಲಿಲ್ಲ. ಸಿಗ್ಲಿಲ್ಲ? ಚೆನ್ನಾಗಿ ತಿಂತೀರಾ, ಕುಡಿತೀರಾ, ವಿಜಯ್ ಸಿಗ್ಲಿಲ್ಲ ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ? ಏಯ್, ಸರಿಯಾದ ಶಿಕ್ಷೆ ಕೊಟ್ರಿ ಸರ್ ಆ ಸೋಂಬೇರಿಗಳಿಗೆ. ಹೋಗಿ ಆ ಬಾಟಲ್ ತಗೊಂಬ. ಈ ಬಾಟ್ಲು ಅದಲ್ಲ, ಆ ಟೇಬಲ್ ಮೇಲೆ ಇರೋದು. ಇದ ತಂದೆ ಪಾಯ್ಸನ್. ವಿಷ. ಹೌದು, ವಿಷ. ತಗೊಂಡು 2 ನಿಮಿಷಕ್ಕೆ ಕ್ವಾಟಕ್. ಅದನ್ನ ಹಾಲಿಗೆ ಬೆರೆಸು. ನಂಗೆ ಗೊತ್ತಿತ್ತು ಆ ವಿಜಯನ ನಿಮ್ಮಿಂದ ಹಿಡಿಯಕ್ಕಾಗಲ್ಲ. ಅವನ ಕೈಲಿ ಸಾಯೋ ಬದಲು ವಿಷ ಕುಡಿದು ಸಾಯದ್ ಮೇಲು ಅಂತ ಕುಡಿತೀರಾ ಸರ್? ಬೇಡ ಸರ್. ಮುಚ್ಚಬಾಯಿ, ಅದು ನನಗಲ್ಲ. ಅಯ್ಯೋ, ಹಂಗಾದ್ರೆ ನಂಗ ಸರ್? ಹೌದು. ಅಯ್ಯೋ ಬೇಡಿ ಸರ್, ಇಷ್ಟು ವರ್ಷ ನಿಯತ್ತಾಗಿ ದುಡಿದಿದ್ದೀನಿ, ವಿಷ ಕುಡಿದು ಸಾಯಿ ಅಂತೀರಲ್ಲ ಸರ್, ಇದು ನ್ಯಾಯನೋ ಧರ್ಮನಾ ಸರ್? ಅದು ನಿನ್ ಕರ್ಮ. ನೀನ್ ನಿಯತ್ಗಾರ ಅಂತ ನನಗ್ ತಿಳಿಬೇಕಾದ್ರೆ ಆ ವಿಜಯ್ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು. ಆ ಕೆಲಸ ನೀನ್ ಮಾಡ್ಬೇಕು. ಬೇಡಿ ಸರ್, ನಾನು ಯಾವತ್ತೂ ಅಂತ ಒಳ್ಳೆ ಕೆಲಸ ಮಾಡ್ದನಲ್ಲ ಸರ್. ಈ ಕೆಲಸ ನೀನ್ ಮಾಡ್ಕೊಂಡ್ ಬರ್ದೆ ಹೋದ್ರೆ ನಿನ್ನ ಮೂಗ್ ಹಿಡಿದು ಬಲವಂತವಾಗಿ ಬಾಯಿ ಬಿಡಿಸಿ ನಿನಗೆ ನಾನೇ ವಿಷ ಕುಡಿಸ್ತೀನಿ. ಹೋಗು, ಆ ಡಾಕ್ಟರ್ ಪ್ರಿಯಾ ಮೇಲೆ ಕಣ್ಣಿಡು. ವಿಜಯ್ ಚಟುವಟಿಕೆ ಗೊತ್ತಾಗುತ್ತೆ. ಹೋಗು. ಇಲ್ಲಿ ಡಾಕ್ಟರ್ ಪ್ರಿಯಾ ಅನ್ನೋರು ಎಲ್ಲಿದ್ದಾರೆ? ನಾನು ಎಲ್ಲಿದ್ದೀನಿ ಅಂತ ಪತ್ತೆ ಮಾಡಕ್ ಬಂದೇನೋ? ದೇವರ ಅಡೆಗೂ ಇಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಸುಳ್ಳು ಬಿಡ್ತೀನಿ. ನನಗೆ ಚೆನ್ನಾಗಿ ಗೊತ್ತು ನೀನು ಅವನ ಹೆಂಚಿಲ್ತೀನ ನಾಯಿ ಅಂತ. ಅಯ್ಯಪ್ಪ, ಅಷ್ಟು ಕೇಳ್ಬೋದ? ಉಪಯೋಗಿಸೋಣ ವಿಜಯ್. ಆ ಮರಿಯಪ್ಪ ನಿನಗೆ ಯಾಕೆ ಶತ್ರುನು? ನನಗೂ ಹಾಗೆ ಶತ್ರು. ಅವತ್ತು ನಿನ್ನ ತಮ್ಮನಿಗೆ ಊಟದಲ್ಲಿ ವಿಷ ಬರ್ತಿದೆ ಅನ್ನೋ ವಿಷಯ ನಾನು ತಿಳಿಸ್ತಾ ಇದ್ದಿದ್ರೆ ನೀನು ಈ ಮಾತಾಡಕ್ಕೆ ಇರ್ತಾನೆ ಇರಲಿಲ್ಲ, ಗೊತ್ತಾ? ಇನ್ನು ನನ್ನ ಮೇಲೆ ನಿನಗೆ ನಂಬಿಕೆ ಬರಲಿಲ್ವಾ? ಈ ಫೋಟೋ ಯಾರ್ದು ಅಂತ ಗೊತ್ತಾ? ಇದು ನನ್ನ ಸ್ನೇಹಿತ ಗೋಪಾಲ್ದು. ನಿನಗೆ ಸ್ನೇಹಿತ, ನನಗೆ ಒಡ ಹುಟ್ಟಿದ ತಮ್ಮ. ನೀನು ಕಾಳಿಂಗ ಅಲ್ಲ ಅಂತ ಪೊಲೀಸ್ನವರು ತಿಳಿಸ್ಬೇಕು ಅಂತ ಹೋಗ್ತಿದ್ದಾಗ ಮರಿಯಪ್ಪ ಅವನ ಕೊಲೆ ಮಾಡಿಸ್ದ. ಅವತ್ತಿನಿಂದ ಅವನ ಮೇಲೆ ಸೇರಿ ತೀರ್ಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವನ ಹತ್ರ ಕೆಲಸಕ್ಕೆ ಸೇರ್ಕೊಂಡೆ. ಅವನ ಬಲಗೈ ಬಂದ ದುಡುವೆ. ಇವತ್ತಲ್ಲ ನಾಳೆ ಸೇಡ್ ತೀರಿಸ್ಕೋತೀನಿ. ನನ್ನ ಕೊನೆ ಉಸಿರಿರುವವರೆಗೂ ಕಾದೇ ಕಾಯ್ತೀನಿ. ನನ್ನನ್ನು ತಪ್ಪಾಗಿ ತಿಳ್ಕೊಂಡೆ, ನನ್ನ ಕ್ಷಮಿಸ್ಬಿಡು. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಹಲೋ ಮಮ್ಮಿ, ನಾನ್ ಪಿಂಕು ಮಾತಾಡ್ತಾ ಇರೋದು. ಪಿಂಕು, ನೀನ್ ಯಾಕೆ ಫೋನ್ ಮಾಡಕೋದೆ? ಯಾಕೆ ಮಮ್ಮಿ, ನನ್ನ ಜೊತೆ ಮಾತಾಡ್ಬಾರ್ದಾ? ಅದಕ್ಕಲ್ಲ, ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದೆ ಅಂತ ಕೇಳಿದೆ. ಮಮ್ಮಿ, ಇವತ್ತು ನಮ್ಮ ಕಾನ್ವೆಂಟ್ ಅಲ್ಲಿ ಕ್ರಿಸ್ಮಸ್ ಡೇ. ನಮ್ಮ ಫ್ರೆಂಡ್ಸ್ ಅವ್ರ ತಂದೆ ತಾಯಿ ಎಲ್ಲರೂ ಬರ್ತಾರೆ. ನೀನು ಬಾ ಮಮ್ಮಿ, ಪ್ಲೀಸ್ ಮಮ್ಮಿ. ಖಂಡಿತ ಬರ್ತೀನಿ ಮರಿ. ಥ್ಯಾಂಕ್ ಯು ಮಮ್ಮಿ. ಏನ್ ಡಾಕ್ಟ್ರಮ್ಮ, ನನ್ನ ಮಾತನ್ನು ಮೀರಿ ವಿಜಯನ ಹುಚ್ಚು ವಾಸಿ ಮಾಡ್ದಿ. ಅಷ್ಟೇ ಸಾಲದು ಅಂತ ಅಣ್ಣ ತಮ್ಮಂದ್ರನ್ನ ಒಂದುಗೂಡಿಸಿ ನನ್ನ ಮೇಲೆ ಚೂ ಬಿಟ್ಟಿ. ಮತ್ತೆ ನಿನ್ನ ಮಗಳಿಗೆ ನನ್ನಿಂದ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅವಳನ್ನ ಬಚ್ಚಿಟ್ಟಿ. ಈ ಮೀಸೆ ಮರಿಯಪ್ಪನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ದು ಹದ್ದು ಮೀರಿ ನಡೆದಿ. ಇಷ್ಟು ದಿವಸ ನಿನ್ನ ಜೀವಂತವಾಗಿ ಬಿಟ್ಟದ್ದೇ ತಪ್ಪು. ಇನ್ನು ನಿನ್ನ ಉಳಿಸೋಲ್ಲ.
ಹೊಡಿಬೇಡಿ. ವಿಜಯ್ ಅವನ ಕೊಂದ್ರೆ ನನ್ನಾಣೆ. ನನ್ನ ಯಾಕೆ ತಡೆದ್ರಿ? ಆ ಪಾಪಿಗೆ ಯಾಕೆ ಜೀವದಾನ ಮಾಡಿದ್ರಿ? ಅವನ್ ಸತ್ರೆ ನನ್ ಭವಿಷ್ಯನೂ ಸತ್ತೋಗುತ್ತಲ್ಲ ಅಂತ ನೀನ್ ತರದೆ. ಅವನ್ ಸತ್ರೆ ನಿಮ್ ಭವಿಷ್ಯ ಹಾಳಾಗುತ್ತಾ? ಏನ್ ಹೇಳ್ತಿದ್ರ ನೀವು? ಹೌದು ವಿಜಯ್, ನಂದು ನನ್ ಗಂಡಂದು ಆದರ್ಶ ದಾಂಪತ್ಯವಾಗಿತ್ತು. ಬೇರೆಯವರು ಹೊಟ್ಟೆ ಕಿಚ್ಚು ಪಡುವಂತ ಅನ್ಯೋನ್ಯ ಸಂಸಾರ ನಮ್ದಾಗಿತ್ತು. ಸಾರಿ ಡಾರ್ಲಿಂಗ್, ಇವತ್ತು ಎಮರ್ಜೆನ್ಸಿ ಆಪರೇಷನ್ ಕೇಸ್ ಬಂತು, ಸೊ ಲೇಟ್ ಆಗೋಯ್ತು. ನೀವು ಊಟ ಮಾಡಿದ್ರ? ನಿನ್ನ ಬಿಟ್ಟು ನಾನು ಊಟ ಮಾಡ್ತೀನಿ ಚಿನ್ನ. ನೀವ್ ಹೀಗ್ ದಿನ ಲೇಟ್ ಆಗಿ ಊಟ ಮಾಡ್ತಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು ಹೇಳಿ? ಅದನ್ನೇ ನಾನು ನಿನ್ನ ಹೇಳಿದ್ರೆ? ಹೇಳಿ ಕೇಳಿ ದೊಡ್ಡ ಲಾಯರ್ ನೀವು. ನಿಮ್ ಹತ್ರ ನಾನು ವಾದ ಮಾಡ್ತೀನಲ್ಲ. ಅಮ್ಮ ಡಾಕ್ಟರ್ ತಾಯಿ, ನನಗೆ ತುಂಬಾ ಹಸುವಾಗಿದೆ. ಈಗ ನೀನ್ ಬೇಗ ಊಟ ಹಾಕದೆ ಹೋದ್ರೆ ನಿನ್ನನ್ನೇ ತಿನ್ಬಿಡ್ತೀನಿ. ಮೊದ್ಲು ಈ ಊಟ. ಏನು ಲಾಯರ್ ಸಾಹೇಬ್ರು ಯಾವ್ದೋ ಊರ್ಗ್ ಹೊರಡೋ ತಯಾರಿ ನಡೆಸಿರೋ ಹಾಗಿದೆ. ದುರ್ಗಕ್ಕೆ ಹೋಗ್ತಾ ಇದ್ದೀನಿ, ಬರೋದು 3 ದಿವಸ ಆಗುತ್ತೆ. ನಿನ್ನೆ ಯಾಕೆ ಹೇಳಿಲ್ಲ? ನಿನ್ನೆ ನೀನ್ ಹೇಳೋಕ್ ಬಿಟ್ರೆ ತಾನೆ ಇಡೀ ರಾತ್ರಿ ಎಲ್ಲ ಗೋಳೈಕೊಂಡೆ. ಆಮೇಲೆ ಆಸ್ಪತ್ರೆ, ನೈಟ್ ಡ್ಯೂಟಿ, ಅದು ಇದು ಅಂತ ಹೇಳಿ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋ ನನ್ನ ಕಂದನಿಗೆ ತೊಂದರೆ ಕೊಡಬೇಡ, ಆಯಾಸ ಮಾಡ್ಕೋಬೇಡ. ಸರಿಯಾದ ಹೊತ್ತಿಗೆ ಊಟ, ನಿದ್ದೆ, ಹಣ್ಣು, ಹಾಲು ಎಲ್ಲ. ಸಾಕು ಸಾಕು ಸಾಕು. ಡಾಕ್ಟರ್ ನನಗೆ ಹೇಳ್ತಾ ಇದ್ದೀರಾ? ನೀನು ಡಾಕ್ಟರ್ ಬೇರೆಯವರಿಗೆ, ನನಗಲ್ಲ. ಈ ಮನೆಯಲ್ಲಿ ನಾನು ಹೇಳಿದಾಗ ನೀನು ಕೇಳ್ಬೇಕು. ಅಂಡರ್ಸ್ಟ್ಯಾಂಡ್? ಎಸಿ ಅವರ ನಾನು ಹೇಳಿದಾಗ ನೀನು ಕೇಳ್ತೀನಿ ಅಂತ ನನ್ಗೆ ಗೊತ್ತು. ಲೇಟ್ ಆಯ್ತು, ಬರ್ಲಾ? ಖಂಡಿತ 3 ದಿವಸಕ್ಕೆ ಬಂದ್ಬಿಡ್ತೀರಲ್ವಾ? ಖಂಡಿತ ಬರ್ತೀನಿ. ನಿಮ್ಮನ್ ಬಿಟ್ಟಿರೋಕ್ ಆಗಲ್ಲ. ಸಿಸ್ಟರ್ ಹೇಗಿದ್ದಾಳೆ ಈಗ? ಸ್ಟಮಕ್ ವಾಶ್ ಮಾಡಿ ವಿಶಾಲ ತೆಗೆದ್ಬಿಟ್ಟಿದೀವಿ, ಈಗ ಹುಷಾರಾಗಿದ್ದಾರೆ. ಸುಧಾ, ವಿಷ ಕುಡಿಯುವಂಥದ್ದು ಏನೇ ಆಗಿತ್ತು ನಿನ್ಗೆ? ಕಷ್ಟ ಇದ್ದಿದ್ರೆ ನನ್ನ ಹತ್ರ ಬರ್ಬೋದಾಗಿತ್ತ? ಸಮಾಜದಲ್ಲಿ ಇಷ್ಟೊಂದು ಒಳ್ಳೆ ಹೆಸರು ತಗೊಂಡು ನೀನ್ ಈ ರೀತಿ ಮಾಡಬಹುದಾ? ಸಮಾಜ ಸೇವೆ, ಮಹಿಳೆಯರ ಉದ್ಧಾರಕ್ಕಾಗಿ ಹೋರಾಡಿ ಹೆಸರು ಗಳಿಸಿದ್ದೇನೋ ನಿಜ, ಆದ್ರೆ ಅದೇ ಮುಳುವಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಜಿ MLA ಮರಿಯಪ್ಪನ್ ಜೊತೆ ಗ್ರಾಮ ಸೇವೆಗೆ ಹೋಗ್ತಾ ಇದ್ದೆ. ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಬಣ್ಣದ ಮಾತಾಡಿ ನನ್ನ ತಾಯಾಗೋ ಸ್ಥಿತಿಗೆ ತಂದ್ಬಿಟ್ಟ. ನನ್ನನ್ನು ಬೀದಿ ಪಾಲ್ ಮಾಡ್ಬಿಟ್ಟ. ಶಿವ 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 ಶಿವ, ನಾನೆಂಥ ಸುದ್ದಿ ಕೇಳ್ತಾ ಇದ್ದೀನಿ. ಡಾಕ್ಟ್ರೆ, ಆಗಲಿ ಹೋದ ನನ್ನ ಹೆಂಡತಿ ಒಬ್ಬರನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ಮಕ್ಕಳ ಮುಖವನ್ನು ನಾನು ಇದುವರೆಗೂ ನೋಡೋನಲ್ಲ. ಹೌದೌದು, ನಮ್ಮ ಯಜಮಾನ್ರು ಬೇರೆ ಯಾವ ಹೆಣ್ಣು ಮಕ್ಕಳು ಮುಖ ಮಾತ್ರ ನೋಡಕ್ಕಿಲ್ಲ. ಮುಚ್ಚಬಾಯ್. ಮರಿಯಪ್ಪನವ್ರೆ, ನನ್ನ ಸ್ನೇಹಿತೆನ ನಾನು ಚಿಕ್ಕಂದಿನಿಂದ ಬಲ್ಲೆ. ಅವಳು ಸುಳ್ಳು ಹೇಳೋಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಬಿಸಿ ನಡು ನೀರ್ನಲ್ಲಿ ಕೈ ಬಿಡೋದು ನಿಮ್ಮಂಥವ್ರು ಮಾಡೋ ಕೆಲಸ ಅಲ್ಲ. ಯಾವ ಸುಧಾ, ಏನ್ ಕತೆ, ನೀವೇನ್ ಹೇಳ್ತಾ ಇದ್ದೀರಿ ಅಂತ ನನಗೊಂದು ಅರ್ಥನೇ ಆಗ್ತಿಲ್ಲ. ಅದೇ ಸಮಾಜ ಸೇವಕಿ ಸುಧಾ ನಿಮ್ ಜೊತೆಯಲ್ಲಿದ್ರೆ ಮುಂತರ್ತೀನಿ ಅಂತ ಹೇಳ್ತಿದಲ್ಲ, ಅವಳೇ. ಶಟ್ ನೋಡಿ ಡಾಕ್ಟ್ರೆ, ರಾತ್ರಿ ಬಯಲ್ನಲ್ಲಿಟ್ಟಿರೋ ಹಾಲಿಗೆ ಯಾರು ಬೇಕಾದ್ರೂ ಹೆಪ್ಪಾಕ್ಬೋದು. ಮಿಸ್ಟರ್ ಮರಿಯಪ್ಪ, ಹೆಣ್ಮಕ್ಳು ಅಂದ್ರೆ ಆಟದ ಗೊಂಬೆ ಅನ್ಕೊಂಡಿದ್ದೀರಾ? ಇಷ್ಟರಲ್ಲೇ ಅವಳು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದಾಳೆ. ಮದ್ವೆ ಆಗಿ ಅವ್ಳು ಬಂದು ಬಾಳ್ ಕೊಡಿ. ಮಕ್ಳಾಗೋ ಹೆಣ್ಮಕ್ಳಿಗೆಲ್ಲ ಬಾಳ್ ಕೊಡಕ ನಾನಿರೋದು? ಬರೀ ಹಾಳು ಮಾಡಕ್ಕೆ ಇವ್ರು ಇರೋದು. ಏನಂದಿ? ನಮ್ಮ ಯಜಮಾನ್ರು ಅಂತವ್ರು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟ್ರೆ, ಆ ಮಗುವಿನ ತಂದೆ ನಾನೇ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ವೈದ್ಯಕೀಯವಾಗಿ ನೀವೇ ಅದರ ತಂದೆ ಅಂತ ಪ್ರೂವ್ ಮಾಡಿ ನಿಮ್ಮನ್ನ ಕೋರ್ಟ್ಗೆ ಎಳಿಬಲ್ಲೆ. ಹೆದರ್ಸ್ತೀರಾ ಡಾಕ್ಟ್ರೆ? ಕೋರ್ಟಿಗೆ ಹೋಗ್ತೀರಾ? ಹೋಗಿ. ಅದ್ಯಾವ ಲಾಯರ್ ನಿಮ್ಮ ಕೇಸ್ ತಗೋತಾನೋ ನಾನು ನೋಡ್ತೀನಿ. ನನ್ ಗಂಡ ದೊಡ್ಡ ಲಾಯರ್ ಅನ್ನೋದನ್ನ ಮರಿಬೇಡಿ. 2 ದಿವಸ ಟೈಮ್ ಕೊಡ್ತೀನಿ, ಒಂದ್ ನಿರ್ಧಾರಕ್ಕೆ ಬನ್ನಿ. ಇಲ್ಲ ಅಂದ್ರೆ ನಿಮ್ ತಲೆ ಮೇಲೆ ನೀವೇ ಚಪ್ಪಿಕಲ್ಲ ಹೇಳ್ಕೊತೀರಾ. ನಿಲ್ಸಿ ನಿಲ್ಸಿ. ಯಾರಮ್ಮ ನೀವು? ಕಾರ್ಯಕ್ಕೆ ನಿಲ್ಸಿದ್ರಿ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋಕೆ ಇಲ್ಲ, ಅದಕ್ಕೆ ಆಫೀಸ್ ಇದೆ, ಕೋರ್ಟ್ ಇದೆ. ಇದು ಕೋರ್ಟ್ ಕಚೇರಿಯಲ್ಲಿ ಮಾತಾಡುವಂತದ್ದಲ್ಲ, ನನ್ನ ನಿಮ್ಮಲ್ಲೇ ತೀರ್ಮಾನ ಆಗ್ಬೇಕಾಗಿರುವಂತ ವಿಷಯ. ಅಂದ್ರೆ ನಿಮ್ಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಹೇಳ್ದೆ ವಿಧಿ ಇಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಮಾಂಗಲ್ಯ ಉಳಿಸ್ಕೊಡಿ ಸರ್. ಏನಮ್ಮ ನೀವು ಹೇಳ್ತಿರೋದು? ನನ್ನ ಗಂಡನ್ನ ಒಬ್ಬ ಮದುವೆ ಆದ ಹೆಂಗಸು ತನ್ನ ಕೈವಶ ಮಾಡ್ಕೊಂಡು ಅವಳ ಗಂಡ ಊರ್ನಲ್ಲಿ ಇಲ್ದೇ ಇರುವಾಗ ನನ್ನ ಗಂಡನ ಜೊತೆ ಚೆಲ್ಲಾಟ ಆಡ್ತಿದ್ದಾಳೆ. ನನಗ್ ಮೋಸ ಮಾಡಿದ್ದು ಅಲ್ದೆ ತಾಳಿ ಕಟ್ಟಿದ ಅವಳ ಗಂಡನಿಗೂ ದ್ರೋಹ ಬಗೆತಿದ್ದಾಳೆ ಸರ್. ನೀವು ಸಾಕ್ಷಿ ಪುರಾವೆ ಜೊತೆ ಆಫೀಸಿಗೆ ಬನ್ನಿ, ಡೈವರ್ಸ್ಗೆ ಅರೇಂಜ್ಮೆಂಟ್ ಮಾಡೋಣ. ಸರ್, ನನ್ನ ಗಂಡನ್ ಬಿಟ್ಟು ನಾನೊಂದು ಕ್ಷಣ ಕೂಡ ಇರ್ಲಾರೆ. ಅವರೇ ನನ್ ಸರ್ವಸ್ವ. ಹೇಗಾದ್ರೂ ಮಾಡೋಳಗ್ ಬುದ್ಧಿ ಹೇಳಿ ನನ್ ಗಂಡನ್ನ ವಾಪಸ್ ಕೊಡ್ತೀವಿ ಸರ್. ನಾನೇನಮ್ಮ ಮಾಡಕ್ಕಾಗತ್ತೆ? ಯಾರ ಹೆಂಗಸು? ಇನ್ಯಾರು ಅಲ್ಲ, ನಿಮ್ ಕೈ ಹಿಡ್ದ ಹೆಂಡತಿ ಡಾಕ್ಟರ್ ಪ್ರಿಯಾ.
ಶ್ರೀಮತಿ ಅವರು ದೊಡ್ಡ ಡಾಕ್ಟ್ರು ಅಂತವ್ರ ಬಗ್ಗೆ ತುಚ್ಛವಾಗಿ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ? ಲಾಯರ್ ಸಾಹೇಬ್ರ ಮುಂದೆ ಈ ರೀತಿ ಮಾತಾಡಕ್ಕೆ ಭಯ ಆದ್ರೆ ಹೇಗೆ ಬಂತು ನಿಂಗೆ? ಡಾಕ್ಟರ್ದು ಲಾಯರ್ದು 4 ಜನ ಕೊಂಡಾಡಂತ ಸಂಸಾರ ಅಂತ ಅದ್ರಲ್ಲಿ ಡಾಕ್ಟರ್ ಅಮ್ಮವ್ರ ಬಗ್ಗೆ ಮಾತಾಡಕ್ಕೆ ಎಷ್ಟು ಕೊಬ್ಬು ನಿನ್ಗೆ? ಅವ್ರ ಸಂಸಾರ ಚೆನ್ನಾಗಿರೋ ನಿನ್ ಹೊಟ್ಟೆವರಿನ? ಡಾಕ್ಟರ್ ವಿಷಯನ 4 ಜನರಾದ್ರೆ ಹೇಳಿದ್ರೆ ಲಾಯರ್ ಸಾಹೇಬ್ರ ಮರ್ಯಾದೆ ಹೋಗುತ್ತಲ್ಲ ಅಂತ ನಾನ್ ಸುಮ್ನೆ ಇದ್ರೆ ನನ್ನೇ ಅಂತಿದ್ದೀರಾ? ನೀನ್ ಹೇಳ್ತಾ ಇರೋದು ನಿಜನಾ? ನಾನ್ ಯಾಕ್ರಿ ಸುಳ್ಳು ಹೇಳಿ? ಸೀದಾ ಮನೆಗೆ ಹೋಗಿ ನೋಡಿ, ನಾ ಹೇಳ್ತಿರೋದು ನಿಜನ ಸುಳ್ಳು ಅಂತ ನಿಮ್ಗೆ ಗೊತ್ತಾಗತ್ತೆ. ನೀವು ಹೇಳಿದ್ದೇನಾದ್ರು ಸುಳ್ಳಾಗಿದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ಬನ್ನಿ ನನ್ನ ಜೊತೆ. ಎಷ್ಟು ಧೈರ್ಯ ನಿನ್ಗೆ? ಸಾಕ್ ನಿಲ್ಲಿಸ್ರಿ. ನಿಮ್ ಹೆಂಡತಿನ ನೀವು ಕೈಯಂಕೆಲ್ಲಿ ಇಟ್ಕೊಳ್ದೆ ನನ್ ಗಂಡನ ಮೇಲೆ ಕೈ ಮಾಡ್ತೀರಾ? ಮೊದ್ಲು ನಿಮ್ ಹೆಂಡತಿ ಬುದ್ಧಿ ಹೇಳ್ರಿ. ರೀ, ನನಗ್ ಮೋಸ ಮಾಡಿದ್ದಕ್ಕೆ ನಿಮಗ್ ಸರಿಯಾದ ಶಿಕ್ಷೆ ಆಯ್ತು. ಬನ್ರಿ ಹೋಗೋಣ. ಏನ್ರಿ ಇದೆಲ್ಲ? ಏನಾಯ್ತು? ಏನು ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಆಡ್ತೀಯ? ಏನೇನೋ ಮಾತಾಡ್ತಿದ್ದೀರಲ್ರಿ? ಸರಿಯಾಗಿ ಮಾತಾಡ್ತಿದ್ದೀನಿ. ಎಷ್ಟು ದಿವಸ ನಡೀತಾ ಇದೆ ನಿನ್ನ ಅವನ ಈ ಅನಿಷ್ಠ ವ್ಯವಹಾರ? ಅವ್ನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಅವ್ನು ಹೇಗ್ ಒಳಗ್ ಬಂದ ಅಂತಾನೂ ಗೊತ್ತಿಲ್ಲ. ನಡೀತಿರೋದು ಕಣ್ಣಾರೆ ನೋಡಿದ ಮೇಲೂ ನಿನ್ನ ನಾನು ನಂಬೇಕಾ? ನಡತೆಗೆಟ್ಟ ನೀಚ ಹೆಂಗಸು ನೀನು ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಈ ಮನೆ ಹೊಸಲು ತುಳಿಯೋಕ್ ಬಿಡ್ತಿರ್ಲಿ. ಅಯ್ಯೋ, ನಿಮ್ಮನ್ನ ಹೇಗ್ ನಂಬಿಸ್ಲಿ? ನಂದೇನು ತಪ್ಪಿಲ್ಲ, ನನ್ನ ನಂಬಿ. ಮುಚ್ಚು ಬಾಯ್. ಬೆಳಗಿರೋದೆಲ್ಲ ಹಾಲು ಅಂತ ನಂಬಿ ಮೋಸ ಹೋಗ್ಬಿಟ್ಟೆ. 3 ದಿವಸ ಮುಂಚೆ ಬರಲ್ವಾ ಅಂತ ಕೇಳಿದ್ರ ಅರ್ಥ ಈಗ ನನಗಾಗ್ತಾ ಇದೆ. 1 ದಿವಸ ಮುಂಚೆ ಬಂದ್ರೆ ನಿನ್ನ ಗುಟ್ಟು ಬಯಲಾಗತ್ತೆ ಅಂತಲ್ವಾ? ಇಲ್ಲ, ನಾನಂತ ಹೇಳಲ್ಲ. ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನನ್ನನ್ನು ಮುಟ್ಟಿ ಬಯಲಿಗೆ ಮಾಡ್ಬೇಡ. ಅಯ್ಯೋ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರ ರೀ. ನೀವು ತಿಳಿದ ಹಾಗೆ ನನ್ನ ತೋಳಲ್ಲ. ನನ್ನ ನಂಬಿ. ಇಲ್ಲಿ ನೋಡಿ, ಅಗ್ನಿ ಸಾಕ್ಷಿಯಾಗಿ ನೀವು ಕಟ್ಟಿದ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ತಾಳಿ ಬೇರೆ ಕೇಳು ನಿನಗೆ. ಆ ಪವಿತ್ರ ಪದ ನಿನ್ನಂಥವಳ ಬಾಯಲ್ಲಿ ಬರಬಾರ್ದು. 1 ದಿವಸ ಮುಂಚೆನೆ ಊರಿಗೆ ಕರೆಸಿ ನಿನ್ನ ಬಣ್ಣ ಏನು ಅಂತ ತಿಳ್ಕೊಳ್ಳೋ ಹಾಗೆ ಮಾಡಿ ಪುಣ್ಯ ಕಟ್ಕೊಂಡ್ರ ಮರಿಯಪ್ಪನವರು. ಮರಿಯಪ್ಪ ನೋಡಿ, ನಾನು ಅವನ ಬೈದೆ ಹೆದರಿಸ್ತಾ ಅನ್ನೋ ಕಾರಣಕ್ಕೆ ಏನೋ ಕುತಂತ್ರ ನಡೆಸಿರಬಹುದು. ನನ್ನ ಮಾತು ಕೇಳಿ. ನಿನ್ನ ಮಾತು ಕೇಳೋ ಸಂಯಮ ತಾಳ್ಮೆ ನನ್ನಲ್ಲಿಲ್ಲ. ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ತೊಲಗಾಚೆ. ನಾನ್ ನಿರಪರಾಧಿ ಅಂತ ನಿಮಗ್ ಗೊತ್ತಾಗೋ ಹಾಗೆ ಮಾಡ್ತೀನಿ. ನನ್ನ ಸ್ನೇಹಿತೆಗೆ ಆ ಮರಿಯಪ್ಪ ಎಂಥ ನೀಚ ಮನುಷ್ಯ ಅನ್ನೋದು ಚೆನ್ನಾಗಿ ಗೊತ್ತು. ಅವಳನ್ನ ಇಲ್ಲಿ ಕರ್ಕೊಂಡು ಬಂದು ನಿಜಾಂಶ ಏನು ಅನ್ನೋದು ನಿಮಗ್ ತಿಳಿಯೋ ಹಾಗೆ ಮಾಡ್ತೀನಿ. ಸುಧಾ, ಸುಧಾ, ನಮ್ಮಿಬ್ಬರ ಸಂಬಂಧ ಕರೆದೋಯ್ತು. ಇಳಿದು ಮನಸ್ಸು ಒಡೆದು ಕನ್ನಡಿ ಇಲ್ಲ. ನಾನೇ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೆ. ನನ್ನ ಹುಡುಕೋ ಪ್ರಯತ್ನ ಮಾಡಬೇಡ. ಸಮಾಜದಲ್ಲಿ ನಿನಗೂ ನನಗೂ ಒಳ್ಳೆ ಹೆಸರಿದೆ. ಕೋರ್ಟು ಕಚೇರಿ ವಿಚ್ಛೇದನೆ ಅಂತ 10 ಜನರ ಬಾಯಲ್ಲಿ ನಮ್ಮ ಹೆಸರಾಡೋದು ಬೇಡ. ಈ ಮನೆ ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡಿದ್ದೀನಿ. ಏನ್ ಡಾಕ್ಟ್ರಮ್ಮ, ನೀವು ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಎಳಿಬೇಕು ಅಂತ ಮಾಡಿದ್ರಿ. ನಾನು ನಿಮ್ಮ ಭವಿಷ್ಯಕ್ಕೆ ಶಾಶ್ವತವಾಗಿ ಕಲ್ ಚಪ್ಪಡಿ ಎಳೆದು ಬಿಟ್ಟೆ. ನನಗಾದ ಅನ್ಯಾಯಕ್ಕೆ, ಅವಮಾನಕ್ಕೆ ತಂದೆ ಆತ್ಮಹತ್ಯೆ ಮಾಡ್ಕೋಬಹುದಾಗಿತ್ತು. ಆದ್ರೆ ತಾಳಿ ಕಟ್ಟಿ ದೇವರಂತ ನನ್ನ ಗಂಡನ್ಗೆ ನಾನು ಅರ್ಥಗಿಟ್ಟು ಹೆಣ್ಣಲ್ಲ. ಆ ಮರಿಯಪ್ಪನ ಕುತಂತ್ರಕ್ಕೆ ಬಲಿಯಾದ್ನೆ ಹೊರತು ನಂದೇನು ತಪ್ಪಿಲ್ಲ, ನಾನು ನಿರ್ದೋಷಿ ಅಂತ ನಿರೂಪಿಸ್ಬೇಕು. ಅವ್ರ ಮನಸ್ಸಿನಲ್ಲಿರೋ ಅನುಮಾನನ ಹೋಗ್ಲಾಡಿಸ್ಬೇಕು. ನನಗೆ ಹತ್ತಿರೋ ಕಳಂಕನ ತೊಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇನ್ನೂ ಜೀವಂತವಾಗಿ ಬದುಕಿದ್ದೀನಿ. ನೀನು ಅವನನ್ನ ಕೊಂದಿದ್ರೆ ನಿಜಾಂಶ ಎಲ್ಲ ಅವನ ಜೊತೆನೆ ಮಣ್ಣಾಗ್ಬಿಡ್ತಿತ್ತಲ್ವಾ? ಅದಕ್ಕೆ ನಿನ್ನನ್ನ ತಡೆದಿದ್ದು. ಜೀವನದಲ್ಲಿ ನೀವು ಇಷ್ಟೊಂದು ನೊಂದಿದ್ರು ನಗ್ನಗ್ತಾ ನನಗೆ ಸೇವೆ ಮಾಡಿ ನನಗೆ ಪುನರ್ಜನ್ಮ ಕೊಟ್ರೆ ಡಾಕ್ಟರ್, ಈ ನಿಮ್ಮ ಉಪಕಾರನ ನಾನು ಕೊನೆಯ ಉಸಿರಿರೋವರೆಗೂ ನಾನು ಮರೆಯಲ್ಲ. ಡಾಕ್ಟರ್, ನಿಮ್ಮನ್ನು ಮತ್ತೆ ನೋಡ್ತೀನಿ. ದಿವಾಕರ,
ಪುಟ್ಟ ಮಕ್ಕಳೇ, ಮುದ್ದು ಮುದ್ದು ಮಕ್ಕಳೇ, ನೋಡಿ ಎಲ್ಲರೂ ನೋಡಿ, ಹಬ್ಬದ ಉಡುಗೊರೆ ತಂದಿರುವೆ, ಕೇಳಿ ಏನು ಬೇಕು ಕೇಳಿ, ಎಲ್ಲ ನಿಮಗೆ ನಾ ಕೊಡುವೆ. ಪುಟ್ಟ ಪುಟ್ಟ ಮಕ್ಕಳೇ, ಮುದ್ದು ಮುದ್ದು ಮಕ್ಕಳೇ, ಪುಟ್ಟ ಪುಟ್ಟ ಮಕ್ಕಳೇ, ಮುದ್ದು ಮುದ್ದು ಮಕ್ಕಳೇ. ತಗೋ ತಗೋ, ಅದು ಇದೆ, ಎಲ್ಲ ಇದೆ. ಬಿಸಿಲಿಗೆ ಬಾಡಿದ ಹೂವಂತಿದೆಯೇ ಕಮಲದ ಮೊಗವೇಕೆ, ಏನು ಬೇಕು ಕೇಳು ಕಂದ, ಸಂಕೋಚವು ಏಕೆ, ಸಂಕೋಚವು ಏಕೆ. ಏನ್ ಕೇಳಿದ್ರು ಕೊಡ್ಯಾ, ಹಬ್ಬ ಬೇಕು. ಅಪ್ಪ ಅಮ್ಮ ಇಬ್ಬರು ಉಂಟು ಮಕ್ಕಳಿಗೆಲ್ಲ, ಅಪ್ಪ ಅಮ್ಮ ಇಬ್ಬರು ಉಂಟು ಮಕ್ಕಳಿಗೆಲ್ಲ. ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬಳೆ, ಅಪ್ಪ ಯಾಕಿಲ್ಲ, ತಾತ ಅಪ್ಪ ಯಾಕಿಲ್ಲ, ತಾತ ಅಪ್ಪ ಯಾಕಿಲ್ಲ. ಬೇಬಿ ನೋಡಿ, ಬೇಡವಾ, ಅಪ್ಪ ಎಲ್ಲಿ ಅಂತ ಅಮ್ಮನ ಕೇಳಿದ್ಯಾ ಕಂದ? ಅಪ್ಪ ಅನ್ನೋ ಮಾತೇ ಸಾಕು, ಬರುವುದು ನೆಟ್ಟುಸಿದ, ಪ್ರೀತಿ ತುಂಬಿದ ಅಮ್ಮನ ಕಣ್ಣಲ್ಲಿ ಹನಿ ಹನಿ ಕಣ್ಣೀರು. ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬಳೆ, ಅಪ್ಪ ಯಾಕಿಲ್ಲ, ಅಪ್ಪ ಯಾಕಿಲ್ಲ. ಎಲ್ಲೇ ಇರಲಿ ನಿನ್ನ ತಂದೆ ಹುಡುಕೆ ನಾ ತರುವೆ, ಪ್ರಾಣವನಾದರೂ ಒತ್ತೆಯ ನೀಡುವೆ, ಆಸೆಯ ಪೂರೈಸುವೆ, ನಿನ್ನ ಆಸೆಯ ಪೂರೈಸುವೆ. ವೆಲ್ಕಮ್. ಈ ಪುಟ್ಟ ಮರಿಗೆ ಏನಾಗ್ಬೇಕಾಗಿತ್ತು? ನಂದೊಂದು ಕೇಸ್ ಇತ್ತು. ಕೇಸ? ಈ ಪುಟ್ಟ ಮರಿದು ಏನಪ್ಪಾ ಅಂತ ದೊಡ್ಡ ಕೇಸು? ನನ್ನ ಗೆಲ್ಲಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ನಾ ಹೇಳ್ತೀನಿ. ಪ್ರಾಮಿಸ್. ನಿನ್ನ ಹೆಸರು? ಪಿಂಕು. ಪಿಂಕು, ಸ್ವೀಟ್ ನೇಮ್. ಅಪ್ಪ ಅಮ್ಮ? ನಾವು ಹುಟ್ಟಕ್ ಮುಂಚೆ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಬಿಟ್ಟೋದ್ರಂತೆ. ಈ ಮುದ್ದು ಮರಿನ ಅಪ್ಪ ಬಿಟ್ಟೋದ್ರ? ಏನವ್ರ ಹೆಸರು? ನಾನು ಶ್ರೀರಾಮ್ ಅಂತ. ಹೋಗು, ಹೊರಟೋಗಿ ನೀನು ಇಲ್ಲಿಂದ. ಅಪ್ಪ, ನಾನ್ ಹೋಗಲ್ಲ. ಹೋಗು, ಹೋಗು ಅಂದೆ. ಅಪ್ಪ, ನಾನ್ ಹೋಗಲ್ಲ. ನಿಮ್ ಜೊತೆನೇ ಇರ್ತೀನಿ. ಹೋಗ್ತೀಯೋ ಇಲ್ಲೋ? ಯಾಕೆ ಸರ್ ದೂರ ತಳ್ತೀರಾ? ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಈ ನಿಮ್ ಕುಡಿ ನಿಮಗ್ ಬೇಡವಾಯ್ತಾ? ಇದು ಆ ನರ್ತಗೆಟ್ಟ ಹೆಂಗಸಿನ ಪಾಪದ ಪಿಂಡ. ನನ್ನ ಮಗು ಆಗೋಕ್ ಸಾಧ್ಯ ಇಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ಯಾವುದೋ ಕೆಟ್ಟಗಳಿಗೆಯಲ್ಲಿ ನಿಮ್ ಮನಸ್ಸು ಕೆಟ್ಟಿರ್ಬಹುದು. ಕೆಲವು ಘಟನೆಗಳನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡ್ಬೇಕಂತೆ. ದೇವತೆ ಅಂತ ನಿಮ್ ಹೆಂಡತಿ ಮೇಲೆ ನೀವು ಅನುಮಾನ ಪಡಬಾರ್ದಾಗಿತ್ತು. ಇದನ್ನ ಹೇಳೋಕ್ ನೀನ್ ಯಾರು? ನಿನ್ನಂಥ ಕೊಲೆಗಡಕನಿಗೂ ಅವಳಿಗೂ ಏನ್ ಸಂಬಂಧ? ಯಾವ ರೀತಿ ಸಂಬಂಧ? ಅಂಕಲ್, ಅಪ್ಪನ ಏನು ಮಾಡ್ಬೇಡಿ ಅಂಕಲ್. ಹೊಡಿಬೇಡಿ ಅಂಕಲ್. ಏನು ಮಾಡ್ಬೇಡಿ ಅಂಕಲ್. ಇಲ್ಲಮ್ಮ, ಈ ಮಗುಗೆ ನಿಮ್ಮೇಲಿರೋ ಪ್ರೀತಿ ವಾತ್ಸಲ್ಯ ಕಿಂಚಿತ್ತಾದ್ರೂ ನಿಮ್ಗಿದ್ದಿದ್ರೆ ನೀವು ಈ ರೀತಿ ಮಾತಾಡ್ತಿರ್ಲಿಲ್ಲ. ಇನ್ಯಾರಾದ್ರೂ ಈ ಮಾತಾಡಿದ್ರೆ ಸಿಗಿದು ಬಿಡ್ತಿದ್ದೆ. ಏನ್ ನನ್ನನ್ನೇ ಹೆದರ್ಸ್ತಾ ಇದ್ಯಾ? ಪೊಲೀಸ್ನವ್ರು ನಿನ್ನ ಹುಡುಕ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಈಗಲೇ ಅವರಿಗೆ ಫೋನ್ ಮಾಡಿ ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ನೀವು ನನ್ನ ಅರೆಸ್ಟ್ ಮಾಡಕ್ ಮುಂಚೆ ಗೀತಾ, ಗೀತಾ, ಇನ್ನು ಎಷ್ಟು ದಿವಸ ಅಂತ ಈ ರೂಮ್ ಒಳಕೊಳತಿ? ನೀನ್ ಸಾಯ್ತೀನಿ ಅಂದ್ರೆ ನಿಮ್ಮ ಅಪ್ಪ ಅಜಯ್ ಜೊತೆ ನಿನ್ ಮದುವೆ ಮಾಡಲ್ಲ. ಬಹಳ ದಿವಸಗಳಿಂದ ನಿನ್ ಮೇಲೆ ನನಗೆ ಮನಸ್ಸಿತ್ತು. ನಾನ್ ನಿನ್ ಮದುವೆ ಆಗ್ತೀನಿ. ಬಾ, ಎಲ್ಲಾದ್ರೂ ದೂರ ಹೊಟ್ಟೋಗೋಣ. ನರೇಶ್, ನರೇಶ್, ಎಂತ ಕೆಲಸ ಮಾಡ್ಬಿಟ್ರಿ? ಈ ವಿಷಯ ನೀವು ಮುಂಚೆನೆ ನನ್ನ ಹತ್ರ ಹೇಳಿಲ್ಲ. ನೀವ್ ಇಷ್ಟೊಂದು ಪ್ರೀತಿಸ್ತೀರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಬನ್ನಿ, ಇವತ್ತು ಈ ಮನೆ ಬಿಟ್ಟು ದೂರ ಹೋಗಿ ಹಾಯಾಗಿರೋಣ. ಬನ್ನಿ ನರೇಶ್, ಬನ್ನಿ.
ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಂತ ಒಳ್ಳೆ ಹುಡುಗಿ ಮರಿಯಪ್ಪನ ಮಗಳ ಹುಟ್ಟಬಾರ್ದಾಗಿತ್ತು. ನೀನು ನನ್ನ ತಮ್ಮನ ಪ್ರೀತಿಸ್ತಿರೋದು ನನಗೆ ತುಂಬಾ ಸಂತೋಷ. ನಿಮ್ಮಪ್ಪ ಅಲ್ಲ, ಯಾರೇ ಅಡ್ಡ ಬಂದ್ರು ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ನಡೆಸ್ಕೊಡ್ತೀನಿ. ಬಮ್ಮ, ಕಮಾನ್. ನಿಮ್ಮ ಅಣ್ಣ ವಿಜಯ್ ಮರಿಯಪ್ಪನವ್ರ ಮಗಳನ್ನ ಅವ್ರ ಪರ್ಸನಲ್ ಲಾಯರ್ ಶ್ರೀರಾಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಅವ್ರನ್ನ ನಿಮಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಗೊತ್ತಾದ ಕೂಡಲೇ ವಿಜಯ್ ಅವಳನ್ನ ಅಪಹರಿಸಿದ್ದಾನೆ. ಇದರಲ್ಲಿ ನಿಮ್ ಕೈವಾಡನೂ ಇದೆ ಅಂತ ನಮಗೆ ತಿಳಿದು ಬಂದಿದೆ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದೇ ಅವನಿಗೊಂದು ವರವಾಗಿದೆ. ಇಷ್ಟೆಲ್ಲ ಅನಾಹುತಗಳಾಗ್ತಿರೋದು ಯಾತಕ್ಕಾಗಿ? ನೀನು ನಿನ್ನ ಕೈಯಾರೆ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ. ಅವನ್ ತಪ್ಪಿಸ್ಕೊಳ್ಳೋಕೆ ನಾನು ಅವಕಾಶ ಮಾಡಿಕೊಟ್ಟೆ ಅಂತ ನೀವಿನ್ನೂ ನಂಬ್ತೀರಾ? ಎಸ್, ನಿಮ್ಮ ಸಪೋರ್ಟ್ ಇಲ್ಲದೆ ಅವನು ಇಷ್ಟೆಲ್ಲ ಕಾರ್ಯಗಳನ್ನ ಧೈರ್ಯವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಕುಖ್ಯಾತ ಕೊಲೆಗಾರನ ಜೊತೆ ಸೇರ್ಕೊಂಡಿದ್ದಾನೆ ಅಂತಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಈ ಕಾಕಿ ಬಟ್ಟೆ ಹಾಕೊಳ್ಳೋಕ್ ಮುಂಚೆ ಕರ್ತವ್ಯದ ಮುಂದೆ ಯಾವ ರಕ್ತ ಸಂಬಂಧನೂ ಯಾವ ಬಂಧನನೂ ನೋಡದೆ ಅವನು ಯಾರೇ ಆಗಿರ್ಲಿ ಕಾನೂನಿಗೆ ತಲೆ ಬಾಗ್ಲೇಬೇಕು, ಹಾಗೆ ನಡ್ಕೊಳ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಜ್ಞಾಪಕ ಇದೆಯಾ? ಚೆನ್ನಾಗಿ ಜ್ಞಾಪಕ ಇದೆ ಸರ್. ಆದ್ರೆ ಸರ್, ವಿಜಯ್ನ ಅರೆಸ್ಟ್ ಮಾಡಿದ್ ನಾನೇ ಅಂತ ನಿಮ್ ಜ್ಞಾಪಕ ಇದೆಯಾ? ಅವ್ನು ತಪ್ಪಿಸ್ಕೊಳಕ್ ನೋಡಿದಾಗ ಅವನ್ನ ಶೂಟ್ ಮಾಡಿದ್ ನಾನೇ ಅಂತ ನಿಮ್ ಜ್ಞಾಪಕ ಇದೆಯಾ? ನೈಟ್ ಕ್ಲಬ್ ನಲ್ಲಿ ಅವನ ಸಿಕ್ಕಾಪಟ್ಟೆ ಹೊಡೆದಿದ್ ನಾನೇ ಅಂತ ನಿಮ್ ಜ್ಞಾಪಕ ಇದೆಯಾ? ಈ ಕ್ಷಣಕ್ಕೂ ಅವನ್ನ ಅರೆಸ್ಟ್ ಮಾಡಬೇಕು, ಅವನ ನಿಮ್ಮನ್ನು ನಿಲ್ಲಿಸಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ಆ ಮರಿಯಪ್ಪನ ಮಗಳನ್ನ ನನ್ನ ಸ್ವಾರ್ಥಕ್ಕಾಗಿ ಕಿಡ್ನಾಪ್ ಮಾಡಿಸಿದೆ ಅಂತ ಒಂದು ಮಾತು ಹೇಳಿದ್ರಲ್ಲ, ಅದನ್ನ ಕೊನೆ ಉಸಿರಿರೋವರೆಗೆ ಮರೆಯಲ್ಲ ಸರ್. ಸರ್, ಖಾಕಿ ಬಟ್ಟೆ ಬಗ್ಗೆ ಈಗ ತಾನೇ ನೀವೊಂದು ಮಾತಾಡಿದ್ರಿ. ಅದೇ ಖಾಕಿ ಬಟ್ಟೆ ಹಾಕೊಳ್ಳಕ್ ಮುಂಚೆ ಎಂತ ಹಣಕ್ಕೂ ಎಂತ ಅಧಿಕಾರಕ್ಕೂ ತಲೆ ಬಾಗಿಸ್ತೆ ನಮ್ಮ ಕರ್ತವ್ಯನ ಆತ್ಮಸಾಕ್ಷಿಯಾಗಿ ನೆರವೇರಿಸಿದ ನೀವೊಂದು ಪ್ರಮಾಣ ಸ್ವೀಕರಿಸಿದ್ದು ನಿಮ್ ಜ್ಞಾಪಕ ಇದೆ ಸರ್. ಆದ್ರೆ ಇವತ್ತೇನಾಗ್ತಾ ಇದೆ? ಆ ಮರಿಯಪ್ಪ ಅಂತ ನೀಚರು ತಮ್ಮ ಹಣದ ಬಲದಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಕೊಂಡ್ಕೋತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯಲ್ಲಿ ನಾನು ಕೆಲಸ ಮಾಡೋದು ಉಚಿತವಲ್ಲ ಅನ್ಸ್ತಾ ಇದೆ. ಅದಕ್ಕೆ ಈ ಕ್ಷಣನೇ ರಾಜೀನಾಮೆ ಕೊಡ್ತಾ ಇದ್ದೀನಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರೆಸಿಗ್ನೇಷನ್ ಸರ್. ಒಂದೇ ಒಂದು ಮಾತು ಮಿಸ್ಟರ್ ಪೊನ್ನಪ್ಪ, ಇಷ್ಟು ವರ್ಷ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು 100 ಜನ ಆಫೀಸರ್ ಜೊತೆ ಸೇರಿ ಏನ್ ಸಾಧಿಸಕ್ ಆಗ್ಲಿಲ್ವೋ, ಅದೇ ನಿಮ್ ಡಿಪಾರ್ಟ್ಮೆಂಟ್ ಇಂದ ಹೊರಗಿದ್ದು ನನ್ನ ವಿಜಯ್ ಜೊತೆ ಸೇರಿ ಸತ್ಯ ಏನು ಅಂತ ಸಾಧಿಸ್ತೀನಿ. ಗುಡ್ ಬಾಯ್. ಸರ್, ಆ ವಿಜಯ್ ನಿಮ್ ಮಗಳು ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ತಾನಂತೆ. ಈತ ಏನಾದ್ರು ನಿಮ್ ವಿಷಯ ಬಾಯ್ ಬಿಟ್ರೆ ನಿಮ್ ಕಥೆ ಮುಗಿದ ಹಾಗೆ. ಅಮ್ಮ, ಅಮ್ಮ, ಇನ್ಸ್ಪೆಕ್ಟರ್ ಅಜಯ್, ಇಷ್ಟು ದಿವಸ ನೀನ್ ಯಾವ ಕಾಳಿಂಗನ ಹಿಡಿಬೇಕು ಅಂತ ಇದೆಯೋ ಆ ಕಾಳಿಂಗ ಇವತ್ತು ನಿನ್ ಮುಂದೆ ನಿಂತಿದ್ದಾನೆ. ನೀನ್ ಸಾಯೋಕ್ ಮುಂಚೆ ಒಂದ್ಸಾರಿ ನನ್ ಮುಖದರ್ಶನ ಮಾಡಿ ಸಾಯಿ. ಹೇಳ್ಕೊಂಡೋಗ್ರ ಇನ್ನ. ವಿಜಯ್, ವಿಜಯ್, ನಿಮ್ಮಮ್ಮನ ಅಜಯ್ನ ನಮ್ ತಂದೆ ಅಪಹರಿಸ್ಬಿಟ್ಟಿದಾರಂತೆ. ಹಲೋ, ಯಾರು? ನಾನು ವಿಜಯ್. ನೀನ್ ಫೋನ್ ಮಾಡೇ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮರ್ಯಾದೆಯಾಗಿ ನನ್ನ ಮಗಳನ್ನ ಲಕ್ಷ್ಮೀಪುರ ಹತ್ರ ಇರೋ ಹಾಳು ಮಂಟಪಕ್ಕೆ ತಂದೊಪ್ಸು. ಇಲ್ಲ ನಿನ್ನ ತಾಯಿ ತಮ್ಮನ ಜೀವಂತ ಸಮಾಧಿ ಮಾಡ್ಬಿಡ್ತೀನಿ. ಅಲ್ಲಿ ನಿನ್ ತಾಯಿ ತಮ್ಮ ಮರಿಯಪ್ಪನ ಕೈಯಲ್ಲಿ ಸಭಾ, ಇಲ್ಲಿ ನೀನು ನನ್ನ ಕೈಯಲ್ಲಿ.
ನರೇಶ್, ಯಾವ ಹೆಣ್ಣನ್ನ ನೀನು ಮದುವೆ ಆಗ್ಬೇಕು ಅಂತ ಇಷ್ಟು ದಿವಸ ಆಸೆ ಪಡ್ತಾ ಇದೆಯೋ ಅವಳನ್ನ ನಿನ್ನ ಎದುರುಗಡೆ ತಂದು ನಿಲ್ಸಿದ್ದೀನಿ. ಈಗ ಮರಿಯಪ್ಪ ಬರ್ತಾನೆ, ಅವನ ಹತ್ರ ಧೈರ್ಯವಾಗಿ ಮದುವೆ ಮಾಡ್ಕೊಡೋದಕ್ಕೆ ಹೇಳು. ನೀನು ಮಾಡಿರೋ ಉಪಕಾರಕ್ಕೆ ಅವನಿಲ್ಲ ಅನ್ನಲ್ಲ. ಶಹಬಾಜ್ ಕಾಳಿಂಗ, ಶಹಬಾಜ್. ನನ್ನ ಮಗಳನ್ನು ತಂದೊಪ್ಸಿದ್ದಲ್ದೆ ನನ್ನ ಎಲ್ಲ ಶತ್ರುಗಳನ್ನು ಹಿಡಿದುಕೊಟ್ಬಿಟ್ಟೆ. ಅಷ್ಟೇ ಅಲ್ಲ, ವಿಜಯ್ ತಲೆನ ಕತ್ತರಿಸಿ ಬಿಸಾಕ್ಬಿಟ್ಟೆ. ಬೇಷ್ ಬೇಷ್ ಕಾಳಿಂಗ, ಬೇಷ್ ಕಾಳಿಂಗ. ನಿನ್ಗೇನ್ ಬೇಕು ಕೇಳ್ಕೊ. ನನಗೇನು ಬೇಡ, ನಿಮ್ ವಿಶ್ವಾಸ ಹೊಂದಿದ್ರೆ ಸಾಕು. ಗುಡ್. ನೀವು ಕೊಡೋದಿದ್ರೆ ನಿಮ್ ನಿಯತ್ತಿನ ಬಂಟ ನರೇಶ್ ನೀ ಕೊಡಿ. ನರೇಶ್, ನಿನ್ಗೇನ್ ಬೇಕು ಕೇಳು. ಕೇಳು, ಇದೇ ಸರಿಯಾ ಸಮಯ. ಮರಿಯಪ್ಪನವರೇ, ನಿಮ್ಮ ಹಣ, ಕಾಸು, ಆಸ್ತಿ ಪಾಸ್ತಿ ನನಗೆ ಯಾವುದು ಬೇಕಾಗಿಲ್ಲ. ಮತ್ತೆ ನಿಮ್ಮ ಮಗಳು ನನ್ನ ಹೆಂಡತಿ ಆಗ್ಬೇಕು. ನಾನು ಎಸ್ಯೋ ಎಂಜಲ್ ಮೂಳೆ ತಿಂದು ಬಿದ್ದಿರೋ ನಾಯಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಕ್ ನೋಡ್ತೀಯ? ಬೀದಿಲಿ ಬಿದ್ದೋನ ಇಷ್ಟು ವರ್ಷ ತಂದು ಸಾಕಿದ್ದಕ್ಕೆ ನನ್ನ ಮಗಳನ್ನ ಕೇಳೋಷ್ಟು ಧೈರ್ಯ ಬಂತ ನಿನಗೆ? ನನ್ನ ಮಗಳನ್ನ ನನ್ನ ಅಂತಸ್ತಿಗೆ ತಕ್ಕಂತವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ನಿನ್ನಂಥ 3 ಕಾಸು ಯೋಗ್ಯತೆ ಇಲ್ಲದ ಬಿಕಾರಿ ಕೊಡ್ತೀನ? ನಿನ್ಗೇನೋ ಯೋಗ್ಯತೆ ಇದೆ? ಮರಿಯಪ್ಪ, ನಾನೇನಾದ್ರೂ ನೀನ್ ಮಾಡ್ತಾ ಇರೋ ಅನ್ಯಾಯಗಳನ್ನ ಬಯಲ್ಗೆಳೆದ್ರೆ ಜೈಲ್ ಕಮ್ಮಿ ಎಣಿಸ್ಬೇಕಾಗ್ತದೆ. ನನ್ನ ಸಹಾಯ ಇಲ್ಲದೆ ಇದ್ದಿದ್ರೆ ನೀನ್ ಇಷ್ಟು ದೊಡ್ಡ ಮನುಷ್ಯ ಆಗ್ತಿರ್ಲಿಲ್ಲ. ಅವನು ಹೇಳೋದು ಕರೆಕ್ಟ್. ಏನ್ ಕರೆಕ್ಟ್? ನನಗೋಸ್ಕರ ಏನು ನಿನ್ ಘನಕಾರ್ಯ ಮಾಡೋದು? ಏನೇನ್ ಮಾಡಿದ್ಯಾ ಹೇಳು. ನಾನ್ ಮಾಡಿರೋದು 1, 2 ದೇವಸ್ಥಾನ ಆಭರಣಗಳನ್ನು ಲೂಟಿ ಮಾಡುವಾಗ ಅಡ್ಡ ಬಂದ ಜನರನ್ನ ನಾನು ಕೊಂದ ಜೀವನಿಗೆ ಗೊತ್ತಿಲ್ವಾ? ಲಾಯರ್ ಶ್ರೀರಾಮ್ ಹೆಂಡತಿಗೂ ನನಗೂ ಸಂಬಂಧ ಇದೆ ಅಂತ ಲಾಯರ್ ನಂಬೋ ಹಾಗೆ ನಾಟಕ ಆಡಿ ಅವ್ರ ಸಂಸಾರ ಹೊಡೆದ ಜೀವನಿಗೆ ಗೊತ್ತಿಲ್ವಾ? ಇನ್ಸ್ಪೆಕ್ಟರ್ ಅಜಯ್ ವಿಜಯ್ ಅಂತಂದ್ರು ಅಂತ ಗೊತ್ತಾದ್ಮೇಲೆ ಊಟದಲ್ಲಿ ವಿಷ ಹಾಕಿ ಅಜಯನ್ ಕೊಲ್ಸ್ಲಿಕ್ಕೆ ಇವನು ನನ್ನ ಕಳ್ಸಿದ್ವನಿಗೆ ಗೊತ್ತಿಲ್ವಾ? ಮರಿಯಪ್ಪ, ಇಷ್ಟೆಲ್ಲ ನನ್ನಿಂದ ಸಹಾಯ ಪಡೆದು ನನ್ನ ಮೇಲೆ ಕೈ ಮಾಡ್ತೀಯಾ? ನೋಡ್ತಾ ಇರು, ನಿನ್ನ ಕಣ್ಣೆದುರಿಗೆ ನಿನ್ನ ಮಗಳನ್ನ. ಕಾಳಿಂಗ, ಏನ್ ನೋಡ್ತಾ ಇದ್ಯಾ? ಮುಗ್ಸವ್ನ. ವಿಜಯ್, ಏನ್ ನೋಡ್ತಾ ಇದ್ರು? ಸಾಯಿಸವ್ನ. ಗೊತ್ತಾಗ್ಬೇಕು, ಅದಕ್ಕೆ ನಿಮ್ಮ ಮೇಲೆ ಕಟ್ಟಾಕಿರೋದು. ಸುಮ್ಮನೆ ಬಾಯ್ಬೇಡಪ್ಪ. ಅಂಕಲ್, ಜಯ, ನಾವೆಲ್ಲ ಒಂದಾಗಿರ್ಬೇಕು ಅಂತ ಎಷ್ಟು ವರ್ಷಗಳಿಂದ ಹಂಬಲಿಸ್ತಿದ್ದೆ. ಆದ್ರೆ ಆಸೆ ನೆರವೇರಲಿಲ್ಲ. ಅಮ್ಮ ಅಮ್ಮ, ಮಡ್ಲಲ್ಲಿ ಸಾಯೋ ಭಾಗ್ಯ ನನಗೆ ಸಿಕ್ತಲ್ಲ, ಅಷ್ಟೇ ನನಗೆ ಸಾಕು. ಜೈ 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 ಜೈ, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ. ಅಮ್ಮ ಅಮ್ಮ.